23ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ವಿಮೋಚನೆ ಕಾಂಡ 23ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ವಿಮೋಚನೆ ಕಾಂಡ ಓದಿ. 25ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನ ಒಬ್ಬನನ್ನೇ ಎಲ್ಲರೂ ಹೇಳಿ ಆರಾಧಿಸಬೇಕು. ದೇವರ ವಾಕ್ಯ ಹೇಳ್ತದೆ ನಮ್ಮ ದೇವರನ್ನ ನಾವು ಆರಾಧಿಸಬೇಕು. ಈಗ ನಾವು ಆರಾಧಿಸುವಾಗ ಏನಾಗ್ತದೆ ನೋಡಿ ಅಲ್ಲಿ. ಮೊದಲನೇದಾಗಿ ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸ್ತಾರೆ. ಇವತ್ತು ನಾವು ಆರಾಧಿಸುವಾಗ ಏನು ಮಾಡ್ತಾರೆ ದೇವರು? ನಮ್ಮ ಅನ್ನಪಾನ ಆಶೀರ್ವಾದ. ಯಾಕೆಂದರೆ ನೋಡಿ ಅನೇಕ ಸಮಯದಲ್ಲಿ ನೀರಲ್ಲೇ ಪ್ರಾಬ್ಲಮ್ ಇರೋದು. ಆಗ ದೇವರು ಏನು ಮಾಡ್ತಾರೆ? ಅದನ್ನು ಆಶೀರ್ವದಿಸ್ತಾರೆ. ಕಳೆದ ದಿನ 2-3 ದಿವಸ ಹುಷಾರಿರಲಿಲ್ಲ. ಆಗ ಡಾಕ್ಟರ್ ಹತ್ರ ಹೋಗೋ ಡಾಕ್ಟರ್ ನೀರು ಪ್ರಾಬ್ಲಮ್ ಆಗಿದೆ, ನೀರು ನೋಡುವ ನೀರು ಪ್ರಾಬ್ಲಮ್ಮು. ಆಗ ದೇವ್ರ ವಾಕ್ಯ ಹೇಳ್ತದೆ ಆ ನೀರು ಆ ಅನ್ನ ಪಾನಗಳನ್ನು ಅವ್ರು ಆಶೀರ್ವದಿಸ್ತಾರೆ ಮೊದಲನೇದಾಗಿ. ಎರಡನೇದಾಗಿ ದೇವ್ರು ಏನು ಮಾಡ್ತಾರಂತೆ? ವ್ಯಾಧಿಗಳು ನಮ್ಮ ಮಧ್ಯದಲ್ಲಿ ಇಲ್ಲದ ಹಾಗೆ ಮಾಡ್ತಾರೆ. ಆಮೆನ್. ಎರಡನೇದು ಏನು ಮಾಡ್ತಾರೆ? ರೋಗ ನಮ್ಮ ಮಧ್ಯದಲ್ಲಿ ಬರದ ಹಾಗೆ ನಮ್ಮ ದೇವರು ಕಾಪಾಡುವರಾಗಿರ್ತಾರೆ. ಆಮೆನ್. ಅಂದರೆ ನಮ್ಮ ಮೇಲೆ ದೇವರ ಅಭಿಷೇಕ, ಅವರ ರಕ್ತ, ಅವರ ಜೀವ ನಮ್ಮ ಮೇಲೆ ಇದ್ದು ಏನು ಮಾಡ್ತಾರೆ ಗೊತ್ತಾ? ಈ ಮಸ್ಕಿಟೋಗೆ ಒಂದು ಬ್ಯಾಟ್ ಇದೆ ನೋಡಿದ್ದೀರಾ? ಆ ಬ್ಯಾಟ್ ತಗೊಂಡು ಹೋಗೋದು ಸಾಕು, ಅದೇನಾಗ್ತದೆ ಸೊಳ್ಳೆ ಬಂದು ಸುಟ್ಟು ಬೂದಿ ಆಗ್ಬಿಡ್ತದೆ. ನೋಡಿದ್ದೀರಾ? ಸುಮ್ಮನೆ ಒಂದು ಟಕ್ 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 ಅಂತ ಅಷ್ಟೇ. ಹಾಗೆಯೇ ನಮ್ಮ ಮೇಲೆ ದೇವರ ಅಭಿಷೇಕ, ಅವರ ರಕ್ತ, ಅವರ ನಾಮ ನಮ್ಮ ಮೇಲೆ ಇರುವಾಗ ಏನಾಗ್ತದೆ ಗೊತ್ತಾ? ಇವತ್ತಿದೆ ಇಲ್ಲ ಕಾಯಿಲೆ ಗೀಲೆ ಪ್ರಶ್ನೆಗಳಿದ್ದೀವಿ, ಅದು ಬರುವಾಗ ಅದು ಸುಟ್ಟೋಗ್ಬಿಡ್ತದೆ. ಆಮೇಲೆ ನಮ್ಮನ್ನು ಕಾಪಾಡುವ ದೇವರೊಬ್ಬರಿದ್ದಾರೆ. ಆಗ ರೋಗಗಳನ್ನು ನೀಗಿಸುತ್ತೇನೆ. ನಿಮ್ಮ ದೇಶದಲ್ಲಿ ಎಲ್ಲರೂ ಹೇಳಿ, ನನಗೆ ದೇವರನ್ನು ಆರಾಧಿಸುವ ನನಗೆ ಸಂಪೂರ್ಣವಾದ ಆಯುಸ್ಸು ದಿನಗಳನ್ನು ಕೊಡುವನು. ನೋಡಿ, ಇದನ್ನು ಅರಿಕೆ ಮಾಡಿ ಸುಮ್ಮನೆ ಕೇಳ್ಬಿಟ್ಟು ಹೋಗ್ಬಿಡ್ಬೇಡಿ ಮನೆಗೆ. ದಿನ ಎದ್ದ ತಕ್ಷಣ ಹೇಳಿದರೆ ನಾನು ನಿನ್ನ ಆರಾಧಿಸುವ ಮಗನು, ನಿನ್ನ ಆರಾಧಿಸುವ ಮಗಳು, ನನ್ನ ಪಾನಗಳನ್ನು ಇವತ್ತು ನೀನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಮಂದಿನ ಎಲ್ಲ ರೋಗಗಳನ್ನು ನೀಗಿಸೋದಕ್ಕಾಗಿ ಸ್ತೋತ್ರ. ನನಗೆ ಪೂರ್ಣ ಆಯುಸ್ಸನ್ನು, ಬಂಜತನ ಅಂದರೆ ನಷ್ಟಗಳು ಬರದ ಹಾಗೆ ನಮ್ಮನ್ನು ಕಾಪಾಡುವ ದೇವರು. 2 ಅರಸರು 2ನೇ ಅಧ್ಯಾಯದಲ್ಲಿ 19, 20, 21 ವಾಕ್ಯಗಳು ಓದಿ ಮನೆಗೆ ಹೋಗಿ ಓದಿ. 2 ಅರಸರು 2ನೇ ಅಧ್ಯಾಯದಲ್ಲಿ 19, 20, 21 ಅಲ್ಲಿ ನಾವು ನೋಡುವಾಗ ಒಂದು ದೇಶ ಇರ್ತದೆ, ಊರು ಚೆನ್ನಾಗಿದೆ, ಆದರೆ ನೀರು ಚೆನ್ನಾಗಿಲ್ಲ. ಈ ನೀರು ಎಲ್ಲೆಲ್ಲ ಹೋಗ್ತದೋ ಅಲ್ಲೆಲ್ಲ ಏನಾಗ್ತದೆ? ಅಲ್ಲಿ ಚೆನ್ನಾಗಿ ಬೆಳೆ ಬರೋದಿಲ್ಲ. ಆಗ ಏನಾಯ್ತು ಗೊತ್ತಾ? ಎಲಿಷಾ ಸ್ವಲ್ಪ ಉಪ್ಪು ತಗೊಂಬರ ಕೇಳಿದ್ರು. ಆ ಉಪ್ಪು ತಗೊಂಬಂದು ಅದನ್ನು ಹಾಕುವಾಗ ಆ ನೀರು ಶುದ್ಧವಾಯಿತು. ಆಗ ಈಗ ದೇಶದಲ್ಲಿ ಅದೇನಾಯಿತು? ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ನೀವು ಉಪ್ಪಾಗಿದ್ದೀವಿ. ಮತ್ತಾಯ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನಾವೇ ಉಪ್ಪಾಗಿದ್ದೀವಿ. ಈ ದೇಶದಲ್ಲಿ ಬಂಜತನ ಹೋಗ್ಬೇಕಂದ್ರೆ, ನಷ್ಟಗಳು ತೊಂದರೆಗಳು ಹೋಗ್ಬೇಕಂದ್ರೆ ಏನು ಮಾಡಬೇಕು? ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ದೇಶವನ್ನು ದೇವರು ಅನುಗ್ರಹಿಸುವರಾಗಿರ್ತಾರೆ. ಅಲ್ಲವೇ? ದೇಶದ ಕ್ಷೇಮ ಎಲ್ಲಿದೆ? ಯಾವ ಮಿನಿಸ್ಟ್ರ್ ಕೈಲಿಲ್ಲ, ದೇವರ ಮಕ್ಕಳ ಕೈಲಿಟ್ಟಿದ್ದಾರೆ. ದೇವರ ಮಕ್ಕಳು ಪ್ರಾರ್ಥಿಸುವಾಗ ಕ್ಷೇಮವನ್ನು ಕೊಡುವರಾಗಿರ್ತಾರೆ. ಆಮೆನ್. ಆಗ ಆರಾಧಿಸುವಾಗಲೇ ನಮಗೆ ಬಿಡುಗಡೆ, ಆಶೀರ್ವಾದ. ಒಂದು ಹಾಡನ್ನು ಜೀವ ನೀಡಿರುವೆ ನಿನ್ನ ಆರಾಧಿಸಲು, ಬದುಕನ್ನು ರೂಪಿಸಿದೆ ನಿನ್ನ ಆರಾಧಿಸಲು, ಆರಿಸಿಕೊಂಡಿದೆಯಾ ದೇವರೇ ನಿನ್ನ ಆರಾಧಿಸಲು. ನನ್ನ ಜೊತೆ ಸೇರಿ ಹೇಳಿ, ನಿನ್ನನ್ನು ಯಾವಾಗಲೂ ಆರಾಧಿಸುತ್ತೇನೆ. ಆಮೆನ್. ಸೇರಿ ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ನಾವು ಆ ಚರಣಗಳನ್ನು ರುಚಿಸಿ ಹಾಡಿ. ಒಂದು ವೇಳೆ ನನ್ನನ್ನು ನಿಮ್ಮನ್ನು ಜೀವ ಕೊಟ್ಟಿರೋದಕ್ಕೆ ಕಾರಣ ಆತನ ಆರಾಧಿಸಲು. ಜೀವ ನೀಡಿದೆ ನಿನ್ನ ಆರಾಧಿಸಲು, ಬದುಕನ್ನು ರೂಪಿಸಿದೆ ಹಾರಿಸಿ ನಿನ್ನ ಯಾವಾಗಲೂ ಆರಾಧಿಸುವೆ, ನಿನ್ನ ಯಾವಾಗಲೂ ಆರಾಧಿಸುವೆ. ಸೇರಿ ಒಂದು ಸಾರಿ ಕೂಡ ಜೀವ ನೀಡಿದೆ ಆರಾಧಿಸಲು, ಬದುಕ
ಕೊಂಡಾಡುವೆ. ನೀನೇ ನಿತ್ಯ ನಿರಂತರ, ನೀನೇ ಘನತೆಗೆ ಯೋಗ್ಯನು, ನೀನೇ ಮಹಿಮಾ, ನಿನ್ನ ಎಂದು ಕೊಂಡಾಡುವೆ. ಕೃಪೆಯನ್ನು ನೀಡಿದೆ ನಿನ್ನ ಆರಾಧಿಸಲು, ಬಲವನ್ನು ನೀಡಿದೆ ನಿನ್ನ ಆರಾಧಿಸಲು, ಸೇವೆಯ ನೀಡಿದೆ ನಿನ್ನ ಆರಾಧಿಸಲು. ನಿನ್ನ ಯಾವಾಗಲೂ ಈ ಜನರು ನನ್ನ ಆರಾಧಿಸಲು ನಾನು ಆದುಕೊಂಡ ಜನರು. ಕೃಪೆಯನ್ನು ನೀಡಿದೆ ನಿನ್ನ ಆರಾಧಿಸಲು, ಬಲವನ್ನು ನೀಡಿದೆ ನಿನ್ನ ಆರಾಧಿಸಲು, ಆರಾಧಿಸಲು. ನಿನ್ನ ಯಾವಾಗಲೂ ಎಸ್ ಡ್ಯಾಡಿ, ನಿನ್ನ ಯಾವಾಗಲೂ ಆರಾಧನೆ, ಆರಾಧನೆ, ಆರಾಧನೆ. ಓ ನಿತ್ಯ ಸೂರ್ಯನೇ ಆರಾಧನೆ, ನೀನೇ ನಿತ್ಯ ನಿರಂತರ, ನನಗೆ ಯೋಗ್ಯನು, ನೀನೇ ನಿತ್ಯ ನಿರಂತರ, ಘನತೆಗೆ ಯೋಗ್ಯನು, ನಿನ್ನ ಎಂದು ವರಗಳನ್ನು ನೀಡಿದೆ ನಿನ್ನ ಆರಾಧಿಸಲು, ಶುಭವನ್ನು ನೀಡಿದೆ ನಿನ್ನ ಆರಾಧಿಸಲು, ಜ್ಞಾನವ ನೀಡಿದೆ ನಿನ್ನ ಯಾವಾಗಲೂ. ಯೇಸಪ್ಪನ ನಿನ್ನ ಯಾವಾಗಲೂ ಆರನ್ನು ನೀಡಿದೆ ಆರಾಧಿಸಲು, ಶುಭವನ್ನು ನೀಡಿದೆ ನಿನ್ನ ಆರಾಧಿಸಲು, ಜ್ಞಾನವ ನೀಡಿದೆ ನಿನ್ನ ಆರಾಧಿಸಲು. ನಿನ್ನ ಯಾವಾಗಲೂ ಆರಾಧಿಸುವೆ, ನಿನ್ನ ಯಾವಾಗಲೂ. ಸಂತೋಷವಾಗಿ ಕೈ ಎಳೆತ್ತಿ ಆರಾಧನೆ, ಆರಾಧನೆ, ಆರಾಧನೆ. ಓ ಆರಾಧನೆ, ಆರಾಧನೆ, ಆರಾಧನೆ. ಓ ನಿತ್ಯ ಸೂರ್ಯನೇ, ನೀನೇ ನಿತ್ಯ, ನೀನೇ ನೀನೇ ನಿನ್ನ ಎಂದು, ನೀನೇ ನಿತ್ಯ, ನೀನೇ ನೀನೇ ನಿನ್ನ ಎಂದು, ನೀನೇ ನಿತ್ಯ ನಿರಂತರ, ಘನತೆಗೆ ಯೋಗ್ಯನು, ಎಂದು ನೀನೇ ನಿತ್ಯ ನಿರಂತರ, ಘನತೆಗೆ ಯೋಗ್ಯನು, ಮಹಿಮಾ ಪ್ರಭಾವನು, ನಿನ್ನ ಎಂದು, ನಿನ್ನ ಎಂದು, ನಿನ್ನ ಎಂದು. ಅನ್ಯ ಭಾಷೆ ಬರರು ಹೊರಬಾಲ ಚಂದನ ಲೈಮಾ ರಥರು ರಿವರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೆಶಾಯ 55ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದಿ. ಯೆಶಾಯ ಹಾಂ
ಎಲ್ಲರೂ ಹೇಳಿ, ಹಾಗೆ ನನ್ನ ಬಾಯಿಂದ ಹೊರಟ ಮಾತು, ಎಲ್ಲರೂ ಹೇಳಿ, ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಅಂದರೆ ನೋಡಿ, ನೀ ಬಾಯಿಂದ ಹೊರಡುವ ಮಾತು ಬಹಳ ಮುಖ್ಯ. ನಾವೇನು ಹಾಡಿದ ಗೊತ್ತಾ? ದೇವರೇ, ನನಗೆ ಕೃಪೆಯನ್ನು ಕೊಟ್ಟಿದ್ದೀಯಾ, ನನಗೆ ಜ್ಞಾನವನ್ನು ಕೊಟ್ಟಿದ್ದೀಯಾ ದೇವರೇ, ನನಗೆ ದೇವರೇ ನೀನೇನು ಮಾಡಿಯಾ, ವರಗಳನ್ನು ಕೊಟ್ಟಿದ್ದೀಯಾ, ನನ್ನ ಆರಿಸಿಕೊಂಡಿದ್ದೀಯಾ ಅಂತ ನಾವೀಗ ಹಾಡುವಾಗ ನೋಡಿ, ನಾವು ಹಾಡಿದ್ದು ನನಗೆ ಶುಭವನ್ನು ಕೊಟ್ಟಿದ್ದೀಯಾ ಅಂತ ನಾವು ಆ ಬಾಯಲ್ಲಿ, ಅದಕ್ಕೆ ನೀವು ಹಾಡುವಾಗ ಅದನ್ನು ರುಚಿಸಿ ಹಾಡಬೇಕು. ಹಾಡು ಗೊತ್ತು ಅಂತ ಹಾಡಬಾರ್ದು. ದೇವರೇ, ನಾವು ಇವತ್ತು ಬಂದಿರೋದು ದೇವರ ಕೃಪೆ ಎಷ್ಟು ಗೊತ್ತು. ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಹೇಳ್ತದೆ, ನಾವು ಉಳಿದಿರುವುದು ದೇವರ ಕೃಪೆ. ಯಾಕೆಂದರೆ ಲಕ್ಷಾಂತರ ಜನ ಈ ದಿನ ನೋಡದೆ ಹೋಗ್ಬಿಟ್ರು. ಇವತ್ತು ನಾನು ನೀವು ದೇವರ ಆಲಯದಲ್ಲಿ ಕುತ್ಕೊಂಡು ಆರಾಧಿಸ್ತೀವಿ ಅಂದರೆ ಆತನ ಕೃಪೆ. ಅದನ್ನೇ ನಾವು ದೇವ್ರ ಜೊತೆ ಮಾತಾಡ್ತಾ ಇದ್ದೀವಿ. ದೇವರೇ, ಇವತ್ತು ನಾನು ಇಲ್ಲಿ ಬಂದಿದ್ದೀನಿ, ನೀವು ಕೃಪೆ ದೇವರೇ. ಇವತ್ತು ನನಗೆ ದೇವರೇ ಸಂತೋಷವಾಗಿದೆ ಅಂತ ನೋಡಿ. ಚಿನ್ನ ಹೇಳ್ತಾ ಇದ್ರು, ನಾನು ಕೆಲಸಕ್ಕೆ ಹೋಗ್ತೀನಿ, ಬರ್ತೀನಿ, ಎಷ್ಟೋ ಸಾವಿರ ಜನ ನಮ್ಮೆಲ್ಲ ಮೀಟ್ ಮಾಡ್ತೀನಿ, ಅದು ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅದು ನಿಜ. ಅದು ಒಂದೊಂದು ದಿನ ನಮ್ಮನ್ನು ದೇವರು ಕಾಪಾಡ್ತಾ ಇದ್ದಾರೆ ಅಂದರೆ ಅದು ಕೃಪೆ. ಅದನ್ನೇ ನಾವು ಬಂದು ಹೇಳ್ತಾ ಇರೋ, ದೇವರೇ ನಿನ್ನ ಕೃಪೆ ದೇವರೇ, ನಿನ್ನ ಶುಭವು ದೇವರೇ, ನಿನ್ನ ಆರಾಧಿಸಲಿಕ್ಕೆ ನನ್ನ ಆರಿಸಿಕೊಂಡಿದ್ದೀಯಾ. ನೋಡಿ, ಇದನ್ನೇ ಈ ಸಂಬಂಧ. ಇದು ನಾವು ಚರ್ಚೆಗೆ ಯಾಕೆ ಬರ್ತೀವಿ? ಒಂದು ಸಂಬಂಧ. ನಾವು ತಂದೆಯನ್ನು ಮೀಟ್ ಮಾಡಕ್ಕೆ ಬಂದಿದ್ದೀವಿ, ಯೇಸುನ ನಾವು ಮೀಟ್ ಮಾಡಕ್ಕೆ ಬಂದಿದ್ದೀವಿ, ಪವಿತ್ರಾತ್ಮನನ್ನು ನಾವು ಸಂಧಿಸಲಿಕ್ಕೆ ಬಂದಿದ್ದೀವಿ. ಆಮೇಲೆ ಅದಕ್ಕೆ ಒಂದು ಹಾಡನ್ನು ಹಾಡುವಾಗ ಅದನ್ನು ನಂಬಿ, ನನಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ ಅಂದರೆ ಹಾಗೆಯೇ ನೀವು ಅದನ್ನು ನಂಬಿ ಹಾಡಿ, ದೇವರ ಜ್ಞಾನ ನಿಮ್ಮ ಜೀವಿತದಲ್ಲಿ ತೋರ್ಪಡುವುದಾಗಿರ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಮಗಳೇ ನಿನ್ನ ನಂಬಿಕೆಯಂತೆ ಆಗಲಿ, ಮಗನೇ ನಂಬಿಕೆಯಂತೆ ಆಗಲಿ. ನಾವೆಲ್ಲ ಏನು ಪಾಸ್ಟರ್ ಅಂತ ಹಂಗೆ ನಂಬಿದ್ರೆ ಹಂಗೆ ಆಗ್ತದೆ. ಇಲ್ಲ, ನಮಗೆ ದೇವರು ಕೃಪೆ ಕೊಟ್ಟಿದ್ದಾರೆ, ನಮಗೆ ದೇವರ ಜ್ಞಾನ ಕೊಟ್ಟಿದ್ದಾರೆ. ಇವತ್ತು ನಾನು ನೀ ಆಕಸ್ಮಿಕವಾಗಿ ಇಲ್ಲಿ ಬರಲಿಲ್ಲ, ನಮ್ಮನ್ನು ದೇವರು ತಂದಿದ್ದಾರೆ. ಒಂದು ವಾಕ್ಯ ಹೇಳ್ತೀನಿ ನೋಡಿ, ಓದಿ ನೀವು. ಆಗ ಹಾಡು, ಅದು ಹಾಡ್ತಿರಲ್ಲ, ಬಹಳ ಮುಖ್ಯ ಆ ಚರಣಗಳು. ಕೀರ್ತನೆ 147 12ನೇ ವಾಕ್ಯ ಓದ್ತೀವಿ ನೋಡಿ. ಹಾಂ, ಆಗ ನೋಡಿ, ಆ ಜಿಯೋನೇ ನಿನ್ನ ಯೆಹೋವನ ಸ್ತುತಿಸಿದ್ರೆ ಜಿಯೋನದ ಸಭೆ. ಆಗ ದೇವರ ಸಭೆ ಸ್ತುತಿಸುವಾಗ ಏನಾಗ್ತದಂತೆ, ಹೆಬ್ಬಾಗಿಲುಗಳನ್ನು ಅಗಲಿಗಳನ್ನು ಅಂದರೆ ನಿಮ್ಮ ಕುಟುಂಬವನ್ನು ಬಲಪಡಿಸುವರಾಗಿರ್ತಾರೆ. ನಿಮ್ಮ ಕುಟುಂಬದ ಹತ್ರ ಯಾವುದೇ ಒಂದು ಗೂಢಾರ ಸಮೀಪಕ್ಕೆ ಒಂದು ಉಪದ್ರ ಬರದ ಹಾಗೆ ಅದನ್ನು ದೇವರು ಕಾಪಾಡುವರಾಗಿರ್ತಾರೆ. ಬಲಪಡಿಸುವನು, ನಿನ್ನ ಮಕ್ಕಳನ್ನು ಆಶೀರ್ವದಿಸುವನು, ನಿನ್ನ ಪ್ರಾಂತ್ಯದೊಳಗೆ ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ. ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಮ ಪ್ರಾಂತ್ಯದಲ್ಲಿ ಅಂದರೆ ನೀವು ಹೋಗುವ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಮಾಡೋ ಬಿಸ್ನೆಸ್ಸಲ್ಲಿ, ಎಲ್ಲದಲ್ಲಿ ಕೂಡ ದೇವರು ಸಮಾಧಾನ ಕೊಡ್ತಾರೆ. ಆಮೇಲೆ ಹೆಚ್ಚಾಗಿ ಗೋಧಿಯಿಂದ ತೃಪ್ತಿಪಡಿಸುತ್ತಾರೆ. ನಮಗೆ ಬೇಕಾಗಿರುವ ಶಾರೀರಿಕ ಆಹಾರ, ಹಾಗೆಯೇ ಆತ್ಮಕ್ಕೆ ಇವತ್ತು ದೇವರ ಆಹಾರ ಬೇಕು. ಅದಕ್ಕೆ ದೇವರ ವಾಕ್ಯ ಗೋಧಿ. ಯೇಸು ಸ್ವಾಮಿ ಹೇಳಿದರೆ, ಒಬ್ಬರು ಗೋಧಿ ನೆಲದಲ್ಲಿ ಬೀಳ್ದು ಅದು ಸತ್ತಿಲ್ಲ ಅಂದರೆ ಬೆಳೆಯೋದಿಲ್ಲ, ಫಲ ಕೊಡಲ್ಲ. ಆಗ ಯೇಸುವೆ ಆ ಗೋಧಿ ಅಂದರೆ ಆ ವಾಕ್ಯ ನಮ್ಮನ್ನು ಬಲಪಡಿಸೋದಾಗಿರ್ತದೆ. ಯಾಕೆ ಸ್ತುತಿಸುವಾಗ ನೋಡಿ ಎಷ್ಟು ಆಶೀರ್ವಾದ ಇದೆ. ಕೆಲವರು ಬರೋಕ್ಕಿಂತ ಮುಂಚೆ ಹೇಳ್ತಾರೆ, ಸ್ತುತಿಸುವಾಗ ಅನ್ನಪಾನ ಆಶೀರ್ವದಿಸ್ತಾರೆ, ಸ್ತುತಿಸುವಾಗ ರೋಗ ದೇವರು ದೂರ ಮಾಡ್ತಾರೆ, ದೇವರ ಸ್ತುತಿಸುವಾಗ ಪೂರ್ಣ ಆಯುಸ್ಸು ಕೊಡ್ತಾರೆ. ಇಲ್ಲಿ ನೋಡ್ತೀವಿ, ಸ್ತುತಿಸುವಾಗ ಪ್ರಾಂತ್ಯದಲ್ಲಿ ಸಮಾಧಾನ ಇರ್ತದೆ. ಒಂದೊಂದು ದಿನ ನಾನು ಹೇಳುವ ವಾಕ್ಯಗಳನ್ನು ಬರೆದಿಟ್ಕೊಳ್ಳಿ. ನಾಳೆ ಪ್ರಾರ್ಥನೆ ಮಾಡ್ತೀರಾ, ಏನು ಪ್ರಾರ್ಥನೆ ಮಾಡಬೇಕು? ದೇವರೇ, ನಿನ್ನೆ ನೀವು ಹೇಳಿದಿರಲ್ಲ ನಿನ್ನ ಪ್ರಾಂತ್ಯದಲ್ಲಿ ಸಮಾಧಾನ ಅಂತ. ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಪ್ರಾಂತ್ಯದ ಸ್ವಲ್ಪ ಆಚೆ ಈಚೆ ಇದೆ, ಆದರೆ ನಾನು ನಂಬ್ತೀನಿ ನೀನು ಸಮಾಧಾನ ಕೊಡ್ತೀಯ ದೇವರೇ. ಆಗ ಹೋಗಿ ನೋಡಿ, ನಿಮ್ಮ ನಿಮಿತ್ತವಾಗಿ ಇಡೀ ಫ್ಯಾಕ್ಟ್ರಿಯನ್ನು ದೇವರು ಸಮಾಧಾನವಾಗಿ ಕಾಪಾಡ್ತಾರೆ. ಯೆರೆಮೀಯ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳಿದೆ, ಒಬ್ಬ ನೀತಿವಂತನಿದ್ರೆ ಪಟ್ಟಣವನ್ನೇ ನಾನು ಮನ್ನಿಸ್ತೀನಿ. ನಾನು ಹೇಳ್ತೀನಿ, ಒಬ್ಬರು ನೀತಿವಂತರಿದ್ದರೆ ಇಡೀ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಇಡೀ ಫ್ಯಾಕ್ಟ್ರಿನ ದೇವರು ಅನುಗ್ರಹಿಸುವರಾಗಿರ್ತಾರೆ. ಅದರಿಂದ ಹಾಡುಗಳ ಹಾಡುವಾಗ ರುಚಿಸಿ ಹಾಡಿ. ಒಂದು ಹಾಡು ಕೂಡ ಹಾಡ್ಲಿಕ್ಕಿದ್ದೀವಿ. ಯೇಸು ಇರುವ ಕಡೆಯಲ್ಲಿ, ಎಲ್ಲರೂ ಸೇರಿ ಹೇಳಿ, ಯೇಸು ಇರುವ ಕಡೆಯಲ್ಲಿ ಆನಂದ ಆನಂದವೇ, ಪವಿತ್ರಾತ್ಮ ಇರುವ ಸ್ಥಳಗಳಲ್ಲಿ ಸಂತೋಷನೇ. ಯೇಸುನಿಗೆ ನಾವು ಮೊಬೈಲಲ್ಲಿ ನೋಡುವಾಗ ಅಷ್ಟು ಸಂತೋಷ ಇಲ್ಲ, ಬಟ್ ಏನು ಇಲ್ವಲ್ಲ, ಅಟ್ಲೀಸ್ಟ್ ಅದು ಓಕೆ. ಆದರೆ ನಾವು ನಿಜವಾಗಿ ನೋಡಿ, ಈಗ ಬಂದು ಆರಾಧಿಸುವಾಗಲೇ ಸಂತೋಷ. ದಾವೀದನಲ್ಲಿ ದೇವರ ಆತ್ಮ ಇದ್ದಿದ್ದರಿಂದ ಅವನು ಸಂತೋಷದಿಂದ ಅವನು ಕುಣಿದಾಡಿದ. ಲೋಕದ ಜನ
ಅಂಜಿದ್ರು ಕೂಡ ಸರ್ವಶಕ್ತನಾದ ದೇವರು ನಮ್ಮ ಜೊತೆ ಇದ್ದಾರೆ. ನೆನ್ನೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ನೀವು 1 ಸಾಮ್ಯಲ್ 17ನೇ ಅಧ್ಯಾಯದ 18ನೇ ಅಧ್ಯಾಯ ಓದಿ ನೋಡಿ. ದಾವೀದನನ್ನು ಅವರ ಸ್ವಂತ ಸಹೋದರರು, ಅವರ ತಂದೆ ರಿಜೆಕ್ಟ್ ಮಾಡಿಬಿಟ್ರು. ನೋಡಿ, ಸಾಮ್ಯಲ್ ಬಂದಿದ್ದಾರೆ, ದಾವೀದನ ಮನೆಗೆ ಕರೆಸಲಿಲ್ಲ, ಆದರೆ ದೇವರು ಕರೆಸಿದ್ರು. ಸತ್ಯ ವೇದ ಹೇಳ್ತಿದ್ದೆ, ಸಾಮ್ಯಲ್ ಹೇಳಿದ್ರು, ದಾವೀದ್ ಬರಗಂಟ ಯಾರು ಊಟನೇ ಮಾಡಬಾರ್ದು, ಬರಲಿ. ಈಗ ಬಂದ್ರು ನೋಡಿ, ಸತ್ಯ ವೇದ ಹೇಳ್ತದೆ, ದಾವೀದನ್ನ ತನ್ನ ಸಹೋದರಗಳ ಮಧ್ಯದಲ್ಲಿ ಇಟ್ಟು ಅಭಿಷೇಕ ಮಾಡಿದ್ರು. ಯೋಚನೆ ಮಾಡಿ ನೋಡಿ, ದಾವೀದನ್ನ ಸಹೋದರ ತಾನೇ ಇಷ್ಟಪಡಲಿಲ್ಲ, ಈಗ ದಾವೀದ್ ತಂದೆ ತಾನೇ ಇಷ್ಟಪಡಲಿಲ್ಲ. ಸತ್ಯ ವೇದ ಹೇಳ್ತದೆ ಎಲ್ಲ ಎದ್ದು ನಿಂತರು ಅಂತ. ಈಗ ಅವರ ಸಹೋದರರ ಮಧ್ಯದಲ್ಲಿ ದಾವೀದನ್ನ ಇಟ್ಟು ಅಭಿಷೇಕ ಮಾಡಿದರು. ಆಮೆನ್. ನಾನು ಹೇಳ್ತೀನಿ ನೋಡಿ, ನಿಮ್ಗೆ ಯಾರಾದರೆ ಕೆಲವು ಸಮಯದಲ್ಲಿ ಎಲ್ಲಿ ತೊಂದರೆ ಮಾಡ್ತಾರೆ, ನಿಮ್ಮನ್ನ ಎಲ್ಲಿ ರಿಜೆಕ್ಟ್ ಮಾಡ್ತಾರೆ, ಎಲ್ಲಿ ಪ್ರಶ್ನೆ ಮಾಡ್ತಾರೆ, ಅವರ ಮಧ್ಯದಲ್ಲಿಟ್ಟು ಅಭಿಷೇಕ ಮಾಡುವ ದೇವರೇ ನಮ್ಮ ದೇವರು. ಆಮೆನ್. ಆ ದೇವರನ್ನೇ ಇದು ನಾನು ನೀವು ಆರಾಧಿಸ್ಲಿಕ್ಕೆ ಬಂದಿದ್ದೀವಿ. ಆಮೆನ್. ಒಂದು ಹಾಡು ಕೂಡ ಸೇರಿ ಹಾಡನ್ನು, ಆ ದಾವೀದನ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ, ಆತನಿರುವ ಸ್ಥಳದಲ್ಲೇ ನಮಗೆ ಸಂತೋಷ ಸಂತೋಷ. ಯೇಸು ಇರುವ ಕಡೆಯಲ್ಲಿ ಆನಂದ ಆನಂದವಾಗಲು, ಪವಿತ್ರಾತ್ಮ ಇರುವ ಸ್ಥಳಗಳಲ್ಲಿ ಸಂತೋಷ ಸಂತೋಷ. ಓಹೋ, ಯೇಸು ಇರುವ ಕಡೆಯಲ್ಲಿ ಆನಂದ ಆನಂದವಾಗಲು, ಪವಿತ್ರಾತ್ಮ ಇರುವ ಸ್ಥಳಗಳಲ್ಲಿ ಸಂತೋಷ ಸಂತೋಷ ಎಂದೆಂದಿಗೂ. ಆತ್ಮಪ್ರಿಯರೇ ಉಲ್ಲಾಸಿಸಿರಿ, ದೇವಜನರೇ ಸಂತೋಷಿಸಿರಿ. ಆತ್ಮಪ್ರಿಯರೇ ಉಲ್ಲಾಸಿಸಿರಿ, ದೇವಜನರೇ ಸಂತೋಷಿಸಿರಿ. ದೇವಜನರೇ ಸಂತೋಷಿಸಿರಿ, ದೇವಜನರೇ ಸಂತೋಷಿಸಿರಿ. ಯೇಸು ಇರುವ ಕಡೆಯಲ್ಲಿ ಆನಂದ ಆನಂದ, ಪವಿತ್ರಾತ್ಮ ಇರುವ ಸ್ಥಳಗಳಲ್ಲಿ ಸಂತೋಷ ಸಂತೋಷ ಎಂದೆಂದಿಗೂ. ದಾವೀದನಲ್ಲಿ ದೇವರಾತ್ಮ ಬರಲು ಸಂತೋಷದಿಂದ ಕುಣಿದಾಡಿದ, ದಾವೀದನಲ್ಲಿ ದೇವರಾತ್ಮ ಬರಲು ಸಂತೋಷದಿಂದ ಕುಣಿದಾಡಿದ. ಲೋಕದ ಜನರಿಗೆ ಹಂಚಿಕೊಳ್ಳದೆ ಸರ್ವಶಕ್ತನನ್ನೇ ದೃಷ್ಟಿಸಿದನು. ಲೋಕದ ಜನರಿಗೆ ಹಂಚಿಕೊಳ್ಳದೆ ಸರ್ವಶಕ್ತನನ್ನೇ ದೃಷ್ಟಿಸಿದನು. ಯೇಸು ಇರುವ ಕಡೆಯಲ್ಲಿ ಆನಂದ ಆನಂದ, ಪವಿತ್ರಾತ್ಮ ಇರುವ ಸ್ಥಳಗಳಲ್ಲಿ ಸಂತೋಷ ಸಂತೋಷ. ಯೇಸು ಇರುವ ಆನಂದ ಆನಂದ, ಪವಿತ್ರಾತ್ಮ ಇರುವ ಸಂತೋಷ ಸಂತೋಷ. ಶಿಲುಬೆಯ ವಿಷಯ ಲೋಕದ ಜನರಿಗೆ ಹುಚ್ಚು ಎಂಬುದಾಗಿ ಕಾಣಿಸಿದೆ. ಶಿಲುಬೆಯ ವಿಷಯ ಲೋಕದ ಜನಕ್ಕೆ ಹುಚ್ಚು ಎಂಬುದಾಗಿ ಕಾಣಿಸಿದೆ. ರಕ್ಷಣೆಯ ಮಾರ್ಗದಲ್ಲಿ ಇದ್ದ ನನಗೆ ದೇವರ ಬಲವ ಶಕ್ತಿಯಾಗಿದೆ. ರಕ್ಷಣೆಯ ಮಾರ್ಗದಲ್ಲಿ ಇದ್ದ ನಮಗೆ ದೇವರ ಬಲವಾದ ಶಕ್ತಿಯಾಗಿದೆ. ಯೇಸು ಇರುವ ಕಡೆಯಲ್ಲಿ ಆನಂದ ಆನಂದ, ಪವಿತ್ರಾತ್ಮ ಇರುವ ಸ್ಥಳಗಳಲ್ಲಿ ಸಂತೋಷ ಸಂತೋಷ ಎಂದೆಂದಿಗೂ. ಯೇಸು ಇರುವ ಕಡೆಯಲ್ಲಿ ಆನಂದ ಆನಂದ, ಪವಿತ್ರಾತ್ಮ ಇರುವ ಸ್ಥಳಗಳಲ್ಲಿ ಸಂತೋಷ ಸಂತೋಷ ಎಂದೆಂದಿಗೂ. ಎಲ್ಲಿ ಯೇಸು ಇದ್ದಾರೋ, ಎಲ್ಲಿ ದೇವರಿದ್ದಾರೋ, ಅಲ್ಲಿಯೇ ನಮಗೆ ಬಿಡುಗಡೆಯು. ಎಲ್ಲಿ ಯೇಸು ಇದ್ದಾರೋ, ಎಲ್ಲಿ ದೇವರಿದ್ದಾರೋ, ಅಲ್ಲಿಯೇ ನಮಗೆ ಬಿಡುಗಡೆಯು. ಬೆಂಕಿಯುಳ್ಳ ರಕ್ತದಿಂದ ದೇವದೂತರು ಕಾವಲಾಗಿದ್ದುಕೊಂಡು ಕಾಪಾಡುವರು. ಬೆಂಕಿಯುಳ್ಳ ರಕ್ತದಿಂದ
ಸಂತೋಷ ಸಂತೋಷ ಯೇಸು ಇರುವ ಆನಂದ ಆನಂದ ಪವಿತ್ರಾತ್ಮ ಇರುವ ಸಂತೋಷ ಸಂತೋಷ ಆತ್ಮ ಪ್ರಿಯರೇ ಉಲ್ಲಾಸಿಸಿರಿ ದೇವಚನರೇ ಸಂತೋಷಿಸಿರಿ ಆತ್ಮ ಪ್ರಿಯರೇ ಉಲ್ಲಾಸಿಸಿರಿ ದೇವಚನರೇ ಸಂತೋಷಿಸಿರಿ ದೇವಚನರೇ ಸಂತೋಷಿಸಿರಿ ದೇವಚನರೇ ಸಂತೋಷಿಸಿರಿ ಯೇಸು ಇರುವ ಆನಂದ ಆನಂದ ಯಾವಾಗಲೂ ಪವಿತ್ರಾತ್ಮ ಇರುವ ಸಂತೋಷ ಸಂತೋಷ ಯೇಸು ಇರುವ ಆನಂದ ಆನಂದ ಪವಿತ್ರಾತ್ಮ ಇರುವ ಸಂತೋಷ 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 ಸಂತೋಷ. ಥ್ಯಾಂಕ್ ಯು ಲಾರ್ಡ್. ಚೆನ್ನಾಗಿ ಕೈಗಳು ಚಪ್ಪಳ ಹಾಕಿ ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಅಪ್ಪ ನಮಗೆ ಸಂತೋಷ ದೇವರೇ. ಕರ್ನಾಟಕ ಸರ್ಕಾರಕ್ಕಾಗಿ ಕೃತಜ್ಞತೆ ಮಾಡ್ತೀವಿ ದೇವರಪ್ಪ. ಇವತ್ತು ಸಭೆಗಳನ್ನು ತೆರೆಯುವುದಕ್ಕೆ ಅವರ ಕಣ್ಗಳಲ್ಲಿ ನಮಗೆ ದಯ ಸಿಕ್ಕಿದ್ದಕ್ಕಾಗಿ ನಾವು ವಂದನೆ ಮಾಡ್ತೀವಿ ದೇವರಪ್ಪ. ಯಡಿಯೂರಪ್ಪ ಅವ್ರ ಕೆಳಗಡೆ ಇರುವ ಎಲ್ಲ ಆ ಸೇವಕರುಗಳನ್ನು ದೇವರಪ್ಪ ಆಶೀರ್ವದಿಸ್ತೀವಿ ದೇವರಪ್ಪ. ಬೇಗ ಈ ಬಾಧೆಗಳೆಲ್ಲ ಹೋಗಲಾಡಿಸಿ ನಮ್ಮನ್ನು ಮಹಿಮೆಯಾಗಿ ನಡೆಸುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಆ 2ನೇ ಚರಣ ನಾವು ಹಾಡಿದ್ದು ಶಿಲ್ಬೆಯ ವಿಷಯ ಲೋಕದ ಜನಗಳಿಗೆ ಅದು ಹುಚ್ಚಾಗಿದೆ ಅಂತೆ, ಆದರೆ ದೇವರ ಮಕ್ಕಳಿಗೆ ಅದು ಬಲವಾಗಿದೆ. ಒಂದು ಸಾರಿ ಒಬ್ಬರು ಹೋಗಿ ಕೇಳಿದ್ರಂತೆ, ಯೇಸು ಸ್ವಾಮಿ ಸತ್ತು 2 ವರ್ಷ ಆಯಿತು, ಆವಾಗ ಸುರಿಸಿದ ರಕ್ತ ಅದು ಹೆಂಗೆ ಪಾಪ ಎಲ್ಲ ತೊಳಿತಿದೆ, ಅದೆಲ್ಲ ಹೆಂಗಾಗ್ತದೆ ಅಂತ ಕೇಳಿದ್ರಂತೆ. ಯಾರಾದ್ರೂ ಒಬ್ಬರು ಸೇವಕರದ ಕೇಳಿದ್ದಾರೆ. ಒಬ್ಬರು ಸೇವಕರು ಕರೆದು ಹೇಳಿದ್ರಂತೆ, ನೋಡಿ ಒಂದು ಕಪ್ಪು ಕಲರ್ ಹಸು, ಯಾವ ಕಲರು? ಕಪ್ಪು ಕಲರ್ ಹಸು, ಅದು ತಿನ್ನೋದು ಬಂದು ಹಸಿರಾಗಿರುವ ಹುಲ್ಲು ತಿಳ್ತಿದೆ. ಅದು ಹುಲ್ಲು ಹಸಿರಾದ ಹುಲ್ತಿದೆ, ಅದರ ಹಾಲು ಕೊಡುವಾಗ ಬೆಳ್ಳಿ ಕೊಡ್ತಿಲ್ಲ, ವೈಟ್ ಹಾಲು ಕೊಡ್ತಿಲ್ಲ, ಅದು ಹೇಗೆ ಅಂತ ಕೇಳಿದ್ದಾರೆ. ಅವರು ಕಪ್ಪು ಹಸು ಹುಲ್ಲು ನೋಡಿದ್ರೆ ಹಸಿ, ಆದರೆ ಅದು ಹಾಲು ಬಿಳಿ ಇದು ಅವನು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅದೆಲ್ಲ ಹೆಂಗಂತೆ, ಆದರೆ ಹಾಲು ಕೊಡ್ತದೆ, ಬಿಳಿ ಹಾಲು ಕೊಡ್ತದೆ. ಅವ್ರು ಹೇಳಿದ್ರಂತೆ ಹಾಗೇನೆ ನೋಡಿ ಇದು ಹೇಗೆ ಆಗ್ತದೆ ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸತ್ಯ ವೇದ ಹೇಳ್ತದೆ, ರಕ್ತ ಧಾರಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಹಾಗೆ ಆತನ ರಕ್ತದಿಂದ ನಮಗೆ ಬಿಡುಗಡೆ, ಆತನ ರಕ್ತದಿಂದ ನಮಗೆ ವಿಮೋಚನೆ, ಆತನ ರಕ್ತದಿಂದ ಪರಲೋಕದಲ್ಲಿ ಹೆಸರು ಬರೆಯಲ್ಪಡ್ತದೆ. ಆತನ ಹೆಸರಲ್ಲೇ, ಆತನ ರಕ್ತದಿಂದಲೇ ನಮಗೆ ಜಯ ಅಂತ ಈ ರಮೇಶ್ ಪಾಸ್ಟರ್ ಕೆಲಸ ಮೇಲೆ ಅವ್ರ ಸಂದೇಶ ಕೇಳ್ತೀನಿ. ಅವ್ರೇನು ಹೇಳ್ತಾರೆ ಅಂದರೆ, ಕೆಲವುದೆಲ್ಲ ಜಾಸ್ತಿ ತಲೆಗೆ ಹಾಕೊಂಡು ಏನು ಮಾಡಬಾರ್ದು, ತಲೆ ಕೆಡಿಸ್ಕೋಬಾರ್ದು. ದೇವ್ರ ವಾಕ್ಯ ಏನು ಹೇಳ್ತದೋ ಹಾಗೆ ನಂಬಬೇಕು. ನಾನು ನೀವು ಬಲಪಡಿಸ್ತೀನಿ ಅಂತ ಬಲಪಡಿಸ್ತಾರೆ ಅಷ್ಟೇ, ಸಹಾಯ ಮಾಡ್ತೀನಿ ಅಂದರೆ ಸಹಾಯ ಮಾಡ್ತಾರೆ. ಎಮ್ಮೇನ್. ಹಾಗೆ ನಾವು ಕೆಲಸದಲ್ಲ ಏನು ಹೇಳ್ಬೇಡಿ, ಏನು ಜಾಸ್ತಿ ಇದಾಗಿ ಹಂಗಾಗ್ತದಲ್ಲ ಹೇಳ್ಬೇಡಿ. ದೇವರು ಏನು ವಾಕ್ಯ ಹೇಳ್ತದೆ ಹಾಗೆಯೇ ನಂಬಿ. ಎಮ್ಮೇನ್. ದೇವರು ಹಾಗೆ ಮಾಡುವರಾಗಿರ್ತಾರೆ. ಒಂದು ವಾಕ್ಯ ಓದಿ ಯಾರಾದರೂ ಒಬ್ಬರು, ಕೀರ್ತನೆ 148:13 ವಾಕ್ಯ. ಹಾಂ, ಈಗ ಓದಿ ಸಿಸ್ಟರ್. ಈಗ ಕೀರ್ತನೆ, ಯೆಹೋವನನ್ನು ಕೊಂಡಾಡಲಿ, ಆತನ ನಾಮ ಒಂದೇ ಮಹತ್ವವುಳ್ಳದು. ಎಲ್ಲರೂ ಹೇಳೋಣ, ಆತನ ನಾಮ ಒಂದೇ ಮಹತ್ವವುಳ್ಳದು. ಅದರಲ್ಲಿ ಬೇರೆ ಕಾಂಪ್ರಮೈಸೇ ಇಲ್ಲ, ಅವರ ನಾಮನೇ ಮಹತ್ವವುಳ್ಳದು. ಹೌದಿ? ಘನದ ಕೊಂಬನ್ನು ಎಬ್ಬಿಸಿದ್ದಾನೆ, ಆದುದರಿಂದ ಹಿಗ್ಗುತ್ತಾರೆ. ಯಾವಾಗ ಸ್ತೋತ್ರ ಅಂದರೆ ನೋಡಿ, ಸ್ತುತಿಸುವ ಮಕ್ಕಳ ಕೊಂಬು ದೇವರೆತ್ತು ತೋರಿಸುವರಾಗಿರ್ತಾರೆ. ಹಲ್ಲೆಲೂಯಾ. ದಾವೀದ ಸ್ತುತಿಸುವ ಒಂದು ವ್ಯಕ್ತಿ, ಅವನನ್ನು ದೇವರು ಎಲ್ಲಿ ಕೈ ಬಿಡಲ್ಪಟ್ಟನೋ, ತಳ್ಳಲ್ಪಟ್ಟನೋ, ಅಲ್ಪವಾಗಿ ಎಣಿಸಿದ್ರು, ಅವರ ಮುಂದೆ ಕೊಂಬು ಎತ್ತು ತೋರಿಸಿದ್ರು. ಕಾಡು ಕೊಂಬಿನಂತೆ ಎತ್ತುವ ದೇವರಂತೆ. ಈ ರೈನೋಸರ್ ಇರೋದಲ್ಲ, ಅದು
ಆ ಗಂಡ ಮುರುಗ, ಅದು ಕೊಂಬು ನೋಡಿದಿರಾ, ಅದು ನೆಟ್ಟಗಿರ್ತದೆ, ಅದು ಸೊಟ್ಟ ಎಲ್ಲ ಇರೋದಿಲ್ಲ, ಸ್ಟ್ರೈಟ್. ಹಾಗೆಯೇ ದೇವರ ಮಕ್ಕಳು ತಲೆ ಎತ್ತಿ ಗಂಭೀರವಾಗಿ ನಡೆಯುವಂತೆ ನಮ್ಮ ದೇವರು ಮಾಡೋರಾಗಿದ್ದಾರೆ. ಆಮೆನ್. ಯೇಸುವಿನ ನಾಮದಲ್ಲಿ 7 ತಿಂಗಳು ಹೇಗಿದ್ರೂ ಪರವಾಗಿಲ್ಲ, 8 ತಿಂಗಳಲ್ಲಿ ನಾನು ನೀವು ಒಳ್ಳೆಯದನ್ನು ಎದುರು ನೋಡೋಣ. ಆಮೆನ್. ನಮ್ಮ ದೇವರು ನಮಗೆ ಒಳ್ಳೆಯದನ್ನು ಮಾಡುವ ದೇವರು. ಆಮೆನ್. ಒಂದು ವಾಕ್ಯ ಓದಿ ಒಂದು ಹಾಡನ್ನು ಕೂಡ ಹಾಡೋಣ. ತಂದೆಯೇ ನಿನ್ನನ್ನು ಆರಾಧಿಸುತ್ತೇನೆ. ಯೆಶಾಯ 25ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಈ ವಾಕ್ಯ ನಿಮಗೆ ಆಳವಾಗಿ ಈ ಹೃದಯದಲ್ಲಿ ಇರಲಿ. ಈ ಒಂದು ವಾರ್ತೆ ಎಲ್ಲ ಮರಕು ಕೂಡದು. ಕೆಲವು ವಾಕ್ಯಗಳು ನಾವು ಮರಿಬಾರ್ದು ನಮ್ಮ ಜೀವಿತದಲ್ಲಿ. ಯಾಕೆಂದರೆ ನಾನು ನೀವು ರೊಟ್ಟಿ ತಿಂದು ಜೀವಿಸಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದ ಜೀವಿಸ್ತೀವಿ. ನೋಡಿ ಎಂಥ ಒಂದು ವಾಕ್ಯ ಇದು. ದೀನರಿಗೆ ಕೋಟೆ. ದೀನರಾಗಿದ್ದೀರಾ, ಇಂಗ್ಲೀಷಲ್ಲಿ ದೀನರಿಗೆ ಸ್ಟ್ರೆಂತ್ ಆಗಿದ್ದಾರೆ, ಅಂದರೆ ದೀನರಿಗೆ ದೇವರು ಕೋಟೆ ಆಗಿದ್ದಾರೆ. ಅಲ್ಲಲ್ಲೂ ಆ ಕಾಲದಲ್ಲಿ ಕೋಟೆ ಯಾಕೆ ಕಟ್ಟೋದು ಗೊತ್ತಾ? ಒಂದು ಪ್ರಶ್ನೆ ಬರುವಾಗ ಕೋಟೆಯಲ್ಲಿ ಹೋಗಿ ಸೇಫಾಗಿರ್ತಾ ಇದ್ದೀರೋ, ಆಗ ನಮ್ಗೆ ಇವತ್ತು ದೇವರ ಕೋಟೆ ಆಗಿದ್ದಾರೆ. ದೀನರಾಗಿದ್ದೀರಾ, ಇದು ಬಡತನ ಇದಾವೆ, ಏನೋ ನಿಮ್ಗೆ ಯಾರು ಇದು ಮಾಡೋರು ಇದಾಗಿದ್ದಾರೆ ಏನಿಲ್ಲ ಅಂತ ಹೇಳ್ತಿದಾರ, ನಿಮಗೆ ದೇವರ ಕೋಟೆ ಆಗಿದ್ದಾರೆ. ಕೋಟೆಯು ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ. ನೋಡಿ ಇವತ್ತು ಇಕ್ಕಟ್ಟಿದ್ದ ನಿಮಗೆ ಒಂದು ದುರ್ಗ ಇದ್ದಾರೆ, ನಿಮ್ಮನ್ನು ಕಾಪಾಡುವ ಒಂದು ದೇವರಿದ್ದಾರೆ. ಇವತ್ತು ನಾವೇನು ಮಾಡ್ತೀವಿ ಅಂದರೆ ನಮಗೆ ಒಂದು ದುರ್ಗ ಇದ್ದಾರೆ, ನಮಗೆ ಒಂದು ದೇವರಿದ್ದಾರೆ, ಅಲ್ಲಿ ಹೋಗೋದಿಲ್ಲ ನಾವು. ನಮ್ಗೆ ಇಕ್ಕಟ್ಟು ಬರುವಾಗ, ಪ್ರಶ್ನೆ ಬರುವಾಗ ಆ ಬ್ರದರ್ ಹತ್ರ ಈ ಸಿಸ್ಟರ್ ಹತ್ರ ಎಲ್ಲ ಹೋಗಿ ಸ್ಟೋರಿ ಹೇಳ್ಕೊಂಡಿರ್ತೀವಿ. ಅವ್ರು ಹೋಗಿ ಅದನ್ನು ಫುಲ್ ಹೊಡಿತಾರೆ, ಟಮಟೆ ಹೊಡೆದು ಫುಲ್ ಜಾಸ್ತಿ ಮಾಡೋದು. ಎಲ್ಲ ಹೋಗ್ಬಿಡಿ, ಒಂದು ದುರ್ಗ ಇದೆ. ಇಂಗ್ಲೀಷಲ್ಲಿ ಒಂದು ರೆಫ್ಯೂಜ್ ಅಂತ ಬರೆಯಲ್ಪಟ್ಟಿದೆ, ತಮಿಳಲ್ಲಿ ಒಂದು ಅಡಕ್ಕೆಲ್ಲ ಇರ್ತದೆ. ಆಮೇಲೆ ಆ ದುರ್ಗದ ಹತ್ರ ಓಡಬೇಕು ನಾವು. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ಬಿಸಿಲ್ಲ, ಅದು ಆತ್ಮಿಕವಾಗಿ ದೇವರು ಹೇಳ್ತಾರೆ. ಕೆಲವು ಪಾಸ್ಟರ್ ಸಹಿಸ್ಕೊಳಕ್ಕಾಗ್ದಲ್ಲ ಪಾಸ್ಟರ್, ಅಷ್ಟು ಪ್ರಶ್ನೆ. ದೇವರು ನಮಗೆ ನೆರಳಾಗಿದ್ದಾರೆ. ಹಲ್ಲೆಲೂಯಾ. ನೆರಳು. ಹಾ 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 ಹಾ. ಆಮೇಲೆ ಕೆಲವು ಪ್ರಶ್ನೆಗಳು ದೇವರು ನಿಲ್ಲಕ್ಕೆ ಆಗ್ತಾ ಇಲ್ಲ, ಆ ಥರ ಹೊಡಿತಾ ಇದ್ದ. ದೇವರು ನಮಗೆ ಆಶ್ರಯವಾಗಿದ್ದಾರೆ. ಆಮೇಲೆ ಈ ವಾಕ್ಯನ ಬರೆದಿಟ್ಕೊಳ್ಳಿ, ದಿನ ತಗೊಂಡು ಅದನ್ನು ದಿನ ಹೇಳಿ. ನಾನು ದೀನನಾಗಿದ್ದೇನೆ, ನನಗೆ ದೇವ್ರ ಕೋಟೆ ಆಗಿದ್ದಾರೆ, ದೇವರು ನನಗೆ ದುರ್ಗವಾಗಿದ್ದಾರೆ, ದೇವರು ನನಗೆ ಆಶ್ರಯವಾಗಿದ್ದಾರೆ ಅಂತ ನೀವು ಬಾಯಿ ತೆರೆದು ಹೇಳುವಾಗ ಆ ಆಶ್ರಯನ ನೀವು ನೋಡ್ತೀರಾ, ಆ ದುರ್ಗದ ಬಲವನ್ನು ನೋಡ್ತೀರಾ, ಆ ದೀನ ಸ್ಥಿತಿಯಲ್ಲಿರೋದನ್ನ ದೇವರು ಉನ್ನತಪಡಿಸಿ ತೋರಿಸೋದನ್ನು ನೀವು ಕಣ್ಣಾರೆ ನೋಡ್ತೀರಾ ನೀವು. ಆಮೆನ್. ಯಾಕೆಂದರೆ ದೇವರು ವಾಕ್ಯ ಕೊಡ್ತಾರೆ. ಒಂದು ಅದ್ಭುತ ಮಾಡೋಕ್ಕಿಂತ ಮುಂಚೆ ವಾಕ್ಯ ಕೊಡ್ತಾರೆ. ವಾಕ್ಯವನ್ನು ನಂಬುವವರಿಗೆ ಅದು ನೆರವೇರುವುದಾಗಿರ್ತದೆ. ಕೀರ್ತನೆ 138:2 ಹೇಳ್ತದೆ, ದೇವರು ತನ್ನ ಎಲ್ಲಕ್ಕಿಂತಲೂ ತನ್ನ ವಾಗ್ದಾನವನ್ನು ಶ್ರೇಷ್ಠವಾಗಿ ಇಟ್ಟಿದ್ದಾರೆ. ಆಮೆನ್. ಎಲ್ಲರೂ ಎದ್ದು ನಿಂತ್ಕೊಳ್ಳುವಾಗ ಯಾರಾದರೂ ಆ ವಾಕ್ಯ ಓದಿ. ಕೀರ್ತನೆ 138:2ನೇ ವಾಕ್ಯ. ತಂದೆಯೇ ನಿಮ್ಮ ನಾನು. ಹಾಂ ಹಾಂ ಹಾಂ. ವಾಗ್ದಾನಗಳು, ಎಲ್ಲರೂ ಹೇಳಿ ವಾಗ್ದಾನಗಳನ್ನು ವಿಶೇಷ ರೀತಿಯಿಂದ, ಎಲ್ಲರೂ ಹೇಳಿ ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿದಿ. ನೋಡಿದ್ರ, ಯಾಕೆ ದೇವರೊಂದು ಮಾತನ್ನು ಕೊಡ್ತಾರೆ, ನಿಮ್ಮನ್ನು ನಂಬುವಾಗ ಅದನ್ನು ನೆರವೇರಿಸಿ ಅವರು ಹೆಚ್ಚಿಸ್ಕೊಳ್ತಾರೆ, ಅವ್ರು ಮಹಿಮೆ ಹೊಂದ್ತಾರೆ. ಆ ದೇವರು ಈ ಮಾತನ್ನು ಕೊಟ್ಟರು. ನೋಡಿ ದೇವರು ಮಾಡಿಸಿದ್ರು. ನಾನು ಹೇಳ್ತಾ ನೋಡಿ, ಮೊನ್ನೆ ಒಂದು ಇಕ್ಕಟ್ಟಲ್ಲಿ ಬಂದ್ಬಿಟ್ಟೆ, ಭಾಳ ಇಕ್ಕಟ್ಟು. ಸಡನ್ಲಿ ಒಂದು SMS ಬಂತು. ನೋಡಿ ಎಲ್ಲ ವಾಕ್ಯ ನಿಮ್ಮ ಜೊತೆ ದೇವರು ಮಾತಾಡಲ್ಲ. ಸಡನ್ಲಿ ಒಂದು ಮಾತು ಬಂತು. ಏನು ಗೊತ್ತಾ? ಒಂದು ವಾಕ್ಯ ನೆಹೆಮ್ಯ 2ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ನನ್ನ ಕಣ್ಣಿಗೆ ಬೀಳ್ತು. ಆ ವಾಕ್ಯ ಹೇಳ್ತಿದೆ, ಪರಲೋಕದ ದೇವರು ನಮಗೆ ಸಾಫಲ್ಯ ಕೊಡ್ತಾರೆ. ನಾನು ಹೇಳ್ತೀನಿ ನೋಡಿ, ಒಂದು 100 ಸಾರಿ ಹೇಳಿದ್ದೀನಿ, ಆ ಇಕ್ಕಟ್ಟಲ್ಲಿ ಪರಲೋಕದ ದೇವರು ನನಗೆ ಸಾಫಲ್ಯ ಕೊಡ್ತಾರೆ. ಪರಲೋಕದ ದೇವರು, ಇಂಗ್ಲೀಷಲ್ಲಿ ದ ಗಾಡ್ ಆಫ್ ಹೆವೆನ್ ವಿಲ್ ಗಿವ್ ಸಕ್ಸಸ್. ನೋಡಿ ಅವತ್ತು ಮಾತ್ರ ಅಲ್ಲ, ಇವತ್ತಂಕಲ್ಲೂ ಕೂಡ ಆ ವಾಕ್ಯ ನಾನು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಮಗೆ ಚೆನ್ನಾಗಿ ಗೊತ್ತು, ಕೆಲವು ವಾಕ್ಯ ನಿಮ್ಮ ಜೊತೆ ದೇವರು ಮಾತಾಡ್ತಾರೆ. ನೋಡಿ ಆ ವಾಕ್ಯನ ಅರಿಕೆ ಮಾಡಿದೆ, ಆ ಪ್ರಶ್ನೆಗಳು ಬಂತು ಮುಳುಗಿಸ್ತದೆ ಅಂತ ಬಂದ್ಬಿಡ್ತು. ನಾನು ಹೋದ್ರೆ ಕೂಡ ನಾನು ಬಿಡಲಿಲ್ಲ. ಪರಲೋಕದ ದೇವರು ಸಾಫಲ್ಯ ಕೊಡ್ತಾರೆ. ನೋಡಿ ಅದರಿಂದ ಆಚೆ ತಂದರು ದೇವರು. ಹಲ್ಲೆಲೂಯಾ. ಆಶ್ಚರ್ಯ ಪಡುವ ಹಾಗೆ ದೇವರು ಅದನ್ನು ಆಚೆ ತಂದರು. ಹೇಗೆ ಗೊತ್ತಾ? ಒಂದೇ ಒಂದು ಕಾರಣ, ನಾನೇನು ಮಾಡಲಿಲ್ಲ, ಅವ್ರು ಕೊಟ್ಟ ಮಾತನ್ನು ಹಿಡ್ಕೊಂಡೆ. ಹಾಡಲ್ಲಿ ದೇವರು ಮಾತಾಡ್ತಾರೆ. ಅದಕ್ಕಾಗಿ ವಾಕ್ಯಗೆ ಕಾಯ್ಬೇಕಂತ ಇಲ್ಲ. ಕೆಲವು ಹಾಡಲ್ಲಿ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. ಕೆಲವು ಸಮಯದಲ್ಲಿ ನೋಡಿ, ಯಾವುದಾದ್ರು ವಾಕ್ಯ ಓದಿಸೋ ಅದರದ್ದು ಮಾತಾಡ್ತಾರೆ. ಅದು ನಿಮ್ಮ ಜೊತೆ ದೇವರು ಮಾತಾಡ್ತಾರೆ ಅಂದರೆ ಅದನ್ನು ತಗೊಂಡು ಮನೆಗೆ ಹೋಗ್ಬೇಕು ನೀವು. ಹಲ್ಲೆಲೂಯಾ. ಸಂದೇಶ ಚೆನ್ನಾಗಿತ್ತು ಅಂತ ಮಾರ್ಕ್ಸ್ ಆಗಬಾರ್ದು. ನಿಮ್ಮ ಜೊತೆ ದೇವರು ಕೊಡುವ ವಾಕ್ಯವನ್ನು ತಗೊಂಡು ಹೋಗಬೇಕು. ನೋಡಿ, ನಾವು ಬಿತ್ತುತ್ತಾ ಇದ್ದೀವಿ, ನಾವೇನು ಮಾಡಬೇಕು? ಬೀಜಗಳನ್ನು ಹೊಂದ್ಕೋಬೇಕು. ಚರ್ಚಿಗೆ ಬರಲಿಕ್ಕೆ 2 ಕಾರಣ. ಅವನ್ನ ಸ್ತುತಿಸೋದಕ್ಕೆ ಬೀಜಗಳು ತಗೊಂಡು ಹೋಗ್ಬೇಕು. ಹಾಗೆ ಆಮೆನ್. ಅದನ್ನು ತಗೊಂಡೋಗಿ ನೀವು ಬಿತ್ತುವಾಗ ಖಂಡಿತವಾಗಿ ಫಲವನ್ನು ನೀವು ನೋಡುವರಾಗಿರ್ತೀರಾ. ಆಮೆನ್. ಒಂದು ಹಾಡನ್ನು ತಂದೆಯೇ ನಿನ್ನ ಆರಾಧಿಸುತ್ತೇನೆ, ಯೇಸುವೆ ನನ್ನ ಆರ್ಭಟಿಸುತ್ತೇನೆ, ಆತ್ಮ ದೇವರೇ
ನಿನ್ನನ್ನು ಆರಾಧಿಸುತ್ತೇನೆ ಅಂತ ಹಾಡನ್ನು ಮಗನಾಗಿ ಹಾರಿಸಿಕೊಂಡೆ ಪುನರ್ಜನ್ಮವನ್ನು ಕೊಟ್ಟಿದೆಯಾ, ಅರಸರಾಗಿ ಯಾಜಕರಾಗಿ ನಮ್ಮನ್ನು ಹಾರಿಸಿಕೊಂಡಿದೆಯಾ ಅಂತ ಹಾಡ. ನಾನು ನೀವು ರಾಜರ ಜನ ಗೊತ್ತು. ರಾಜನ ಮಾತಲ್ಲಿ ಏನಿದೆ? ರಾಜನ ಮಾತಲ್ಲಿ ನಿಮ್ಮ ಮಾತಲ್ಲಿ ಅಧಿಕಾರ ಇದೆ. ನೀವು ಹೇಳಿ, ಯೇಸುವಿನ ನಾಮದಲ್ಲಿ ನಾನಿರುವ ಈ ದೊಡ್ಡ ಮಂಗಳದಲ್ಲಿ, ಹೇಳಿ, ದೊಡ್ಡ ಮಂಗಳದಲ್ಲಿ, ಕಂಸಂದ್ರದಲ್ಲಿ, ಈ ಹೆಬ್ಬುಗುಡಿಯಲ್ಲಿ, ವೀರಸಂದ್ರದಲ್ಲಿ ಆ್ಯಂಬುಲೆನ್ಸ್ ಬರಬಾರ್ದು. ಹಾಗೆ ಪ್ರಾರ್ಥನೆ ಮಾಡಿ ನೋಡಿ. ನಾನು ಯೇಸುವಿನ ನಾಮದಲ್ಲಿ ಹೇಳ್ತೀನಿ, ನೀವಿರುವ ಏರಿಯಾದಲ್ಲಿ ನೀವು ಪ್ರಾರ್ಥನೆ ಮಾಡಿ ನೋಡಿ. ನಿನ್ನೆ ತನಕ ಬಿಡಿ, ಇವತ್ತು ಪ್ರಾರ್ಥನೆ ಮಾಡಿ. ಆ್ಯಂಬುಲೆನ್ಸ್ ಬರದ ಹಾಗೆ, ಒಂದು ವ್ಯಕ್ತಿ ಆ ಪ್ರಶ್ನೆ ಈ ಪ್ರಶ್ನೆ ಅಂತ ಒಬ್ಬರನ್ನ ಕೂಡ ಎತ್ತಾಕೊಂಡು ಹೋಗದ ಹಾಗೆ ನಿಮ್ಮ ನಿಮಿತ್ತವಾಗಿ ನಿಮ್ಮ ದೇಶವನ್ನು ಕಾಪಾಡುವ ದೇವರಾಗಿರ್ತಾರೆ. ಇದು ದೇವರ ಅಧಿಕಾರ ಕೊಟ್ಟಿದ್ದಾರೆ, ನಾವು ಮಾಡ್ತಾ ಇಲ್ಲ. ಅದಕ್ಕೆ ಆ್ಯಂಬುಲೆನ್ಸ್ ಶಬ್ದಗಳು ಕೇಳಿಸಿದೆ ನಮಗೆ, ಅದಕ್ಕೆ ಜನಗಳು ತಗೊಂಡು ಹೋಗ್ತಾರೆ. ದೇವರು ಹೇಳ್ತಾರೆ, ಏನಪ್ಪ ಫುಲ್ ಅಧಿಕಾರ ಕೊಟ್ಟಿದ್ರೆ ಕೂಡ ನೀನು ಈ ಥರ ಮಾಡ್ತಾ ಇದೆಯಲ್ಲ. ಒಬ್ಬ ನೀತಿವಂತನು ಇದ್ರೆ ಪಟ್ಟಣವನ್ನು ಜೀವ ಉದ್ಧಾರಣೆ ಮಾಡುವ ದೇವರು. ಹಲ್ಲೆಲೂಯಾ. ನೀ ಪ್ರೇಯರ್ ಮಾಡಿ ನೋಡಿ. ನಾನು ಹೇಳ್ತೀನಿ, ಆಜ್ಞೆ ಸೇವೆನೇ ಬೇಡ, ಇಲ್ಲ, ಪ್ರಾರ್ಥನೆ ಮಾಡೋರಿಗೆ ದೇವರು ಜಯ ಕೊಡುವ ದೇವರು. ಇವತ್ತು ನಿಮ್ಮ ದೇಶ, ನೀವಿರುವ ಸಂಪಂಗಿ ನಗರ್ ಪ್ರೊಟೆಕ್ಷನ್ ಆಗಿರ್ಬೇಕಂದ್ರೆ ಯಾ ದೊಡ್ಡ ಆಫೀಸ್ಗಳಲ್ಲಿ ಏನು ಮಾಡೋಕ್ಕಲ್ಲ. ಅವ್ರು ಮಾಡೋದು ಮಾಡ್ತಾರೆ, ಅದ್ರ ಪರಲೋಕದ ದೇವರು ಮಾಡೋರಾಗಿರ್ತಾರೆ. ಆಮೆನ್. ಆಗ ನಿಮ್ಮ ಕೈಯಲ್ಲಿದೆ. ನೀವು ರಾಜ್ಯರು, ನೀವು ಯಾಜಕರು ಏನು ಕೆಲಸ ಗೊತ್ತಾ? ದೇವರಿಗೂ ಮನುಷ್ಯರ ಮಧ್ಯದಲ್ಲಿ ನಿಲ್ತಾ ಇದ್ರು. ಇವತ್ತು ದೇವರಿಗೂ ಈ ಅನ್ಯ ಜನಗಳ ಮಧ್ಯಸ್ಥರಾಗಿ ನಿಮ್ಮನ್ನು ದೇವರು ನಿಲ್ಲಿಸಿದ್ದಾರೆ. ಮೊಣಕಲ್ ಹಾಕಿ ನೀವೇನು ಇಷ್ಟಪಡ್ತೀರಾ ಕೈ ಎತ್ತಿ ಪ್ರಾರ್ಥನೆ ಮಾಡಿ ನೋಡಿ. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಹಲ್ಲೆಲೂಯಾ. ಟೈಮ್ ಪಾಸ್ಗಾಗಿ ಏನೋ ಸ್ವಲ್ಪ ಸಂತೋಷಪಡಿಸೋಕ್ಕಾಗಿ ಆರಾಧನೆ ನಡೆಸ್ತಾ ಇಲ್ಲ. ಆಕಾಶ ಭೂಮಿ ಅಳಿದು ಹೋದರೆ ಕೂಡ ಈ ಜೀವಗಳ ವಾಕ್ಯ ಎಂದಿಗೂ ಅಳಿದು ಹೋಗಲ್ಲ. ಒಬ್ಬರು ನಿಂತ್ಕೊಂಡ್ರೆ ಸಾಕು. ನಾನು ಹೇಳ್ತೀನಿ ನೋಡಿ, ಏರಿಯಾಯನ್ನು ನೀವು ನಿಂತ್ಕೊಂಡ್ರೆ ಕರ್ನಾಟಕವನ್ನೇ ಕಾಪಾಡ್ತಾರೆ. ಭಾರತ ದೇಶವನ್ನೇ ಈ ಕೊರೋನಾ ರೋಗದಿಂದ ಕಾಪಾಡಲಿಕ್ಕೆ ದೇವರು ಸಮರ್ಥನಾಗಿದ್ದಾರೆ. ಒಬ್ಬರು ಬೇಕು ದೇವರಿಗೆ, ಒಬ್ಬರು ಅಬ್ರಹಾಂ ಬೇಕು, ಒಬ್ಬರು ಮೋಸ ಬೇಕು, ಒಂದು ನೆಹಮ್ಯ ಬೇಕು, ಒಂದು ಸಿಸ್ಟರ್ ಬೇಕು, ಒಂದು ಬ್ರದರ್ ಬೇಕು ದೇವರಿಗೆ. ಆಮೆನ್. ನೀವು ಪ್ರಾರ್ಥನೆ ಮಾಡಿ ನೋಡಿ. ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ನಿಮಿತ್ತವಾಗಿ ಪಟ್ಟಣವನ್ನು ದೇವರು ಉದ್ಧಾರ ಮಾಡ್ತಾರೆ. ಆಮೆನ್. ಆ ದೇವರನ್ನು ಹಾಡನ್ನು ಹಾಡಿ ಸೇರಿ ದೇವರನ್ನು ಮಹಿಮೆ ಪಡಿಸೋಣ. ಅವ್ರನ್ನ ಒಳ್ಳೆ ತಂದೆಯಾಗಿದ್ದಾರೆ. ಮಾತು ಬಹಳ ಮುಖ್ಯ. ಬಾಯಿ ತೆರೆದು ಹೇಳಿ, ನೀನು ಆರಾಧಿಸುತ್ತೇವೆ ದೇವರೇ, ನಿನ್ನ ಪ್ರೀತಿಸುತ್ತೆ ದೇವರೇ. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮ ನೀಡಿರುವೆ. ಮಗಳಾಗಿ ಆರಿಸಿಕೊಂಡೆ, ಪುನರ್ಜನ್ಮ ನೀಡಿರುವೆ. ಅರಸರು ನಾವೆಲ್ಲರೂ, ಅಯ್ಯ ಯಾಜಕರು, ಇಲ್ಲಿ ಬಂದಿರುವ ನಾವೆಲ್ಲರೂ ಅರಸರು, ನಾವೆಲ್ಲರೂ ಅಯ್ಯ ಯಾಜಕರು. ಆರಾಧಿಸುವೆವು, ಆರ್ಭಟಿಸುವೆವು, ಆರಾಧಿಸುವೆವು, ನಿನ್ನ ಆರಾಧಿಸುವೆವು, ಆರ್ಭಟಿಸುವೆವು. ಪ್ರೀತಿ ಪರಿಶುದ್ಧ ಪರಿಶುದ್ಧನೇ, ಪರಲೋಕ ರಾಜನೇ, ಪರಿಶುದ್ಧ ಪರಲೋಕ ಎಂದೆಂದು ಇರುವಾತನೇ. ಅಯ್ಯ ನಮಗಾಗಿ ಬರುವಾತನೇ, ಎಂದೆಂದು ಇರುವಾತನೇ. ಅಯ್ಯ ನಮಗಾಗಿ ಆರಾಧಿಸುವೆವು. ಸಂತೋಷವಾಗಿ, ಸಂತೋಷದಿಂದ ಕೊಡುವ ಹೃದಯವನ್ನು ದೇವರು ಇಷ್ಟಪಡುವರಾಗಿದ್ದಾರೆ. ಸಕಲ
ಉಂಟಾಗಲಿ. ಆರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸು ಯೇಸುವನ್ನು ನಿನ್ನ ಆರಾಧಿಸುವೆವು. ಪ್ರೀತಿ ನಿನ್ನ ಕ್ರಿಯೆಗಳೆಲ್ಲ ಅತಿಶಯ ಆಶ್ರಯವೇ. ನಿನ್ನ ಕ್ರಿಯೆಗಳೆಲ್ಲ ಅತಿಶಯ. ನಿನ್ನ ಮಾರ್ಗವೆಲ್ಲ ಅಯ್ಯ ನಿತ್ಯ ಜೀವವಯ್ಯ. ನಿನ್ನ ಮಾರ್ಗವೆಲ್ಲ ಅಯ್ಯ ನಿತ್ಯ. ಸರಿ, ಒಂದು ಸಾರಿ ಆರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸು ನಿನ್ನ ಆರಾಧಿಸುವೆವು. ಪ್ರೀತಿ ತಂದೆಯೇ ಆರಾಧಿಸುವೆವು, ಯೇಸುವೇ ಆರ್ಭಟಿಸುವೆವು, ಆತ್ಮ ದೇವರೇ ಪ್ರೀತಿಸು. ತಂದೆಯನ್ನು ನೋಡಿ ಹೇಳೋಣ, ತಂದೆಯೇ ಆರಾಧಿಸುವೆವು, ಆತ್ಮ ದೇವರೇ ಪ್ರೀತಿ ಆರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿ. ಯೇಸು ನಮ್ಮನ್ನು ಪ್ರೀತಿಸಿದ್ರು, ಅದಕ್ಕೆ ನಾವು ಇವತ್ತು ಪ್ರೀತಿ ಮಾಡುತ್ತೇವೆ. ಆತನು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದು. He first loved us. ಆರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸು ನಿನ್ನ ಆರಾಧಿಸುವೆವು, ಪ್ರೀತಿಸು ನಿನ್ನ ಆರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸು ನಿನ್ನ ಆರಾಧಿಸುವೆವು. ಪ್ರೀತಿ ನಿನ್ನ ಆರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿ. ಅನ್ಯ ಭಾಷೆ ಬರೋರು ಅನ್ಯ ಭಾಷೆಯಲ್ಲಿ ಹಾಲೆಲೂಯಾ. ಶಂದನ ಲಿವರ ಶಂದನ ಲಿಖಬರು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಕೃಪೆ ಸಪ್ಪ, ನಿನ್ನ ಕೃಪೆ 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 ದೇವರಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ ದೇವರಪ್ಪ. ನಾವು ಬರಲಿಲ್ಲ ಸ್ವಾಮಿ, ನಿನ್ನ ಕೃಪೆ ನಮ್ಮನ್ನು ತಂದಿದ್ದಕ್ಕಾಗಿ ಸ್ತೋತ್ರ ದೇವರಪ್ಪ. ನಿನ್ನ ಕೃಪೆ ನಮ್ಮನ್ನು ತಂದಿದ್ದಕ್ಕಾಗಿ ಸ್ತೋತ್ರ ದೇವರಪ್ಪ. ಒಂದು ಸಾರಿ ಕಡೆ ಎಲ್ಲರೂ ಹಾಗೆ ನಿನ್ನ ಕೃಪೆಯನ್ನು ನೆನೆಸಿಕೊಳ್ಳುವಾಗ ಪೂರ್ಣ ಹೃದಯದಿಂದ ನಿನ್ನ ಆರಾಧಿಸುತ್ತೇನೆ ದೇವರೇ. ನಿನ್ನ ಕನ್ನಿಕರವನ್ನು ನಾನು ನೆನೆಸಿಕೊಳ್ಳುವಾಗ ನನ್ನ ಜೊತೆ ಸೇರಿ ಹೇಳಿ, ಅಂತರ ಆಳದಿಂದ ಸ್ತೋತ್ರ ಹೇಳುವೆ. ಯಾವಾಗಲೂ ದೇವರನ್ನ ಆರಾಧಿಸುವಾಗ ಅಂತರ ಆಳದಿಂದ ನೀವು ಆರಾಧಿಸಿ. ಆಮೆನ್. ನಿಮ್ಮ ಒಂದೊಂದು ಸ್ತೋತ್ರ ನಾನು ಹೇಳ್ತೀನಿ ನೋಡಿ, ಅದೊಂದು ಒಳ್ಳೆ ಬಲಿಗೆ ಸಮವಾಗಿರ್ತದೆ. ದೇವರ ವಾಕ್ಯ ಹೇಳ್ತದೆ, ಸ್ತೋತ್ರ ಮಾಡುವವರು ನನ್ನನ್ನು ಗೌರವಿಸುತ್ತಾರೆ. ಆಗ ನೀವು ದೇವರನ್ನ ಗೌರವಿಸುವಷ್ಟು ನಮ್ಮನ್ನು ದೇವರು ಗೌರವಿಸುವರಾಗಿರ್ತಾರೆ. ಆಮೆನ್. ಈ ಹಾಡನ್ನು ಹಾಡೋಕ್ಕಿಂತ ಮುಂಚೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ 25-26ನೇ ವಾಕ್ಯ ಓದಿ ನಾವು ಹಾಡೋಣ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನು ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾರ್ಶ್ವಕ್ಕೆ ಸಿಕ್ಕದಂತೆ. ಎಲ್ಲರೂ ಹೇಳಿ, ನನ್ನ ಕಾಲು ಪಾರ್ಶ್ವಕ್ಕೆ ಸಿಕ್ಕದಂತೆ ನನ್ನ ದೇವರು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆ ಮಕ್ಕಳನ್ನು, ಆತನ ನಂಬಿರುವ ಎಲ್ಲರನ್ನು ಕಾಪಾಡುವನು. ಇದೇ ನಂಬಿಕೆ. ಇದನ್ನು ಹೇಳಬೇಕು. ನೀವು ಬೆಳಗ್ಗೆ ತಕ್ಷಣ ಹೇಳಬೇಕು, ಎಲ್ಲ ಪಾರ್ಶ್ವಕ್ಕೆ, ಎಲ್ಲ ಇವತ್ತು ಈ ಜಗತ್ತಲ್ಲಿರೋ ತೊಂದರೆಗೆ ನಾನು ಸಿಕ್ಕದ ಹಾಗೆ ನನ್ನನ್ನು ದೇವರು ಕಾಪಾಡುತ್ತಾರೆ. ಯಾಕೆ ಕಾಪಾಡುತ್ತಾರೆ? ನಾವು ಆತನನ್ನು ಆರಾಧಿಸ್ತೇವೆ. ನಾವು ಆತನ ಮಕ್ಕಳಾಗಿರೋದ್ರಿಂದ ನಮ್ಮನ್ನು ಕಾಪಾಡುವ ದೇವರು. ನೋಡಿ, ಯಾವುದೇ ಪಕ್ಕಕ್ಕೆ ಸಡನ್ಲಿ ಏನಾದರೂ ಒಂದು ಸುದ್ದಿ ಎಲ್ಲ ಬಂದರೆ ಭಯನೇ ಪಡಬೇಡಿ.
ನಮ್ಮನ್ನು ಕಾಪಾಡುವ ಒಂದು ದೇವರಿದ್ದಾರೆ. ಆಮೆನ್. ನೋಡಿ, ಈ ವರ್ಷ ಎದುರೇ ನೋಡಿಲ್ಲ, ಸಡನ್ಲಿ ಒಂದು ರೋಗ ಬಂತು, ಎಲ್ಲ ಗಲಿಬಿಲಿ ಪಡಿಸಿತ್ತು. ಅದರ ಮಧ್ಯದಲ್ಲಿ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ದೇವರು. ಇದುವರೆಗೆ ಕಾಪಾಡಿದ ದೇವರು ಇನ್ನು ಮುಂದೆ ಕಾಪಾಡುವರಾಗಿರ್ತಾನೆ. ಆಮೆನ್. ಸೇರಿ ನಾವು ಕಣ್ಗಳು ಮುಚ್ಚಿ ಹಾಗೆ ಆತನ ಕೃಪೆ, ಆತನ ಕನಿಕರವನ್ನು ನಾನು ನೆನೆಸಿಕೊಂಡು ಹಾಡನ್ನ. ನನ್ನನ್ನು ಪ್ರೀತಿಸಲು ನಿನ್ನ ಪ್ರಾಣವನ್ನೇ ಕೊಟ್ಟಾತನೇ, ಕನಿಕರವ ನೆನೆಸುವಾಗಲೆಲ್ಲ ಪೂರ್ಣ ಹೃದಯದಿಂದ ಆರಾಧಿಸುವೆ. ಕನಿಕರ ನೆನೆಸುವಾಗಲೆಲ್ಲ ಪೂರ್ಣ ಹೃದಯದಿಂದ ಆರಾಧಿಸುವೆ. ನಿನ್ನ ಕನಿಕರವ ನೆನೆಸುವಾಗಲೆಲ್ಲ ಅಂತರಾಳದಿಂದ ದೀನನ ನೆನೆಸಿರುವೆ. ಸ್ತೋತ್ರ ರಾಜ, ಉನ್ನತದಿ ಇಟ್ಟಿರುವೆ. ಸ್ತೋತ್ರ ರಾಜ, ದೀನನ ನೆನೆಸಿರುವೆ. ಸ್ತೋತ್ರ ರಾಜ, ಉನ್ನತದಿ ಇಟ್ಟಿರುವೆ. ನಿನ್ನ ದಿನವೆಲ್ಲ ಸ್ತುತಿಸಿದರು ಸಾಲದೆಯ. ನಿನ್ನ ದಿನವೆಲ್ಲ ಸಾಲದೆಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಆಯುಷ್ಯಲ್ಲ ನಿನಗೆ ಸ್ತೋತ್ರ. ಹೃದಯದಿಂದ ಬರಲಿ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ನಿನಗೆ. ನನ್ನನ್ನು ಪ್ರೀತಿಸಲು ಅಘೋರ ಶಿಲ್ಪೆಯಲ್ಲಿ ನಿನ್ ಪ್ರಾಣ ನೀಡಿರುವೆ. ಸ್ತೋತ್ರ ಅಯ್ಯ. ನನ್ನ ಪಾಪ ಕ್ಷಮಿಸಿ, ಭಯವೆಲ್ಲ ನೀಗಿಸಿ, ಮಗನಾಗಿ ಮಾಡಿಕೊಂಡೆ. ನನ್ನನ್ನು ಪ್ರೀತಿಸಲು ಅಘೋರ ಶಿಲ್ಪೆಯಲ್ಲಿ ನಿನ್ ಪ್ರಾಣ ನೀಡಿರುವೆ. ಸ್ತೋತ್ರ ಅಯ್ಯ. ನನ್ನ ಪಾಪ ಕ್ಷಮಿಸಿ, ಭಯವೆಲ್ಲ ನೀಗಿಸಿ, ಮಗಳಾಗಿ ಮಾಡಿಕೊಂಡೆ. ಯಾರಿಗೂ ಬೇಡವಾದ ನನ್ನ ಆಶೀರ್ವಾದ ನಿಧಿಯಾಗಿ ಇದೆ. ಯಾರಿಗೂ ಬೇಡವಾದ ಆಶೀರ್ವಾದ ನಿಧಿಯಾಗಿ ನಿನ್ನ ದಿನವೆಲ್ಲ ಸಾಲದೆಯ. ವರ್ಷವೆಲ್ಲ ಸಾಲದೆಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಆಯುಷ್ಯಲ್ಲ ನಿನಗೆ. ಹೃದಯದಾಳದಿಂದ ಸ್ತೋತ್ರ, ಸ್ತೋತ್ರ ಕರ್ತನೇ. ಕಣ್ಣೀರ ಹಾದಿಯಲ್ಲಿ ನಾನು ನಡೆಯುವಾಗಲೂ ಕೈ ಹಿಡಿದು ನಡೆಸಿರುವೆ. ಸ್ತೋತ್ರಯ್ಯ. ಕಷ್ಟದ ಸಮಯದಲ್ಲಿ ಸಹಾಯವ ನೀಡಿ ಮೇಲೆ ಎತ್ತಿರುವೆ. ಕಣ್ಣೀರ ಎಷ್ಟು ಜನಕ್ಕೆ ಅನುಭವ ಇದೆ ಅಂತ ಅನುಭವ. ನಡೆಸಿರುವೆ. ಸ್ತೋತ್ರ
ಕಷ್ಟದ ಸಮಯದಲ್ಲಿ ನೀಡಿ ಮೇಲೆ ಎತ್ತಿರುವೆ. ಕೊನೆಗೊಂಡ ಈ ನನ್ನ ಬಾಳಿಗೆ ಆರಂಭ ತಂದಿರುವೆ. ಕೊನೆಗೊಂಡ ಈ ನನ್ನ ಆರಂಭ ತಂದಿರುವೆ. ನಿನ್ನ ದಿನವೆಲ್ಲ ಸಾಲದೆಯ, ನಿನ್ನ ದಿನವೆಲ್ಲ ಸಾಲದೆಯ. ಸ್ತೋತ್ರ ಶಲ ನಿಮಗೆ. ಸ್ತೋತ್ರಪ್ಪ ಸ್ತೋತ್ರಪ್ಪ ಶಲ. ಎರಡು ಕೈಗಳೆತ್ತಿ ನಿನ್ನ ಕೃಪೆಯನ್ನು ಹಗಲೆಲ್ಲ ಪೂರ್ಣ ಹೃದಯದಿಂದ ನಿನ್ನ ಕನ್ನಿಕರವ, ನಿನ್ನ ಕನ್ನಿಕರವ ತರಾಳದಿಂದ ದೀನನ ನೆನೆಸಿರುವೆ. ನಿಮ್ಮನ್ನ ಯಾರು ನೆನೆಸದೆ ಹೋಗಲಿ, ದೇವರು ನಮ್ಮನ್ನು ನೆನೆಸಿದ್ದಾರೆ. ದೀನನ ನೆನೆಸಿರುವೆ. ಉನ್ನತದಿ ನಿನ್ನ ದಿನವೆಲ್ಲ ಸಾಲದೆಯ, ನಿನ್ನ ದಿನವೆಲ್ಲ ಸ್ತೋತ್ರಪ್ಪ. ಆಯುಷ್ಯ ದಿನವೆಲ್ಲ ನಿನಗೆ ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ಆಯುಷ್ಯೆಲ್ಲ ನಿನಗೆ, ಆಯುಷ್ಯೆಲ್ಲ ನಿನಗೆ ಸ್ತೋತ್ರಪ್ಪ. ಆಯುಷ್ಯೆಲ್ಲ ನಿನಗೆ ಅಪ್ಪ. ಶಂದಲಾಂದಿರ ಲೆಕ್ಕಮಾನರ ಶೇಖಿಲಾರ. ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಜೀಸಸ್ ಅಪ್ಪ. ಎಷ್ಟೋ ಆ ಕಣ್ಣೀರಿನ ಹಾದಿಯಲ್ಲಿ ಹೋಗುವಾಗಲೂ, ಎಷ್ಟೋ ಕಷ್ಟದ ಸಮಯದಲ್ಲಿ ಕೂಡ ಕಳೆದ 7 ತಿಂಗಳು ನಮಗೆ ಜೊತೆ ಇದ್ದು ನಮ್ಮನ್ನು ಕಾಪಾಡಿ ನಮ್ಮನ್ನು ನಡೆಸಿ ಬಂದ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ನಮ್ಮ ಪಾಪಗಳೆಲ್ಲ ಕ್ಷಮಿಸಿ, ಎಷ್ಟೋ ಸಮಯ ದೇವರಪ್ಪ ಬೇಡದಿರುವ ಕಾರ್ಯಗಳೆಲ್ಲ ಮನಸ್ಸಲ್ಲಿ ಹಾಕಿ ಭಯಪಟ್ಟುವಾಗೆಲ್ಲ ದೇವರಪ್ಪ ಆ ಭಯದಿಂದೆಲ್ಲ ನಮ್ಮನ್ನು ಬಿಡುಗಡೆ ಮಾಡಿ ಇವತ್ತು ನಮ್ಮನ್ನು ನೀನು ನಿಲ್ಲಿಸಿರುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ಜೋಯಲ್ 2ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಹೇಳುವಾಗೆ, ದೇವರು ನಿಮ್ಮ ಮಧ್ಯದಲ್ಲಿ ಮಹಾ ದೊಡ್ಡ ಕಾರ್ಯಗಳು ಮಾಡುವನಂತ ಈ ಆಗಸ್ಟ್ ತಿಂಗಳಲ್ಲಿ 2ನೇ ಆರಾಧನೆಯಲ್ಲಿ ಬಂದಿರೋ ಜೀವಿತದಲ್ಲಿ ನಿನ್ನ ಮಹಾ ದೊಡ್ಡ ಕಾರ್ಯಗಳನ್ನು ನೀನು ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ, ಸ್ತೋತ್ರ ಮಾಡ್ತೀವಿ. ಹೊಸ ತಿಂಗಳಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸ್ಟೀಫನ್ ಇದ್ದಾರೆ, ಅವರು ಬಂದು ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿರ್ತಾರೆ. ದೇವ್ರ ಮಕ್ಕಳನ್ನು ಅನುಗ್ರಹಿಸಿ ಕಳೆದ ತಿಂಗಳುಗಳಿಗಿಂತ ಈ ತಿಂಗಳು ಸಮಾಧಾನದ ಒಂದು ಜಯದ ತಿಂಗಳಾಗಿದೆ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೆ, ವಂದನೆ ಮಾಡ್ತೀವಪ್ಪ ತಂದೆ, ನಿನ್ನ ಮಹಿಮೆಗಾಗಿ ಸ್ತೋತ್ರಪ್ಪ. ಈ ಆರಾಧನೆಯಲ್ಲೂ ನಿನ್ನ ಮಹಿಮೆ ಎಲ್ಲ ಕಡೆ ಚೆಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ರು ನಿನ್ನ ಪ್ರಸನ್ನತೆನ ಅವರ ಶರೀರದಲ್ಲಿ ಅನುಭವಿಸಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆಪ್ಪ. ನಿನ್ನ ಕೃಪೆ ಆವರಿಸ್ಕೊಂಡಿರೋದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆಪ್ಪ. ಈ ಬೆಳಗಿನ ಜಾವದಲ್ಲೂ ತಂದೆ, ನಿನ್ನನ್ನು ತಂದೆ ನಾವು ರುಚಿ ನೋಡಲು ತಂದೆ, ನಿನ್ನನ್ನು ಅನುಭವಿಸಲು ಕೊಟ್ಟಿರುವ ಒಳ್ಳೆಯ ಕೃಪೆಗಾಗಿ ನಾನು ಸ್ತೋತ್ರ ಮಾಡಿ ನಾನು ಪ್ರಾರ್ಥಿಸ್ತೇನೆಪ್ಪ.
ಇಲ್ಲಿ ಕೂಡಿ ಬಂದಿರುವ ಒಬ್ಬೊಬ್ಬರನ್ನು ಹೆಸರಾಗಿ ಕುಟುಂಬವಾಗಿ ಇವರ ತಲಾಂತರಗಳನ್ನು, ತಂದೆ ಇವರ ಮಕ್ಕಳನ್ನು, ತಂದೆ ಇವ್ರನ್ನ ಹೆತ್ತವರನ್ನು, ಒಡೆ ಹುಟ್ಟಿದವರನ್ನು ಹೆಸರಾಗಿ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ನಿನ್ನ ರಕ್ತದಿಂದ ಇವ್ರನ್ನ ಮಾರ್ಕ್ ಮಾಡ್ತೇನೆಪ್ಪ, ನಿನ್ನ ರಕ್ತದಿಂದ ಇವ್ರನ್ನ ನಾನು ಸೀಲ್ ಮಾಡ್ತೇನೆ. ಈ ಆರಾಧನೆಯಲ್ಲಿ ಭಾಗವಹಿಸುವ ಒಬ್ಬೊಬ್ಬರನ್ನು ತಂದೆ, ಎಬಿನೇಸರ್ ಮಿಷನನ್ನು, ಎಬಿನೇಸರ್ ಸಭೆಯನ್ನು ಒಂದು ಬಾರಿ ತಂದೆ ಕುಮಾರ ಪವಿತ್ರಾತ್ಮರ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆಪ್ಪ. ಇವತ್ತಿರೋದಕ್ಕಿಂತಲೂ ಇದು 1000ದಷ್ಟು ಹೆಚ್ಚುವಂತೆ, ಹರಡುವಂತೆ ನಿನ್ನ ದಯಪಾಲಿಸುವಂತೆ ನಾನು ಪ್ರಾರ್ಥಿಸ್ತೇನೆಪ್ಪ. ಸೇವಕರಿಗೆ ಒಳ್ಳೆ ಆರೋಗ್ಯವನ್ನು ಕೊಡು, ದೀರ್ಘಾಯುಸ್ಸನ್ನು ಕೊಡು, ಅಭಿಷೇಕವನ್ನು ಕೊಡು, ಜ್ಞಾನವನ್ನು ಕೊಡು. ಈ ಸಭೆ ನಡೆಸಕ್ಕೆ ಬೇಕಾಗಿರುವ ಎಲ್ಲ ಐಶ್ವರ್ಯವನ್ನು ಕೊಡುವಂತೆ ನಾನು ಪ್ರಾರ್ಥಿಸ್ತೇನೆಪ್ಪ. ಎಲ್ಲ ನಿನ್ನ ಕೃಪೆ ಎಲ್ಲ ವರದಾನಗಳಿಂದ ತುಂಬಿಸುವಂತೆ ನಾನು ಪ್ರಾರ್ಥಿಸ್ತೇನೆಪ್ಪ. ಇಲ್ಲಿ ಕೂಡಿ ಬಂದಿರುವ ಎಲ್ಲ ಜನಗಳನ್ನು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆಪ್ಪ. ನಿನ್ನ ನಾಮ ಇವ್ರ ನಿಮಿತ್ತವಾಗಿ ಮಹಿಮೆ ಹೊಂದಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇರುವ ಜಾಗದಲ್ಲಿ, ಕೆಲಸ ಮಾಡುವ ಜಾಗದಲ್ಲಿ ಇವರು ಅನೇಕರಿಗೆ ಬೆಳಕಾಗಿ, ಉಪ್ಪಾಗಿ, ಮಾರ್ಗ ತೋರಿಸುವರಾಗಿ ನೀವು ಉಪಯೋಗಿಸುವಂತೆ ನಾನು ಪ್ರಾರ್ಥಿಸ್ತೇನೆ. ಡಿವೈನ್ ಪ್ರೊಟೆಕ್ಷನ್ ಇವ್ರ ಮೇಲೆ ಮಾತಾಡ್ತಾನೆ, ಒಂದು ಸಂರಕ್ಷಣೆನ ಮಾತಾಡ್ತಾನೆ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಕುರಾನ್ನ ಸಮಯದಲ್ಲಿ 2 ಸಾಮ್ಯುಯೇಲ 7ನೇ ಅಧ್ಯಾಯದಲ್ಲಿ 18ನೇ ವಾಕ್ಯವನ್ನು ಓದೋಣ. 2 ಸಾಮ್ಯುಯೇಲ್ 7వ ಅಧಿಕಾರದಲ್ಲಿ 18వ ವಚನ. 2 ಸಾಮ್ಯುಯೇಲ್ ಚಾಪ್ಟರ್ 7 18th ವರ್ಡ್. ಅನಂತ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ, ಯೆಹೋವನೇ, ನನ್ನೆಷ್ಟರವನು ದೇವರೇ, ನನ್ನ ಮನೆ ಎಷ್ಟರದವರು, ಇಲ್ಲಿವರೆಗೆ ತಂದಿದೆಯಲ್ಲ. ಎಲ್ಲರೂ ಹೇಳಿ, ಇಲ್ಲಿಯವರೆಗೂ ನನ್ನನ್ನು ತಂದಿದೆಯಲ್ಲ. ಇಂಗ್ಲೀಷಲ್ಲಿ ನಾನು ಓದ್ತೀನಿ ನೋಡಿ. ಇಂಗ್ಲೀಷಲ್ಲಿ ಹೇಗಿರ್ತದೆ ಅಂದರೆ 7ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಆ್ಯಂಡ್ ಹೌ ದಟ್ ಯು ಹ್ಯಾವ್ ಬ್ರಾಟ್ ಮೀ. ಎಲ್ಲ ಹೇಳಿ, ಬ್ರಾಟ್ ಮೀ, ನನ್ನನ್ನು ತಂದಿದೆಯಲ್ಲ. ಹಲ್ಲೆಲೂಯಾ. ನಾನು ಹೇಳ್ತೀನಿ ನೋಡಿ, ಈ 7 ತಿಂಗಳು ನಾವು ದಾಟಿ ಬಂದಿದ್ದೀವಿ. 7 ತಿಂಗಳು ಎಷ್ಟೋ ಪ್ರಶ್ನೆಗಳು, ಎಷ್ಟೋ ನಮಗೆ ಎಲ್ಲರಿಗೂ ಗೊತ್ತು, ಎಲ್ಲ ಕಡೆ ಅನೇಕ ತೊಂದರೆಗಳ ಮಧ್ಯದಲ್ಲಿ ಕೂಡ ನಾನು ಅನೇಕ ಸಮಯದಲ್ಲಿ ನಾನು ಹೇಗೆ ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಅಪ್ಪ 7 ತಿಂಗಳು ಹೆಂಗೋ ನಾವು ದಾಟಿ ಬಂದ್ಬಿಟ್ಟು, ನಾವು 7 ತಿಂಗಳು ಇಲ್ಲದೇನೋ ಕಷ್ಟ ಬಂದರೆ, ಏನೋ ಒಂದು ಬಂದರೆ, ಅಪ್ಪ ಈ ಕಷ್ಟದಿಂದ ಹೆಂಗೋ ನಾವು ಬಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಹಾಗೆಯೇ ನಾನು ಯೋಚನೆ ಮಾಡಿದ ದಿನಗಳು ಇತ್ತು ನನಗೆ. ಹಲ್ಲೆಲೂಯಾ. ಆದರೆ ನಿನ್ನೆ ಈ ಸಂದೇಶವನ್ನು ಸಿದ್ಧ ಮಾಡುವ ಸಮಯದಲ್ಲಿ ನಾವು ಬರಲಿಲ್ಲ, ದೇವರು ನಮ್ಮನ್ನು ತಂದಿರೋದು. God has brought forth. ನಮ್ಮನ್ನು ದೇವರು ಇವತ್ತು ನಮ್ಮನ್ನು ನಡೆಸಿ ಬಂದಿದ್ದಾರೆ. ಹಲ್ಲೆಲೂಯಾ. ಹಾಗೆ 7 ತಿಂಗಳು ಇನ್ನು ಮೇಲೆ ಕೂಡ ನೀವು ಹಾಗೆ ಹೇಳಬೇಕು. ಈಗ ಆ ಕಡೆ ಭಾಗ ಹೇಗೆ ಹೇಳ್ತಾರೆ ಕನ್ನಡದಲ್ಲಿ, ನೀವು ನಮ್ಮನ್ನು ತಂದಿದೆಯಲ್ಲ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಚರ್ಚಿಗೆ ಬಂದಿದ್ದೀವಿ ಅಂದರೆ ನೀವು ಚೆನ್ನಾಗಿ ತಿಳ್ಕೊಬೇಕು. ನಾವು ಬಂದಿಲ್ಲ, ನಮ್ಮನ್ನು ದೇವರು ತಂದಿದ್ದಾರೆ. ಹಲ್ಲೆಲೂಯಾ. ಯಾಕೆಂದರೆ ಇವತ್ತು ಎಷ್ಟೋ ಜನ, ಸಾವಿರಾರು ಕೆಲವು ಹಾಸ್ಪಿಟಲ್ಗಳಲ್ಲಿ ಇದ್ದಾರೆ. ದೇವರು ಅವ್ರಿಗೆ ಸೌಖ್ಯ ಕೊಡಲಿ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ ನಮಗೆ ಕುಟುಂಬಕ್ಕೆ ಅದೇ ಕೆಲಸ ಆಗಿದೆ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀವು ಕೂಡ ಪ್ರೇಯರ್ ಮಾಡಿ. ಆಗ ನಾನು ಹೇಳಿದೆ ನೋಡಿ, ಹಾಗೆ ಇರುವ ಸಮಯದಲ್ಲಿ ಇವತ್ತು ನಮ್ಮನ್ನು ದೇವರು ತಂದಿದ್ದಾರೆ ಚರ್ಚಿಗೆ. ಈಗ ನಾನು ಹೇಳ್ತೀನಿ, ಬರೀ ಚರ್ಚಿಗೆ ಮಾತ್ರ ತಂದಿಲ್ಲ, ನಮ್ಮನ್ನು ದೇವರು ಇದುವರೆಗೆ ನಡೆಸಿದ್ದಾರೆ. ಏನೆಲ್ಲ ನಮಗೆ ಸಂಭವಿಸ್ಬೋದಾಯಿತು, ಏನೆಲ್ಲ ತೊಂದರೆಗಳು ಬರ್ಬೋದಾಯಿತು, ಅದರೆಲ್ಲ ನಮ್ಮನ್ನೇ ನಾವು ಕಾಪಾಡಿಕೊಂಡಿಲ್ಲ. ನಮಗೆ ಗೊತ್ತಿಲ್ಲದೇ ಒಂದು ದೇವರು ನಮ್ಮನ್ನು ಕಾಪಾಡಿ ಬಂದಿದ್ದಾರೆ. ಅದಕ್ಕೆ ಸ್ಯಾಮ್ಯುಯೇಲ್ ಒಂದು ದಿವಸ ಹೇಳ್ತಾರೆ, ಎಬೀನೆಜರ್ ನಮ್ಮನ್ನು ಇದುವರೆಗೆ ನಡೆಸಿದ ದೇವರು ಅಂತ ಆತನು ಹೇಳೋದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದಲ್ಲಿ ಕೂಡ 31ನೇ ವಾಕ್ಯ ಹೇಳ್ತದೆ, ಒಂದು ತಂದೆ ತನ್ನ ಮಕ್ಕಳನ್ನ ಹೊರುವ ಹಾಗೆ ನನ್ನನ್ನು ನಿಮ್ಮನ್ನು ದೇವರು ಹೊತ್ತು ಬಂದಿದ್ದಾರೆ. ಹಲ್ಲೆಲೂಯಾ. ನಮಗೆ ಗೊತ್ತೇ ಇಲ್ಲ ನೋಡಿ, ಆದರೆ ನಮ್ಮನ್ನು ದೇವರು ಏನು ಮಾಡಿದ್ದಾರೆ ಅಂದರೆ, ತನ್ನ ಭುಜದ ಮೇಲೆ ಒಂದು ತಂದೆಯಾಗಿ ಹೊತ್ತು ಬಂದಿದ್ದಾರೆ, ಒಂದು ಕುರುಬನಾಗಿ ಹೊತ್ತು ಬಂದಿದ್ದಾರೆ, ಒಂದು ಹದ್ದಿನಾಗಿ ನಮ್ಮನ್ನು ದೇವರು ಹೊತ್ತು ಬಂದಿದ್ದಾರೆ ನಮಗೆ. ಆಗ ದೇವರೇ ಮಾಡೋದು ಇದನ್ನು, ದೇವರ ಮಕ್ಕಳಿಗೆ ಅವರೇ ನಡೆಸಿ ಬಂದದ್ದು ನಮಗೆ ಗೊತ್ತಿಲ್ಲ. ಕೀರ್ತನೆ 103 ಕೂಡ 13ನೇ ವಾಕ್ಯ ಹೇಳ್ತದೆ, ಒಂದು ತಂದೆ ತನ್ನ ಮಕ್ಕಳಿಗೆ ಕನಿಕರಿಸುವ ಹಾಗೆ ಇವತ್ತು ನನ್ನನ್ನು ನಿಮ್ಮನ್ನು ದೇವರು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಕನಿಕರವಾಗಿ ನಡೆಸಿ ಬಂದಿದ್ದಾರೆ. ಹಲ್ಲೆಲೂಯಾ. ನಾವು ನಡೆದಿದ್ದಲ್ಲ, ಅವ್ರು ನಮ್ಮನ್ನು ಕರೆ ತಂದಿದ್ದಾರೆ. ಈ ಆಗಸ್ಟ್ ತಿಂಗಳಲ್ಲಿ ನಾವು ಕಾಣುವಂತೆ
ದೇವರು ನಮ್ಮನ್ನು ಮಾಡಿರೋದು. ಆಮೇನ್. ಹಾಗೆ ಒಂದೊಂದು ದಿನ ಹೇಳಿ, ದೇವರೇ ನಾವಲ್ಲ ದೇವರೇ, ನೀನು ನಮ್ಮನ್ನು ಕರೆ ತಂದಿದ್ದಕ್ಕಾಗಿ, ನೀನು ನಮ್ಮನ್ನು 7 ತಿಂಗಳು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ತಿಂಗಳು ಅದಕ್ಕಿಂತ ಹೆಚ್ಚಾಗಿ ನೀನು ನಡೆಸುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ ಅಂತ ಹಾಗೆ ನೀವು ಸ್ತೋತ್ರ ಮಾಡಿ ನೋಡಿ, ಹಾಗೆ ಕೃತಜ್ಞತೆ ಮಾಡಿ ನೋಡಿ. ಆ ದೇವರ ಮಹಿಮೆ ಹಸ್ತ ನಿಮ್ಮನ್ನು ನಡೆಸುವುದನ್ನು ನೀವು ನೋಡಲಿಕ್ಕೆ ಸಾಧ್ಯ. ಈಗ ಕೀರ್ತನೆಗಾರನ ಹೇಳ್ತಾನೆ, ನೀನು ನಡೆಸಿದೀಯ ನನ್ನನ್ನು. ಎಲ್ಲಿ ನಡೆಸಿದ್ರು, ಹೇಗೆ ನಡೆಸಿದ್ರು ಅಂತ ಒಂದು 3 ಕಾರ್ಯಗಳನ್ನು ನಾನು ನೋಡುವ ಸಮಯದಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ. ಕೀರ್ತನೆ 40 2ನೇ ವಾಕ್ಯದಲ್ಲಿ ನಾವು ಓದುವಾಗ, ಕೀರ್ತನೆ 40 ನೋಡಿ, ನಾಶನದ ಗುಂಡಿ ಒಳಗಿಂದ ಎತ್ತಿದನ್ನು ಕೆಸರಿನಿಂದ ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು ನಡೆಸಿದನು. ಇಂಗ್ಲೀಷಲ್ಲಿ ನಡೆಸಿದನು ಅಂತಲೇ ಇರ್ತದೆ. ಈಗ ನಮ್ಮನ್ನು ದೇವರು ಎಲ್ಲಿಂದ ನಡೆಸಿದ್ದಾರೆ? ನಾನು ನೀವು ಒಂದು ನಾಶನ ಗುಂಡಿಯಲ್ಲಿ ಇದ್ದೋ, ಹಲ್ಲೆಲೂಯಾ, ಒಂದು ಕೆಸರಲ್ಲಿ ಇದ್ದೋ, ಒಂದು ಪಾಪದಲ್ಲಿದ್ದು ನಾವು ಅಲ್ಲಿಂದ ನಮ್ಮ ದೇವರು ತೆಗೆದ್ರು ನಮ್ಮನ್ನು. ಹಲ್ಲೆಲೂಯಾ. ಅಲ್ಲಿಂದ ತೆಗೆದು ಏನು ಮಾಡಿದ್ರು? ಅವರ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದರು. ಅದಕ್ಕೆ ಪೌಲ್ ಪೇತ್ರನ್ ಚೆನ್ನಾಗಿ ಬರೀತಾರೆ, ಬೆಳ್ಳಿ ಬಂಗಾರದಿಂದ ನಿಮ್ಮನ್ನು ಕೊಂಡುಕೊಂಡಿಲ್ಲ, ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ಕ್ರಿಯೆಗೆ ಕೊಂಡುಕೊಂಡಿದ್ದಾರೆ. ಅದಕ್ಕೆ ನಾವು ಭಾಳ ಅಮೂಲ್ಯರು. ಅದಕ್ಕೆ ನನಗೆ ತುಂಬ ಗ್ಯಾರಂಟಿಯಾಗಿ ಯಾಕೆ ಹೇಳ್ತೀನಿ ಅಂದರೆ, ನಮ್ಮನ್ನು ಅಷ್ಟು ಈಸಿಯಾಗಿ ಯಾರು ಮುಟ್ಟಕ್ಕೆ ದೇವರು ಬಿಡೋದಿಲ್ಲ. ಯಾಕೆಂದರೆ ಯೇಸುವಿನ ರಕ್ತ ಬೆಲೆ ಬಾಳುವ ರಕ್ತ. ಆ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿರೋದ್ರಿಂದ ಈಗ ನೋಡಿ, ಈಗ ನಾವೆಲ್ಲಿದ್ದೋ, ನಾವು ಆ ಗುಂಡಿಯಲ್ಲಿದ್ದೋ, ನಾಶನದಲ್ಲಿದ್ದೋ, ಅಲ್ಲಿಗ ತೆಗೆದದ್ದು ಮಾತ್ರ ಅಲ್ಲ, ದೇವರು ಅಲ್ಲೇ ಬಿಟ್ಬಿಡ್ಲೆ, ನಮ್ಮನ್ನು ತೆಗೆದು ನಮ್ಮ ಹೆಜ್ಜೆಗಳನ್ನು ಇವತ್ತು ಸ್ಥಿರಪಡಿಸಿದ್ದಾರೆ. ಇಂಗ್ಲೀಷಲ್ಲಿ ಹೇಗೆ ಗೊತ್ತಾ? ಗಾಡ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಯುವರ್ ಫೀಟ್. ಅಂದರೆ ಮೊದಲನೇದಾಗಿ ನಮ್ಮನ್ನು ದೇವರು ಇವತ್ತು ಏನು ಮಾಡಿದ್ದಾರೆ ಅಂದರೆ, ತೆಗೆದಿದ್ದು ಮಾತ್ರ ಅಲ್ಲ, ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸಿದ್ದಾರೆ, ನಮ್ಮ ಹೆಜ್ಜೆಗಳನ್ನು ಸ್ಟ್ರಾಂಗ್ ಪಡಿಸಿದ್ದಾರೆ. ಅಂದರೆ ನಮಗೆ ಯಾವುದೇ ಒಂದು ತೊಂದರೆ ಬರದ ಹಾಗೆ ನಮ್ಮನ್ನು ದೇವರು ಕಾಪಾಡೋರಾಗಿರ್ತಾರೆ. ನೋಡಿ, ಮೊದಲೇ ಸವಿಸಲ್ಲಿ ಇವತ್ತು ಅದೇ ಮಾಡ್ತಾ ಇದೆ. ಕೆಲವು ಸಮಯ ಸಡನ್ನಾಗಿ ಕೆಲವು ಪ್ರಶ್ನೆಗಳು ಬರ್ತದೆ, ಏನು ಮಾಡಬೇಕಂತ ಗೊತ್ತಿಲ್ಲ. ಒಂದು ದಿವಸ ನೋಡಬೇಕು, ಆದಿಕಾಂಡ 21ನೇ ಅಧ್ಯಾಯದಲ್ಲಿ ಹಾಗಾರ್ ಹೇಳ್ತಾರೆ. ಹಾಗಾರ್ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಅಬ್ರಹಾಮ್ ಏನು ಮಾಡ್ತಾರೆ, ಸ್ವಲ್ಪ ರೊಟ್ಟಿ ನೀರು ಕೊಟ್ಟು, ಹೋಗಮ್ಮ ಎಲ್ಲಾದರೂ ಇದ್ಬಿಡು ಹೋಗು ಅಂತ ಕಳಿಸ್ಬಿಡ್ತಾರೆ. ಹಾಗಾರು ತನ್ನ ಸ್ವಂತ ಗಂಡ, ಅವರು ಅಲ್ಲೂ ಅಬ್ರಹಾಮ್ ದೇವರ ಮನುಷ್ಯ, ಹೀಗೆ ಮಾಡ್ತಾರೆ ಅಂತ ಅವ್ರ ಕನಸಲ್ಲಿ ಕೂಡ ನೆನೆಸಿರೋದಿಲ್ಲ. ಅದನ್ನ ನೋಡಿ ಸಡನ್ಲಿ ನೀವು ನೋಡುವ ಸಮಯದಲ್ಲಿ ಎದ್ದು ಹೋಗು ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಹೋಗೋದು ಗೊತ್ತಿಲ್ಲ. ಅದು ಈಗ ನೋಡಿದ್ರೆ ದೇವರು ಬೇರೆ ಸಪೋರ್ಟ್ ಮಾಡ್ತಾರೆ. ದೇವ್ರು ಹೇಳ್ತಾರೆ, ಅಬ್ರಹಾಮನೇ ಸಾರಲ್ಲಿ ಏನು ಹೇಳ್ತಾರೆ ಹಂಗೆ ಮಾಡಪ್ಪ ಅಂತಾರೆ. ನನಗೆ ತುಂಬ ದುಃಖ ಆಯಿತು. ರಿಯಲ್ ಹೇಳ್ತೀನಿ ನೋಡಿ, ಪುಲ್ಪಿನ ಮೇಲೆ ನಾನು ಹೇಳ್ತೇವ್ರೆ, ಅಬ್ರಹಾಮ್ ಮಾಡ್ತಾರೆ ದೇವರೇ, ಸಾರಲ್ಲಿ ಮಾಡ್ತಾರೆ, ನೀವು ಕೂಡ ಹೋಗಿ ಅಂದರೆ ಹಾಗಾದ್ರೆ ಎಲ್ಲಿ ಹೋಗ್ತಾರೆ ದೇವರು? ಆಮೇಲೆ ದೇವರು ರಹಸ್ಯವಾದ ಗೋಚರಪಡಿಸಿದ್ರು. ನೋಡಿ, ಆ ಹಾಗಾರ್ ಹೋಗಿದ ಮೇಲೆ ದೇವರು ಹೇಳ್ತಾರೆ, ಹಾಗಾದ್ರೆ ನೀವು ಭಯಪಡಬೇಡ, ಈ ಮಗುನ ಒಂದು ದೊಡ್ಡ ಜನಾಂಗವಾಗಿ ಮಾಡ್ತೀನಿ ನಾನು. ಹಲ್ಲೆಲೂಯಾ. ನೋಡಿ, ಈಗ ದಾಸಿಯ ಮಗು ಅಬ್ರಹಾಮ್ ಒಂದು ಪ್ರಶ್ನೆಯಲ್ಲಿ ಕಳಿಸ್ಬಿಡ್ತಾರೆ, ಆದರೆ ಆ ಮಗುನ ಕೂಡ ಇಸ್ಮಾಯೇಲ್ ಆಗಿ ಒಂದು ದೊಡ್ಡ ವಂಶವಾಗಿ ದೇವರು ಮಾಡಿದರು. ಆಮೆನ್. ಹಾಗೆ ನೋಡಿ, ಕೆಲವು ಪ್ರಶ್ನೆಗಳು ಬರುವಾಗ ದೇವ್ರ ಮಕ್ಕಳನ್ನ ಭಯಪಡಬೇಡಿ, ಆ ಪ್ರಶ್ನೆನ ಕೂಡ ಅಂತ್ಯ ದೇವರು ಒಳ್ಳೇದಾಗಿ ಮಾಡ್ತಾರೆ. ಯಾವಾಗಲೂ ಬರೀ ಪ್ರಾರಂಭನೇ ನೋಡಬಾರ್ದು. ಈ ವರ್ಷ ಈ ತೊಂದರೆ ಆಗ್ಬಿಡ್ತು, ಈ ವರ್ಷ ಹೆಂಗಾಗ್ಬಿಡ್ತು, ವರ್ಷ ಸ್ಟಾರ್ಟಿಂಗ್ ಹಂಗೆ ಇದೆ, ಅಂತ್ಯ ದೇವರು ಮಹಿಮೆಯಾಗಿ ಮುಗಿಸ್ತಾರೆ. ಅದಕ್ಕೆ ಯೋಸೆಫ್ ಹೇಳಿದ್, ನೀವು ನನಗೆ ಕೆಟ್ಟದ್ದು ಮಾಡೋಕ್ಕೆ ನೋಡಿದ್ರಿ, ಆದರೆ ದೇವರು ನನಗೆ ಒಳ್ಳೆಯದನ್ನು ಮಾಡಿದರು. ಆಮೆನ್. ಪ್ರಾರಂಭ ಹೇಗಿದ್ರು ಕೂಡ ಅದರ ಅಂತ್ಯ ದೇವರು ಮಹಿಮೆಯಾಗಿ ಮುಗಿಸ್ತಾರೆ. ಅಲ್ಲೂ ಒಂದು ವೇಳೆ ನೀವು ಹೇಳ್ಬೋದು, ದೇವರೇ ಪಾಸ್ಟರ್ ನಾನು ಆ ಥರ ಒಂದು ಗುಂಡಿಯಲ್ಲಿ ಇರಲಿಲ್ಲ, ಆ ಥರ ಒಂದು ಪಾಪ, ನಾನು ಆ ಥರ ಒಂದು ತೊಂದರೆಯಲ್ಲಿ ಇಲ್ಲ. ಒಂದು ವೇಳೆ ಆ ಥರ ನೀವು ಇದ್ದಿಲ್ಲ ಅಂದರೆ ಕೂಡ ನಿಜವಾಗಿ ಹೇಳ್ತೀನಿ, ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ಏನು ಹೇಳ್ತದೆ ಅಂತ ಹೇಳುವಾಗ, ಪಾಪದ ಸಂಬಳ ಮರಣ. ಹಲ್ಲೆಲೂಯಾ. ಹಾಗೆ ಆ ಮರಣದ ಗುಂಡಿಯಲ್ಲಿದ್ದು ನಾವು ಆ ಹಳ್ಳದಲ್ಲಿದ್ದು, ಆದರೆ ದೇವರು ನಮ್ಮನ್ನು ಮೇಲೆತ್ತಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ಯಾವುದೇ ಆ ಥರ ಒಂದು ಕಷ್ಟದಲ್ಲಿಂದ ನಮ್ಮನ್ನು ಮೇಲೆತ್ತಿಲ್ಲ ಕೂಡ ಪಾಪದಿಂದ ನಮ್ಮನ್ನು ಮೇಲೆತ್ತಿದ್ದಾರೆ. ಯಾಕಂದರೆ ಪಾಪದ ಸಂಬಳ ಮರಣ. ನಿಮಗೆ ಮರಣ ಸಿಗಬೇಕಾಗಿತ್ತು, ದೇವರು ನಿತ್ಯ ಜೀವ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯ ಹೇಳ್ತದೆ ನೋಡಿ, ಕೀರ್ತನೆ 28ರಲ್ಲಿ 1ನೇ ವಾಕ್ಯ ಹೋದನ. ಕೀರ್ತನೆ 28:1, ನನ್ನ ಶರಣನೇ ಒಂದು ಸಾರಿ ಕೂಡ 28ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಕೀರ್ತನೆ 28, ಯೆಹೋವನೇ ನನ್ನ ಶರಣನೇ ನಿನಗೆ ಮೊರೆ ಇಡುತ್ತೇನೆ, ಕೇಳದೆ ಇರಬೇಡ, ನೀನು ಕಿವಿ ಕೊಡದೆ ಹೋದರೆ ನನ್ನ ಸತ್ತವನಿಗೆ ಸಮಾಧಾನವಾಗಿ ಇರುತ್ತೇನೆ ಅಲ್ಲ.
ಅವ್ರೇನು ಹೇಳ್ತಾರೆ ಅಂದ್ರೆ, ಅಲ್ಲ ಹೇಳುವ ಸಮಯದಲ್ಲಿ, ದೇವರೇ ನನಗೆ ನೀನು ಸಹಾಯ ಮಾಡದೇ ಇದ್ದರೆ ನಾನು ಸತ್ತವನಾಗಿರ್ತೀನಿ ಅಂತ ಹೇಳೋ ಸಮಯದಲ್ಲಿ ನೋಡಿ, ದಾವೀದನ ಜೀವಿತದಲ್ಲಿ ಒಂದು ಎರಡು ಅಲ್ಲ, ಅನೇಕ ಪ್ರಶ್ನೆಗಳನ್ನು ಆತನ ದಾಟಿ ಬಂದಿದ್ದನ್ನು ನಾವು ನೋಡ್ತೀವಿ. ಅಲ್ಲಲ್ಲೂ ಒಂದು ಸಾರಿ 1 ಸಾಮ್ಯೇಲ 17ನೇ ಅಧ್ಯಾಯದಲ್ಲಿ 44ನೇ ವಾಕ್ಯದಲ್ಲಿ ಆ ಫಿಲಿಸ್ತೀನ ದಾವೀದ ಏನು ಹೇಳ್ತಾರೆ ಅಂದರೆ, ನೀನು ಬಾ, ನೀನು ಏನು ಮಾಡ್ತೀನಿ, ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಈ ಹಾರಾಡುವ ಪಕ್ಷಿಗಳಿಗೆ ನಾನು ಹಾಕ್ತೀನಿ. ನೋಡಿ, ಅವನು ಹೇಳ್ತಾನೆ, ಬಾ, ನಿನ್ನ ಕತ್ತರಿಸಿ ಪೀಸ್ ಮಾಡಿ ಈ ಹಕ್ಕಿಗಳಿಗೆ ಹಾಕ್ತೀನಿ ಅಂತ. ನೋಡಿ, ಅಂಥ ಒಂದು ಮರಣಕರವಾದ ಅಂಥ ಒಂದು ತೊಂದರೆಗಳಿಂದ ಎಲ್ಲ ದೇವರು ದಾವೀದನ ಬಿಡಿಸಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ದಾವೀದ ಇವತ್ತು ತುಂಬ ದೃಢವಾಗಿ ಹೇಳ್ತಾ ಇದ್ದಾರೆ, ದೇವರೇ ನಾನು ಅಂಥ ಒಂದು ಪರಿಸ್ಥಿತಿಗಳಲ್ಲಿ ಇದ್ದಿದ್ದು ನಿಜ, ಆದರೆ ಇವತ್ತು ನಮ್ಮ ಎಲ್ಲರ ಹೆಜ್ಜೆಯನ್ನು ದೇವರು ಸ್ಥಿರಪಡಿಸಿದ್ದಾರೆ. ನಾನು ಇವತ್ತು ಹೇಳ್ತೀನಿ ನೋಡಿ, ಈ ವಾಕ್ಯ ಕೇಳುವ ದೇವರ ಮಕ್ಕಳೇ, ಯಾವುದಕ್ಕೂ ಕೂಡ ನೀವು ಭಯಪಡಬೇಡಿ. ಎಂಥ ಪರಿಸ್ಥಿತಿ ಬಂದರೂ ಕೂಡ ನಮ್ಮನ್ನು ಕಾಪಾಡುವ ಒಂದು ದೇವರಿದ್ದಾರೆ. ಬೆಳಗ್ಗೆ ಸರ್ವಿಸಲ್ಲಿ ಮಾತಾಡ್ತಾ ಇದೆ, ಎಸ್ತರ್ 3ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಇದ್ದಕ್ಕಿದ್ದಂಗೆ ಒಂದು ನಿಯಮ ರಾಜ ಬರೀತಾರೆ. ಏನು ರಾಜ ನಿಯಮ ಬರೀತಾರೆ ಗೊತ್ತಾ? ಎಲ್ಲ ಯಹೂದ್ಯರನ್ನು ಸಾಯಿಸ್ಬಿಡ್ಲಿ, ಯಾವ ಯಹೂದ್ಯರು ಇರಬಾರ್ದು ಅಂತ ನಿಯಮ ತಂದುಬಿಡ್ತಾರೆ. ತಂದುಬಿಟ್ಟು ರಾಜ ಮತ್ತು ಆಮನ್ ಹೋಗಿ ಚೆನ್ನಾಗಿ ಕುಡಿಯೋಕ್ಕೆ ಕೂತ್ಕೊಳ್ತಾರೆ. ನೋಡಿ, ಕೆಲವು ಸಮಯದಲ್ಲಿ ಕೆಲವು ನಿಯಮಗಳು ಸಡನ್ನಾಗಿ ನಮ್ಮ ಜೀವಿತದಲ್ಲಿ ಬರ್ತದೆ, ನಾವು ಎದುರೇ ನೋಡಿರೋದಿಲ್ಲ, ಬರ್ತದೆ. ಆದರೆ ದೇವರು ಇದ್ದಾರೆ. ಏನಾಯ್ತು ಗೊತ್ತಾ, ಅಲ್ಲಿ ಈತನು ಆ ಯಹೂದ್ಯರನ್ನು ಸಾಯಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದಾನೆ. ಆದರೆ ಯಾವಾಗಲೂ ಒಂದು ತಿಳ್ಕೊಳ್ಳಿ, ನೋಡಿ, ನಿಮಗೊಂದು ಪ್ರಶ್ನೆ ಬಂದ ಮೇಲೆ ದೇವರು ಏನು ಮಾಡೋದು, ವೇಲುನ ಹೆಂಗೆ ಬಿಡಿಸೋದು ಈ ಪ್ರಶ್ನೆದಿಂದ ಯೋಚನೆ ಮಾಡಲ್ಲ. ಒಂದು ಪ್ರಶ್ನೆ ಬರೋಕ್ಕಿಂತ ಮುಂಚೆ 1000 ಬಾಗಿಲುಗಳನ್ನು ದೇವರು ಸಿದ್ಧ ಮಾಡಿರ್ತಾರೆ. ಈಗ ನೋಡಿ, ಯಹೂದ್ಯರಿಗೆ ಪ್ರಶ್ನೆ ಬರ್ತದೆ ಅಂತ ದೇವರಿಗೆ ಮುಂಚೆ ಗೊತ್ತಿತ್ತು. ಅದು ಬರಲಿಕ್ಕಿಂತ ಮುಂಚೆ ಎಸ್ತರನ್ನ ದೇವರು ಸಿದ್ಧ ಮಾಡಿಟ್ಟಿದ್ರು. ಆಮೆನ್. ಈಗ ನಾನು ಹೇಳಿದೆ ಮೊರ್ದೆಕಾಯಿ, ಅಪ್ಪ ಅಮ್ಮ ನಿನಗೆ ಪ್ರಶ್ನೆ ಯಾರಿಗೆ? ನಿನಗೂ ಮೊರ್ದೆಕಾಯಿ, ನೀವಿಬ್ಬರು ಹೊಡೆದಾಡ್ಕೊಳ್ಳಿ, ನಿನಗೆ ಪವರ್ ಇದೆಯಲ್ಲ, ಅವನ್ನ ಮಾತ್ರ ಶಿಕ್ಷೆ ಕೊಡಿ. ನೀವು ಎಲ್ಲ ಕ್ರೈಸ್ತರನ್ನೇ ಸಾಯಿಸ್ಬೇಕಂತ ಪ್ಲ್ಯಾನ್ ಮಾಡ್ತೀಯಲ್ಲ, ನೀನು ಪ್ಲ್ಯಾನ್ ಮಾಡು, ಆದರೆ ಕಾಪಾಡೋಕ್ಕೆ ಒಂದು ದೇವರಿದ್ದಾರೆ. ಈಗ ಎಸ್ತರನ್ನ ಇಟ್ಟು ಏನು ಮಾಡಿದ್ರು ಗೊತ್ತಾ, ಈ ಆಮನ್ನು ಅವನನ್ನು ಆ ಯಹೂದ್ಯರ ನಾಶ ಮಾಡಬೇಕಂತ ಯೋಚನೆ ಮಾಡಿದ. ಎಸ್ತರ್ ಪುಸ್ತಕ ನೀವು ಓದಿ ನೋಡಿ, ಆಮನ್ ಕುಟುಂಬನೇ ನಾಶ ಹೋಗಿ ಹೋಯಿತು. ಆಮೆನ್. ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳೋ ಸಮಯದಲ್ಲಿ, ನಮ್ಮನ್ನು ದೇವರು ಕಾಪಾಡಿದ ಮಾತ್ರ ಅಲ್ಲ, ನಮ್ಮನ್ನು ಸ್ಥಿರಪಡಿಸಿಟ್ಟಿದ್ದಾರೆ. ಹಲ್ಲೆಲೂಯ. ನಿಮ್ಗೆ ಯಾರಾದರೂ ಕೇಡು ಬಯಸಿದರೆ ಕೇಡು ಅವ್ರಿಗೆ ಆಗ್ತದೆ ಹೊರತು ನನಗೂ ನಿಮಗೂ ಆಗೋದಿಲ್ಲ. ಆದರೆ ಕಂಡೀಷನ್ ಏನು ಗೊತ್ತಾ, ನಾನು ಯಾವತ್ತೂ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ಸಾಧಾರಣವಾಗಿ ನಾವೇನು ಮಾಡ್ತೀವಿ ಗೊತ್ತಾ, ಕೆಲವು ನಮ್ಮ ಚರ್ಚೆಲೆಲ್ಲ ಕೆಲವು ಸಾಕ್ಷಿ ಕೇಳಿದ್ದೀನಿ. ಹೋದ ವಾರದಲ್ಲಿ ಆ ಬ್ರದರು ನನಗೆ ತುಂಬ ಅವಮಾನ ಮಾಡಿಬಿಟ್ರು, ಆ ಸಿಸ್ಟರ್ ಅವಮಾನ ಮಾಡಿಬಿಟ್ರು. ಈ ವಾರ ಅವ್ರಿಗೆ ಕಾಲು ಮುರಿದಿದ್ದಾರೆ, ಅವರ ಆಕ್ಸಿಡೆಂಟ್ ಆಗಿಬಿಟ್ಟಿರ್ತಾರೆ. ಈಗ ಸಾಕ್ಷಿ ಸಭೆಯಲ್ಲಿ ನೋಡಬೇಕು, ಆ ಬ್ರದರ್ ಕಾಲು ದೇವ್ರು ಮುರಿದಿದ್ದಾರೆ. ಅಪ್ಪ, ದೇವ್ರು ಕಾಲು ಮುರಿಯೋ ದೇವರೆಲ್ಲ, ಅವನು ಕರೆಕ್ಟಾಗಿ ಓಡಿಸಿಲ್ಲ ಅಂತ ಅನ್ಸೋದು ಗಾಡಿ, ಅದು ಗಾಡಿ ಆಗಿರ್ತದೆ. ಅದು ಇವರು ಸಾಕ್ಷಿಗಳು, ಆ ದೇವ್ರು ಕಾಲು ಮುರಿದ್ರು, ದೇವ್ರು ಅದೆಲ್ಲ ಮಾಡೋದೇ ಇಲ್ಲ. ಹಲ್ಲೆಲೂಯ. ನಮ್ಮ ದೇವರು ಪಕ್ಕನೆ ಬರುವ ಅಪಾಯಕ್ಕೆ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಬಂಡೆ ಮೇಲೆ ನನ್ನ ಹೆಜ್ಜೆಯನ್ನು ಸ್ಥಿರಪಡಿಸಿದ್ದಾರೆ, ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವತ್ತು ಮೊದಲನೇದಾಗಿ ನಿಮ್ಮ ಜೀವಿತದಲ್ಲಿ ನಾನು ಹೇಳ್ತೀನಿ ನೋಡಿ, ನೀವು ಹೋಗುವಾಗ ನಿಮ್ಮ ಹೃದಯದಲ್ಲಿ ನಿಮಗೊಂದು ಸ್ಥಿರತೆ ಇರಬೇಕು. ಏನಂದರೆ, ನನ್ನ ಹೆಜ್ಜೆಯನ್ನು ಸ್ಥಿರಪಡಿಸಿಟ್ಟಿದ್ದಾರೆ, ನನ್ನ ಕದಲುವನಲ್ಲ, ನಾನು ಭಯಪಡುವನಲ್ಲ, ನನ್ನನ್ನು ದೇವರು ಸ್ಥಿರಪಡಿಸಿದ್ದಾರೆ ಅಂತ. ಸ್ಥಿರವಾಗಿರಿ ನೀವು. ನಾವು ಯಾಕೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಗಲಿಬಿಲಿ ಪಡೋದು, ಯಾಕೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಸೋತೋಗ್ತೀವಿ ಅಂತ ನನಗೆ ಗೊತ್ತಿಲ್ಲ. ಸ್ಥಿರವಾಗಿರಿ. ಯಾಕಂದರೆ ನಮ್ಮನ್ನು ದೇವರು ಕಾಪಾಡಿದ ಮಾತ್ರ ಇದುವರೆಗೆ ನಡೆಸಿದ್ದಾರೆ, ಇನ್ನು ಮುಂದೆ ಕೂಡ ನಡೆಸುವರಾಗಿರ್ತಾರೆ. ಎರಡನೇದಾಗಿ ನಾವು ನೋಡ್ತೀವಿ, 2 ಸಾಮ್ಯೇಲ ನಮ್ಮ ಹೆಜ್ಜೆಗಳನ್ನು ದೇವರು ಸ್ಥಿರಪಡಿಸ್ತಾರೆ ಮೊದಲನೇದಾಗಿ. ಎರಡನೇದಾಗಿ ನಾವು ನೋಡುವಾಗ 2 ಸಾಮ್ಯೇಲ 22ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. 2 ಸಾಮ್ಯೇಲ 22ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಆತನು ನನ್ನನ್ನು ಬಿಡಿಸಿ ನೋಡಿ ವಿಶಾಲ ಸ್ಥಳಕ್ಕೆ ಸೇರಿಸಿದನು. ಈಗ ಮೊದಲನೇದಾಗಿ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸಿದ್ದು ದೇವರು. ಏನು ಮಾಡಿದ್ರು ಮೊದಲು? ಹೆಜ್ಜೆಗಳನ್ನು ನೋಡಿ. ದೇವರ ಮಕ್ಕಳ ಹೆಜ್ಜೆಗಳು ಅದು ಸ್ಥಿರವಾಗಿದೆ. ನಾನು ಮೊದಲ ಸರ್ವಿಸಲ್ಲಿ ಮಾತಾಡ್ತಾ ಇದ್ದೆ, ಕೀರ್ತನೆ 124 ಮನೆಗೆ ಹೋಗಿ ನೋಡಿ, 1-2 ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಕಾಪಾಡದಿದ್ದರೆ ಅವರು ನಮ್ಮನ್ನು ನುಂಗ್ಬಿಡ್ತಾ ಇದ್ರು ಅಂತೆ. ಕೀರ್ತನೆ 124 ಕಡೆ ವಾಕ್ಯಗಳು ಹೋದ್ ನೋಡಿ, ಬೇಟೆಗಾರನ ಬಲೆಯಿಂದ ನಮ್ಮನ್ನು ದೇವರು ತಪ್ಪಿಸಿದ್ರು ಅಂತ ಕೀರ್ತನೆಗಾರನ ಹೇಳ್ತಾನೆ. ಹಲ್ಲೆಲೂಯ. ನಾನು ಎಕ್ಸ್ಪ್ಲೇನ್ ಮಾಡ್ತದೆ ಮೊದಲ ಸರ್ವಿಸಲ್ಲಿ ನೋಡಿ, ಕೆಲಸ ಮೇಲೆ ಕಲ್ಲು ಹೊಡೆದ್ರೆ ಪಕ್ಷಿಗಳಿಗೆ ಆ ಕಲ್ಲು ಬರುವಾಗ ಅದು ಗೊತ್ತಾಗ್ಬಿಡ್ತದೆ, ಅದು ಹಾರಿಬಿಡ್ತದೆ.
ಬಾಣ ಬೀಸಿದ್ರೆ ಕೂಡ ಅದಕ್ಕೆ ಗೊತ್ತಾಗ್ಬಿಡ್ತದಂತೆ, ಅದು ಇನ್ನೂ ಬರ್ತಾ ಇದೆ ಅಂದರೆ ಹಾರಿಬಿಡ್ತದಂತೆ. ಆದರೆ ಆ ಬಲೆ ಇಡುವಾಗ ಗೊತ್ತಾಗಲ್ಲ. ಈ ಬಲೆ ಇಡುವಾಗ ನೋಡಿರುತ್ತೆ ನೀನು, ಅದು ಹಾಕಿ ಅದ್ಮೇಲೆ ಏನಾದರೂ ಒಂದು ಹಾಕ್ಬಿಟ್ಟಿರ್ತಾರೆ ತಿನ್ನಕ್ಕೆ. ಅದನ್ನು ಆ ಪಕ್ಷಿಗಳು ನೋಡು, ಅಯ್ಯೋ ಅಪ್ಪ ಈ ಅರಣ್ಯದಲ್ಲಿ ಚೆನ್ನಾಗಿದೆಲ್ಲ ತಿನ್ನಕ್ಕೆ ಬರುವಾಗ ಸಿಕ್ಕಾಕೊಬಿಡ್ತಾರೆ. ಹಾಗೆಯೇ ಕೆಲವು ಸಮಯದಲ್ಲಿ ಸೈತಾನು ನಮ್ಗೆ ಇಡುವ ಬಲೆ ನಮಗೆ ಗೊತ್ತೇ ಆಗೋದಿಲ್ಲ. ಗೊತ್ತಿಲ್ಲದ ಸಮಯದಲ್ಲಿ ನಾವು ಹೋಗಿ ಸಿಕ್ಕಾಕೊಳ್ತೀವಿ ಅನ್ನೋ ಪರಿಸ್ಥಿತಿ ಇದ್ದರೆ ಕೂಡ ನಮ್ಮನ್ನು ಕಾಪಾಡುವ ಒಂದು ದೇವರಿದ್ದಾರೆ. ಇಲ್ಲಿ ಅದನ್ನೇ ಕೀರ್ತನೆಗಾರ ಹೇಳ್ತಾನೆ, ನನ್ನ ಹೆಜ್ಜೆ ಸ್ಥಿರಪಡಿಸಿದ ಮಾತ್ರ ಅಲ್ಲ, ನನ್ನ ಕಷ್ಟಗಳು ದಿನಗಳಲ್ಲಿ ಬರುವಾಗ ದೇವರು ನನ್ನನ್ನು ಬಿಡಿಸಿ ನನ್ನ ವಿಶಾಲಕ್ಕೆ ತಂದಿದ್ದಾರೆ. ಹಲ್ಲೆಲೂಯಾ. ಒಂದೊಂದು ದಿನ ಹೇಳಿ ನೀವು ಆ ವಾಕ್ಯ ಒಂದು ಸಾರಿ ಕೂಡ ಹೋದನ್ನ, ವಿಶಾಲಕ್ಕೆ ಸೇರಿಸಿದ್ದಾರೆ. ಎಲ್ಲ ಹೇಳಿ, ನನ್ನನ್ನು ದೇವರು ವಿಶಾಲದಲ್ಲಿ ಇಟ್ಟಿದ್ದಾರೆ. ಇಕ್ಕಟ್ಟಲ್ಲಿ ಇದ್ದೀರಾ, ಇಕ್ಕಟ್ಟು ಅದೆಲ್ಲ ನೀವು ನೋಡೋಡಿ, ನೀವು ಹೇಳಿ ನನಗೆ ದೇವರು ವಿಶಾಲ ಕೊಟ್ಟಿದ್ದಾರೆ, ನನ್ನ ದೇವರು ವಿಶಾಲವಾಗಿ ಇಟ್ಟಿದ್ದಾರೆ, ನನಗೆ ಆರೋಗ್ಯದಲ್ಲಿ ವಿಶಾಲ ಇದೆ, ನನ್ನ ಕುಟುಂಬ ಜೀವಿತದಲ್ಲಿ ಗಂಡ ಹೆಂಡತಿ ಸಂಬಂಧದಲ್ಲಿ ವಿಶಾಲ ಇದೆ ಅಂತ ನೀವು ಹೇಳಿ ನೋಡಿ. ನೀವು ನಂಬಿ, ನೀವು ಅರ್ಕೆ ಮಾಡಿ, ನೀವು ದೇವರ ವಾಗ್ದಾನಗಳಿಟ್ಟು ಪ್ರಾರ್ಥನೆ ಮಾಡಿ ನೋಡಿ. ಇವತ್ತು ಯಾವುದಲ್ಲಿ ಇಕ್ಕಟ್ಟು ಇರ್ತದೋ ಅದರಲ್ಲಿ ದೇವರು ವಿಶಾಲಕ್ಕೆ ನಿಮ್ಮನ್ನು ನಡೆಸುವರಾಗಿರ್ತಾರೆ. ಹಲ್ಲೆಲೂಯ. ಆಗ ಈ ದಾವೀದ ಹೇಳ್ತಾನೆ, ನನ್ನನ್ನು ದೇವರ ಆ ಇಕ್ಕಟ್ಟಿಂದ ವಿಶಾಲಕ್ಕೆ ತಂದ್ರು ಅಂತ ಹೇಳುವಾಗ ನೋಡಿ, ಸತ್ಯವೇದದಲ್ಲಿ ನಾನು ನೋಡುವ ಸಮಯದಲ್ಲಿ ಕೀರ್ತನೆ 118:5 ವಾಕ್ಯ ಹೇಳ್ತಿದೆ. ಕೀರ್ತನೆ 118:5 ವಾಕ್ಯ, ಇಕ್ಕಟ್ಟಿನಲ್ಲಿ ಯಾವಿಗೆ ಮೊರೆ ಇಟ್ಟೆನೋ ಆತನ ಸದುತ್ತರವನ್ನು ದಯಪಾಲಿಸಿ ನನ್ನನ್ನು. ಆಗ ಈ ಕೀರ್ತನೆಗಾನ ಹೇಳ್ತಾನೆ, ನನಗೆ ಇಕ್ಕಟ್ಟು ಬಂತು ನಮ್ಮ ಜೀವಿತದಲ್ಲಿ, ಇಕ್ಕಟ್ಟು ಬರೋದಿಲ್ಲ ಅಂತ ಇಲ್ಲ, ಇಕ್ಕಟ್ಟು ಬರ್ತದೆ. ಕೀರ್ತನೆಗಾರ ಏನು ಮಾಡಿದಂತೆ, ಯೆಹೋವನಿಗೆ ನಾನು ಮೊರೆ ಇಟ್ಟೆ. ಈಗ ಯೆಹೋವನಿಗೆ ಮೊರೆ ಇಡುವಾಗ ಏನಾಯ್ತಂದರೆ ವಿಶಾಲಕ್ಕೆ ತಂದರು. ಎಲ್ಲಿ ತಂದರು ನೋಡಿ, ಈ ದಾವೀದನ ಜೀವಿತದಲ್ಲಿ ನೀವು ನೋಡುವ ಸಮಯದಲ್ಲಿ ದಾವೀದ ಹೇಳ್ತಾರೆ, ಒಂದು ದಿನ ಒಂದು ಸಿಂಹ ಬಂದಿತ್ತು. ನಾನು ಕುರಿಗಳು ಮೇಯಿಸುವಾಗ ಒಂದು ಸಿಂಹ ನನ್ನನ್ನು ಅದು ಕುರಿಗಳನ್ನ ಹಿಡಿಯೋಕ್ಕೆ ಬಂದಿತ್ತು. ಒಂದು ಕರಡಿ ಹಿಡಿಯೋಕ್ಕೆ ಬಂದಿತ್ತು. ಕರಡಿ ಎಲ್ಲ ನಾನು ಕೇಳಿಸ್ಕೊಂಡು ಅದು ತುಂಬ ಫಾಸ್ಟಾಗಿ ಓಡ್ತದಂತೆ. ಆಮೇಲೆ ಕರಡಿ ಎಲ್ಲ ತುಂಬ ಅದು ಭಾಳ ಇದೆ ಅಂತ, ಅದು ಸಿಕ್ಬಿಟ್ರೆ ಅದು ಉಗುರ ತುರ್ತಿ ತುಂಬ ಇದಿರ್ತದಲ್ಲ, ಅದು ಬಿಡೋದಿಲ್ಲ ಅಂತ ಫುಲ್ ಇದು ಮಾಡಿಬಿಡ್ತದೆ. ಆಗ ಅದು ಈ ಕೀರ್ತನೆಗೆ ದಾವೀದ ಹೇಳ್ತಾರೆ, ಒಂದು ದಿವಸ ಸಿಂಹ ಬಂತು, ಒಂದು ದಿವಸ ಕರಡಿ ಬಂತು, ಒಂದು ದಿವಸ ಗೋಲಿಯಾತ್ ಬಂದಿದ್ದ. ಅಂತ ಗೋಲಿಯಾತು ಈ ಸಿಂಹದಿಂದ ಅಲ್ಲ, ನನ್ನ ದೇವರು ಕಾಪಾಡಿದರು. ಎಷ್ಟೋ ಆ ಥರ ಒಂದು ಪ್ರಶ್ನೆಗಳು ಬಂತು, ದೇವರು ಕಾಪಾಡಿದರು. ಮೊನ್ನೆ ಎಲ್ಲ ಅನಿಲ್ ಗೌಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ಕುರಿ ಯಾವುದಾದ್ರೂ ಒಂದು ಹಿಡ್ಕೊಂಡು ಹೋಗ್ಬಿಟ್ರೆ ಮನೆಗೆ ಹೋಗ್ತಾರಂತೆ. ಮನೆಗೆ ಹೋದ್ರೆ ಅವ್ರು ತಂದೆ ಕೇಳ್ತಾರೆ, ಕೌಂಟ್ ಮಾಡ್ತಾರಂತೆ ಎಷ್ಟು ಕುರಿ ಇದೆ, ಒಂದು ಕಮ್ಮಿ ಇದೆಯಲ್ಲ ಎಲ್ಲಿ ಹೋಗಿತ್ತು. ಆ ಒಂದು ಕುರಿಗೆ ಈತನಿಗೆ ಊಟನೇ ಕೊಡ್ತಾ ಇರಲಿ ಅಂತೆ ಅವರು ಕೆಲವು ಕಾರ್ಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಷ್ಟು ತೊಂದರೆ ಪಡಿಸಿದ್ದಾರೆ. ಆದರೆ ಕೀರ್ತನೆಗಾರ ಅದನ್ನೇ ಹೇಳ್ತಾ ಇದ್ದಾನೆ, ಕೆಲವು ಸಮಯದಲ್ಲಿ ಸೌಲ್ಗೆ ಭಯಪಟ್ಟು ಗುಹೆಯಲ್ಲಿ ಇರ್ತಾಯಿದ್ರು. ಕೆಲವು ಸಮಯದಲ್ಲಿ ಫಿಲಿಸ್ತೀರಿಗೆ ಭಯಪಟ್ಟು ಒಂದು ಸಾರಿ ದಾವೀದ ಹುಚ್ಚ ಥರ ಆ್ಯಕ್ಟ್ ಮಾಡ್ತಾರೆ. ಅವ್ರು ಫಿಲಿಸ್ತೀರ ಹತ್ರ ಹೋಗ್ಬಿಡ್ತಾರೆ. ಅಲ್ಲಿ ದಾವೀದ ಗೊತ್ತಾಗುವಾಗ ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಒಂಥರ ಹುಚ್ಚ ಥರ ಆ್ಯಕ್ಟ್ ಮಾಡಿ ಜೋಳೆಲ್ಲ ಅಲ್ಲಿ ಆಚೆ ಹಾಕಿ ಅದೇ ಮನೆಗೆ ಹೋದ್ ನೋಡಿ, ಆಗ ಆ್ಯಕ್ಟ್ ಮಾಡಿ ಆಚೆ ಬರ್ತಾರೆ. ಅದನ್ನೇ ದಾವೀದ ಹೇಳ್ತಾರೆ, ನನ್ನ ಜೀವಿತದಲ್ಲಿ ಎಷ್ಟು ಇಕ್ಕಟ್ಟುಗಳು ಬಂತು, ದೇವರು ನನ್ನನ್ನು ವಿಶಾಲಕ್ಕೆ ತಂದರು. ನೋಡಿ, ಈ ವಿಶಾಲಕ್ಕೆ ತಂದರು ಅಂತ ಹೇಳುವಾಗ ಒಂದು ವಿಶಾಲ ನಾನು ನಿಮಗೆ ತೋರಿಸ್ತೀನಿ, ನೀವೇ ಆಶ್ಚರ್ಯ ಪಡ್ತೀರಾ. ನೀವು 1 ಸಾಮ್ಯುಯೇಲ 18ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಿಂದ ಓದ್ತೀವಿ ನೋಡಿ. ಸೌಲು ಎಂಥ ಒಂದು ಪ್ಲ್ಯಾನ್ ಮಾಡ್ತಾನೆ ಅಲ್ಲಿ ದಾವೀದನ್ನು ಸಾಯಿಸಲಿಕ್ಕೆ. ಹಾಂ ಹಾಂ ಸೌಲನ್ನು ದಾವೀದಗೆ ನೋಡಿ ಉರುಳಾಗಿರುವಂಥ, ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ದಾವೀದು ಅವನಿಗೆ ಉರುಳಾಗಿರುವಂತೆಯೋ ಹಾಂ ನೀನು ಆಳಿಯನಾಗುವುದಕ್ಕೆ ಸಾಕು. ಇಲ್ಲಿ ಏನಾಯ್ತಂದರೆ ಈ ದಾವೀದ್ ಬಗ್ಗೆ ಕೆಲವು ಹಾಡ್ತಾರೆ. ಏನು ಹಾಡ್ತಾರೆ ಅಂದರೆ, ಸೌಲ್ ಕೊಂದಿದ್ದು 1000, ದಾವೀದ್ ಕೊಂದಿದ್ದು 10,000 ಅಂತ ಹಾಡಿದರು. ಇದಕ್ಕೆ ದಾವೀದಿಗೆ ಪ್ರಾಬ್ಲಮೇ ಇಲ್ಲ. ಅವ್ರು ಗೋಲಿಯಾದ ಮೇಲೆ ದೇವರು ಅವನಿಗೆ ಜಯ ಕೊಟ್ಟರು. ಇದರಲ್ಲಿ ದಾವೀದ್ ಏನು ಮಾಡೋಕ್ಕಾಗುತ್ತೆ? 3 ಜನ ಆಡಿದ ತಕ್ಷಣ ಸೌಲ್ಗೆ ಕೋಪ ಬಂದ್ಬಿಡ್ತು.
ಇವತ್ತು ಈ ಥರ ಹಾಡಾಡ್ತಾರೆ, ನಾಳೆ ಇವ್ರು ನನ್ನ ಸಿಂಹಾಸನ ಯಾವನ್ ಗ್ಯಾರಂಟಿ? ದಾವೀದು ನನ್ನ ಸಿಂಹಾಸನ ತಗೊಳ್ಳೋದಿಲ್ಲ ಅಂತ ಏನು ಗ್ಯಾರಂಟಿ? ಈ ಜನಗಳು ದಾವೀದಿಗೆ ಸಪೋರ್ಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಅವತ್ತಿಂದ ಈ ಸೌಲು ಅವನನ್ನು ಕೊಂದಾಗಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಎಷ್ಟು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳುವಾಗ, ಈಗ ದಾವೀದಿಗೆ, ಈಗ ಸೌಲು ತನ್ನ ಜೊತೆ ಕೆಲಸ ಮಾಡ್ತಾರಲ್ಲ, ಅವ್ರಿಗೇನು ಹೇಳ್ತಾರೆ ಅಂದರೆ, ದಾವೀದಿಗೆ ಹೋಗಿ ಹೇಳಿ, ದಾವೀದ ಈ ಸೌಲ್ ರಾಜ ನಿನ್ನಲ್ಲಿ ಸಂತೋಷಪಟ್ಟಿದ್ದಾರೆ, ಆತನ ಅಳಿಯ ಆಗೋದು ಎಷ್ಟು ಒಂದು ದೊಡ್ಡ ಕಾರ್ಯ ಅಲ್ಲ ಅಂತ ಹೀಗೆ ಅವನ ಏನು ಮಾಡ್ತಾರೆ, ಸೌಲು ಹೇಳ್ಕೊಡ್ತಾನೆ. ಇವನೇನು ಪ್ಲ್ಯಾನ್ ಅಂತ ಹೇಳುವಾಗ, ಈಗ ನಮ್ಮ ಪದ್ಧತಿಯಲ್ಲಿ ಹೆಂಗೆ, ಕರ್ನಾಟಕದಲ್ಲಿ ಹೇಗೆ ಅಂದರೆ, ಈಗ ನಾವು ಮದುವೆ ಮಾಡಿದ್ರೆ ಹೆಣ್ಮಕ್ಕಳು ಡೌರಿ ಕೊಡಬೇಕು. ಆದರೆ ಆ ಕಾಲದಲ್ಲಿ, ಇಸ್ರೇಲ್ ಕಾಲದಲ್ಲಿ ಹೆಣ್ಮಕ್ಳು ಡೌರಿ ಕೊಡಲ್ಲ, ಗಂಡು ಮಕ್ಕಳು ಡೌರಿ ಕೊಡಬೇಕು. ಈಸಾಕ್ ಜೀವಿತದಲ್ಲಿ ಕೂಡ ನೀವು ನೋಡಿ, ಯಾಕೊಬ್ಬನ ಜೀವಿತದಲ್ಲಿ ನೋಡಿ, ಗಂಡು ಮಕ್ಕಳು ಈ ಸಿಸ್ಟಮ್ ಇದ್ರೆ ಚೆನ್ನಾಗಿರ್ತೈತೆ. ಪಾಪ ಅನೇಕ ಹೆಣ್ಮಕ್ಕಳು ಭಾಳ ಕಷ್ಟಪಡ್ತಾರೆ. ಈಗ ಗಂಡಸರು ಏನು ಮಾಡ್ಬೇಕಂತ ಹೇಳುವಾಗ ಅವ್ರು ಡೌರಿ ಕೊಡಬೇಕು. ಅದಕ್ಕೆ ಇವನೇನು ಡೌರಿ ಕೇಳ್ತಾನೆ ಗೊತ್ತಾ? 100 ಫಿಲಿಸ್ತೀರನ್ನ ಸಾಯಿಸಬೇಕು, ನೀನು ಸಾಯಿಸಿದರೆ ನನ್ನ ಮಗಳಿಗೆ ಮದುವೆ ಮಾಡಿಕೊಡ್ತೇನೆ. ಯಾಕೆ ನೋಡಿ, ಆ ವಾಕ್ಯಗಳು ಓದಿ ನೋಡಿ. ಈಗ ಇವನೇನು ಪ್ಲ್ಯಾನ್ ಮಾಡ್ತಾನಂದರೆ, ಇವನು 100 ಫಿಲಿಸ್ತೀರನ್ನ ಕೊಂದು ಹೋಗಲಿ, ಅವಾಗೇನಾಗ್ತದೆ, ಆ ಫಿಲಿಸ್ತೀರನ್ನ ಕೊಂದಾಗ್ಬಿಡ್ತಾರೆ. ಅಪ್ಪ, ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ನೋಡಿ, ಹೆಣ್ಣು ತನ್ನ ಮಗಳನ್ನು ಇಟ್ಟು ಮದುವೆ ಮಾಡಿ ಇವನ್ನ ಸಾಯಿಸ್ಬೇಕಂತ ಪ್ಲ್ಯಾನ್ ಮಾಡಿದೆ. ಎಂಥ ಒಂದು ಅಳಿಯ, ಎಂಥ ಒಂದು ಮಾವ ಇವರು. ಆದರೆ 27ನೇ ವಾಕ್ಯದಲ್ಲಿ ಓದ್ತೀವಿ ನಾವು. ಹಾಂ, ಹೋಗಿ ಅಲ್ಲಿ 200 ಜನ, ಇವನೇನು ಹೇಳಿದ ಸೌಲು 100 ಜನನ ಸಾಯಿಸು ಅಂತ ಹೇಳಿದರೆ, ಆದರೆ ದೇವರು 200 ಜನನ ಸಾಯಿಸುವಂತೆ ದೇವರು ಜಯ ಕೊಟ್ಟರು. ಆಮೇಲೆ ಯಾಕೆಂದರೆ ಅವನ ಹೆಜ್ಜೆಯನ್ನು ದೇವರು ಸ್ಥಿರಪಡಿಸಿದ್ದಾರೆ. ಅವನನ್ನು ವಿಶಾಲಕ್ಕೆ ತರಬೇಕಂತ ದೇವರು ತೀರ್ಮಾನ ಮಾಡಿಬಿಟ್ರು. ದೇವರು ಒಂದು ತೀರ್ಮಾನ ಮಾಡಿದರೆ ಅದನ್ನು ಯಾರು ಅಡ್ಡಿ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಈಗ ಅಲ್ಲಿ 200 ಜನನೇ ಜಯಿಸಿ ಬರ್ತಾರೆ. ಈಗ ಸೌಲ್ ಯೋಚನೆ ಮಾಡಿದ್ವಿ, ಏನಪ್ಪ ಇನ್ನು 100 ಜನನೇ ಸಾಕಾದ್ರೆ 200 ಜನ ತಂದು ಅಲ್ಲಿ ಆಗ ನಾವು ನೋಡ್ತೀವಿ. ಅದನ್ನೇ ದಾವೀದ ಹೇಳ್ತಿದ್ದಾನೆ, ನಮಗೆ ಜೀವಿತದಲ್ಲಿ ಎಷ್ಟು ಇಕ್ಕಟ್ಟುಗಳು ಬಂತು. ಒಂದು ವೇಳೆ ನಮ್ಮ ಮಾವನೇ ಕೆಲವು ಸಮಯ ಡೈರೆಕ್ಟ್ಲಿ ಸಾಯಿಸ್ಲಿಕ್ಕೆ ನೋಡ್ದ. ಅವ್ನು ಕುತ್ಕೊಂಡಿರುವ ಮೇಜಲ್ಲಿ ಊಟ ಮಾಡುವಾಗ ಅನೇಕ ಸಮಯ ಈಟಿನ ಹಾಕಿ ಸಾಯಿಸ್ಲಿ ನೋಡ್ದ. ಅಲ್ಲೆಲ್ಲ ತಪ್ಪಿಸುವ ಮೇಲೆ ಈ ಥರ ಪ್ಲ್ಯಾನ್ ಮಾಡಿದ್ರು ಕೂಡ ಆ ಎಲ್ಲ ದಿನದಲ್ಲೂ ಕೂಡ ದೇವರು ಕಾಪಾಡುವರಾಗಿದ್ದರು. ಇವತ್ತು ನಾನು ಹೇಳ್ತೀನಿ, ಆ ದೇವರನ್ನೇ ನೀವು ಆರಾಧಿಸುವರಾಗಿದ್ದೀವಿ. ಆ ದೇವರನ್ನ ಆರಾಧಿಸುವುದರಿಂದ ನಾನು ಹೇಳ್ತೀನಿ ನೋಡಿ, ನಮ್ಮನ್ನು ಕಾಪಾಡಲಿಕ್ಕೆ ಒಂದು ದೇವರಿದ್ದಾರೆ. ಈ ವಾಕ್ಯ ಹೇಳ್ತಿದೆ ನೋಡಿ, ಕೀರ್ತನೆ 31 8ನೇ ವಾಕ್ಯ. ಕೀರ್ತನೆ 31 8ನೇ ವಾಕ್ಯ. ನೀನು ನನ್ನನ್ನು ಶತ್ರುವಿನ ಕೈ ಕೆಳಗೆ ಬೀಳಿಸಲಿಲ್ಲ. ಹಾಂ, ನೋಡಿದ್ರ, ಆ ಶತ್ರು ಅವನ ಎಷ್ಟೇ ತೊಂದರೆ ಮಾಡೋಕ್ಕೆ ನೋಡಿದ್ರು ಕೂಡ ಅವನ ಕೈಗೆ ದೇವರು ಒಪ್ಪಿಸಿಕೊಡಲಿಲ್ಲ. ಆಮೆನ್. ನೀವು ದೇವರಲ್ಲಿ ಭರವಸೆ ಇಡುವುದಾಗಿದ್ದರೆ, ನಮ್ಮ ಜೀವಿತದಲ್ಲಿ ಏನೇ ಹೋರಾಟಗಳು ಬಂದರೆ ಕೂಡ ಅದರಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ದೇವರು ನಮ್ಮನ್ನು ಕಾಪಾಡೋರಾಗಿರ್ತಾರೆ. ಹಲ್ಲೆಲೂಯಾ. ನಾವು ಸಾಧಾರಣವರಲ್ಲ. ದೇವರ ಮಕ್ಕಳಿಗೆ ಒಂದು ವಿಶೇಷವಾದ ಪರಲೋಕದ ಸರ್ಕಾರ ನಮಗೆ ಪ್ರೊಟೆಕ್ಟ್ ಮಾಡೋದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಆಚೆ ಈ ಸುದ್ದಿಗಳೆಲ್ಲ ಕೇಳುವಾಗ ನೀವು ಯೋಚನೆ ಮಾಡಬೇಡಿ, ನೀವು ಹೇಳಿ, ನನ್ನನ್ನು ಕಾಪಾಡುವ ಒಂದು ದೇವರಿದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯ ಓದೋಣ, ತುಂಬ ಚೆನ್ನಾಗಿದೆ. ಆ ಕೀರ್ತನೆ 124 1ನೇ 2ನೇ ವಾಕ್ಯ ಓದಿ. ಹಾಂ, ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿದ್ದೊಂದು ಹೇಳಿರಿ. ಹಾಂ 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 ಹಾಂ, ಅವರ ಕೋಪದಿಂದ ಗುರಿಗೊಂಡು ಜೀವ ಸಹಿತವಾಗಿ. ಅಂದರೆ ರಿಯಲ್ ಹೇಳ್ತೀನಿ ನೋಡಿ, ಇವತ್ತು ಅನೇಕರ ಜೀವಿತದಲ್ಲಿ ನಾನು ಹೇಳ್ತೀನಿ ನೋಡಿ, ನಿಮ್ಮನ್ನು ಪರೀಕ್ಷಿಸಿ ನೋಡಿ, ನಿಮ್ಮನ್ನ ಎಷ್ಟೋ ಜನ ನುಂಗ್ಬಿಡ್ತಾ ಇದ್ರು. ನಿಮ್ಮನ್ನು ಎಷ್ಟೋ ಜನ ನಿಮಗೆ ತೊಂದರೆ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ಆದರೆ ಅವರು ನುಂಗದ ಹಾಗೆ ಅವರೆಲ್ಲದಿಂದ ಯೆಹೋವನು ನಿಮ್ಮನ್ನು ಕಾಪಾಡಿದ್ದಾರೆ. ಯಾಕೆ ಗೊತ್ತಾ? ಇವತ್ತು ಆತನನ್ನು ಆರಾಧಿಸಬೇಕಂತಲ್ಲೇ ನಮ್ಮನ್ನು ದೇವರು ಕಾಪಾಡಿದ್ದಾರೆ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಇದುವರೆಗೆ ಕಾಪಾಡಿದವರು ನಮ್ಮನ್ನು ಕಡೆಯವರೆಗೂ ಕೂಡ ಅವ್ರು ಕಾಪಾಡುವರಾಗಿರ್ತಾರೆ. ಕಡೆ 2 ವಾಕ್ಯಗಳನ್ನು ಓದಿ. ಅದಲ್ಲೇ 7ನೇ ವಾಕ್ಯ. 7ನೇ ವಾಕ್ಯ. ನಮ್ಮ ಜೀವವು ಹಾಂ ಬಾಲ್ಯ ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಹಾಂ ಹಾಂ ಹಾಂ, ಎಲ್ಲರೂ ಹೇಳಿ, ಭೂಮಿ ಆಕಾಶವನ್ನು ಉಂಟು ಮಾಡಿದ ಯೆಹೋವ ದೇವರಲ್ಲೇ ನಮ್ಮ ರಕ್ಷಣೆಯು, ನಮ್ಮ ಭದ್ರತೆಯು, ನಮ್ಮ ಜಯವು.
ಆಮೆನ್. ಆಗ ನಿಮ್ಮನ್ನು ಕಾಪಾಡೋಕ್ಕೆ ಒಂದು ದೇವರು ಇದ್ದಾರೆ. ನಾನು ಹಾಗೆ ಹೇಳಿದ್ನಲ್ಲ, ಆ ಬಲ್ಲೆ ಗೊತ್ತಾಗಲ್ಲ. ಅದರಿಂದ ಹೇಳ್ತಾನೆ, ಸೌಲು ಕೆಲವು ಪ್ರಶ್ನೆಗಳು ಹೇಗೆ ಬಂತಂದರೆ ಅವನ ಹೇಗಾದರೂ ಸಿಕ್ಕಿಸ್ಬೇಕಂತ ನೋಡಿದ್ರು, ಅವನು ಸಿಕ್ಕದ ಹಾಗೆ ದೇವರು ಅವನನ್ನು ಕಾಪಾಡಿದರು. ಆಮೆನ್. ಬೆಳಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಒಂದು ವಾಕ್ಯ ತುಂಬ ಚೆನ್ನಾಗಿರ್ತದೆ, ಅದು ಓದಿ ಯಾರಾದರೆ. ಕೀರ್ತನೆ 41 9ನೇ ವಾಕ್ಯ 10ನೇ ವಾಕ್ಯ ಓದಿ. ಕೀರ್ತನೆ 41 9ನೇ ವಾಕ್ಯ 10ನೇ. ನಾನು ಯಾರನ್ನು ನಂಬಿದೆನೋ ಅಂತ ಆಪ್ತ ಸ್ನೇಹಿತನು ನನ್ನ ಕಾಲನ್ನು ಅಡ್ಡಗೊಟ್ಟಿ. ಅಂದರೆ ನೋಡಿ, ಈಗ ಈ ಕೀರ್ತನೆ ಕಾಣ್ತಾನೆ, ನಾನು ಯಾರನ್ನು ನಂಬಿದೆ ಅಂದರೆ ನನ್ನ ಸ್ನೇಹಿತನು, ನಾನು ನಂಬಿದ್ದೇನು, ನನ್ನ ಜೊತೆ ಅವನೇನು ಊಟ ಮಾಡ್ತಾಯಿದ್ರು. ಆಗ 3 ಕಾರ್ಯ ಹೇಳ್ತಾನೆ. ಒಂದು ಸ್ನೇಹಿತನು, ನಾನು ನಂಬಿದ್ದೆನು. 2 ಹೇಳ್ತಾರೆ ನನ್ನ ಜೊತೆ ಊಟ ಮಾಡಿದರು, ಅಂಥವ್ರೆ ನನಗೆ ಕಾಲು ಕೊಟ್ಟರು ಅಂತ ಹೇಳ್ತಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ಲಿ? ಯೂದನ ಬಗ್ಗೆ ಬರೀತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದರು, ನೀವು ನನ್ನ ಶಿಷ್ಯರಲ್ಲ, ನೀವು ನನ್ನ ಸ್ನೇಹಿತರಂತ ಹೇಳಿದರು ಯೂದನ ನೋಡಿ. ಈಗ ಆ ಸ್ನೇಹಿತನನ್ನು ದೇವರು ನಂಬಿ ನೋಡಿ, ಫೈನಾನ್ಸ್ ಅವ್ರ ಕೈಲೇ ಕೊಟ್ಟಿದ್ರು, ಯೂದ ಕೈಲೇ ಕೊಟ್ಟಿದ್ರು. ಅದು ಯೂದ ಏನು ಮಾಡಿದ? 30 ಬೆಳ್ಳಿ ಕಾಸಿಗೆ ಯೇಸು ಸ್ವಾಮಿನ ಮಾರ್ಬಿಟ್ಟ. ಯೇಸು ಸ್ವಾಮಿನ ತೋರ್ಕೊಡಿಸೋದನ್ನು ನೋಡಿದೆ. ಅದನ್ನೇ ಅಲ್ಲಿ ಕೀರ್ತನೆಗೆ ಬರೆದಿದ್ದಾನೆ. ಆಗ ನಾನು ನಂಬಿದೆ. ಆಗ ಯೇಸು ಸ್ವಾಮಿಗೆ ಅದು ಆಶ್ಚರ್ಯ ಆಗಲಿಲ್ಲ. ನಾನು ಅದೇ ಹೇಳ್ತಿದ್ದೆ ನೋಡಿ, ಇವತ್ತು ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಕೆಲವು ಸಮಯದಲ್ಲಿ ನೀನು ನಂಬಿರೋರು ನಿಮ್ಮ ಹತ್ತಿರ ಇರ್ಬೋದು. ಅಯ್ಯೋ ಇವರ ಪಾಸ್ಟರ್, ಇವ್ರು ಚರ್ಚ್ಗೆ ಹೋಗ್ತಾರಲ್ಲ, ಇವ್ರು ಬೈಬಲ್ ಓದ್ತಾರಲ್ಲ, ಇವ್ರು ಇಷ್ಟು ಹತ್ತಿರ ಇದ್ದಾರಲ್ಲ, ನಾನು ಸಹಾಯ ಮಾಡಿದಾರೆ, ನಾನು ಚರ್ಚ್ಗೆ ಕರ್ಕೊಂಡು ಬಂದಲ್ಲ, ಪರವಾಗಿಲ್ಲ. ಹಾಗಿದ್ದರೆ ಕೂಡ ಕೆಲವು ಸಂದರ್ಭದಲ್ಲಿ ಕೆಲವು ಅವರು ನಿಮಗೆ ಎದುರಾಗಿ ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಆಶ್ಚರ್ಯ ಪಡಬೇಡಿ. ಒಂದು ಮಾತ್ರ ಹೇಳಿ, ಏನೇ ಬಂದರೆ ಕೂಡ ನನ್ನನ್ನು ವಿಶಾಲಕ್ಕೆ ನಡೆಸಲಿಕ್ಕೆ ಒಂದು ದೇವರು ಇದ್ದಾರೆ. ಆಮೆನ್. ಕೆಲವು ಸಮಯದಲ್ಲಿ ಹೇಳಿ, ದೇವರೇ ನೀನು ಮಾತ್ರ ನನ್ನ ಜೊತೆ ಇರಲಿಲ್ಲ ಅಂದರೆ ನಮ್ಮನ್ನು ಈ ಕಾಯಿಲೆನೋ, ಈ ಬಡತನನೋ, ಈ ಮನುಷ್ಯರು ನಮ್ಮನ್ನು ನುಂಗ್ಬಿಡ್ತಾ ಇದ್ರು. ಇವತ್ತು ನನ್ನ ಕಾಪಾಡಿರೋದು ಬೇರೆ ಏನಿಲ್ಲ ದೇವರೇ, ನಿನ್ನ ಕೃಪೆ ಮಾತ್ರ ದೇವರೇ ಅಂತ. ಹಾಗೆ ನೀವು ದೇವರ ಕೃಪೆನ ನೀವು ಆತುಕೊಳ್ಳುವಾಗ ನಾನು ಹೇಳ್ತೀನಿ ನೋಡಿ, ಯೇಸುವಿನ ನಾಮದಲ್ಲಿ ಹೇಳ್ತೀನಿ, ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮನ್ನು ವಿಶಾಲಕ್ಕೆ ನಡೆಸಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಬರೀ ನಮ್ಮನ್ನು ಎತ್ತಿ ಸ್ಥಿರಪಡಿಸಿದ ಮಾತ್ರ ಅಲ್ಲ, ನಮ್ಮನ್ನು ವಿಶಾಲಕ್ಕೆ ದೇವರು ನಡೆಸುವರಾಗಿರ್ತಾರೆ. ಆಮೆನ್. ಮೊದಲನೇದಾಗಿ ಏನು ಮಾಡ್ತಾರೆ? ನಮ್ಮನ್ನು ಸ್ಥಿರಪಡಿಸಿದ್ದಾರೆ, ಹೆಜ್ಜೆಗಳನ್ನು ಸ್ಥಿರಪಡಿಸಿದ್ದಾರೆ. ಅದಕ್ಕೆ ಕೀರ್ತನೆ 55 22ನೇ ವಾಕ್ಯ ಹೇಳ್ತದೆ, ನೀತಿವಂತರನ್ನು ಕದಲಗೊಳಿಸನ್ನು. ಆಮೆನ್. ನಾವು ಕದಲೋದಿಲ್ಲ, ನಮಗೆ ಕದಲುವ ಪರಿಸ್ಥಿತಿಗಳು ಬರ್ತದೆ. ಹಾಗೆ ಬರ್ದರೂ ಕೂಡ ನಾವು ಕದಲಬಾರ್ದು. ನಾವು ಹೇಳಬೇಕು, ದೇವರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ಆಮೆನ್. ದೇವರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ಕೀರ್ತನೆ 125ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯ ಓದಿ ನೋಡಿ, ಯೆರೂಸಲೇಮ್ ಸುತ್ತಲೂ ಪರ್ವತಗಳಿದೆ ಅಂತೆ. ದೇವರ ವಾಕ್ಯ ಹೇಳ್ತಿದೆ, ಯೇಸಪ್ಪನ ದೇವರನ್ನ ನಂಬಿರುವ ಮಕ್ಕಳ ಸುತ್ತಲೂ ಆತನ ಕೃಪೆ ಇದೆ. ಕೃಪೆನ ದಾಟಿ ಯಾರು ಬರೋಕ್ಕಾಗಲ್ಲ. ಕೃಪೆ ಅಂದರೆ ಯೇಸುನ ದಾಟಿ ಯಾರು ಬರೋಕ್ಕಾಗಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನಾನು ಹೇಳ್ತೀನಿ ನೋಡಿ, ಕೆಲವು ಪ್ರಶ್ನೆಗಳು ಹಾಗೆ ದೇವರು ಅನುಮತಿಸಿದ್ರು ಕೂಡ 1 ಪೇತ್ರನ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತಿದೆ, ಆ ಶೋಧನೆಗಳು ಮುಗಿದ ಮೇಲೆ ಅವನು ಬಂಗಾರದಂತೆ ಬರ್ತಾನೆ. ಹಲ್ಲೆಲೂಯಾ. ಕೆಲವು ನಿಮ್ಮ ಜೀವಿತದಲ್ಲಿ ಕೆಲವು ಶೋಧನೆಗಳು ದೇವ್ರು ಬಿಟ್ಟರೆ ಕೂಡ ನಶಿಸಕ್ಕಾಗಿ ಅಲ್ಲ. ನೀವು ಲಾಸ್ಟಲ್ಲಿ ಹೇಗೆ ಬರ್ತೀರಾ ಅಂದರೆ, ನಿಮ್ಮ ಮಾತಲ್ಲಿ ಅಭಿಷೇಕ ಇರ್ತದೆ, ನಿಮ್ಮ ಮಾತಲ್ಲಿ ಧೈರ್ಯ ಇರ್ತದೆ, ನಿಮ್ಮ ಕ್ರಿಯೆಗಳಲ್ಲಿ ಧೈರ್ಯ ಇರ್ತದೆ. ನೀವು ದೇವರಿಗಾಗಿ ಧೈರ್ಯವಾಗಿ ನಿಂತು ಮಹಾದೊಡ್ಡ ಕಾರ್ಯಗಳು ಮಾಡುವ ಹಾಗೆ ನಿಮ್ಮನ್ನು ದೇವರು ಬಲಪಡಿಸ್ತಾರೆ ಹೊರತು ನಮ್ಮನ್ನು ಇಕ್ಕಟ್ಟಲ್ಲ. ನಮ್ಮ ಮೇಲೆ ದೇವರು ಒಂದು ವಿಶಾಲತೆಯನ್ನು ಕೊಡಲಿಕ್ಕೆ ಈ ಆಗಸ್ಟ್ ತಿಂಗಳಲ್ಲಿ ಇಷ್ಟಪಡುವರಾಗಿದ್ದಾರೆ. ನೀವು ಯಾವ್ಯಾವುದಲ್ಲಿ ಇಕ್ಕಟ್ಟಾಗಿದ್ದೀರಾ? ನೀವು ಹೇಳಿ, ಯೇಸುವಿನ ನಾಮದಲ್ಲಿ ನಾನು ಫೈನಾನ್ಸಲ್ಲಿ ಒಂದು ವಿಶಾಲಕ್ಕೆ ನನ್ನ ದೇವರು ತರ್ತಾರೆ. ನನ್ನ ಕಾಪಾಡಿದ್ದು ಯಾಕೆ ಗೊತ್ತಾ? ಇಲ್ಲೇ ಬಿಡೋಕ್ಕಾಗಿಲ್ಲ. ನನಗೆ ಒಂದು ಹಾಲು ಜೇನು ಹರಿಯುವ ದೇಶವನ್ನು ದೇವರು ಕೊಡುವರಾಗಿದ್ದಾರೆ. ಕಡೆದಾಗಿ ಹೋಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಸಮಯ ಆಗಿರೋದ್ರಿಂದ 3ನೇದಾಗಿ ನಾವು ನೋಡ್ತೀವಿ, ಕೀರ್ತನೆ 66ರಲ್ಲಿ 12ನೇ ವಾಕ್ಯ ಓದೋಣ. ಕೀರ್ತನೆ, ಮನುಷ್ಯರು ಆಯಿಸುವಂತೆ ಮಾಡಿ ಆದರೂ ಯಾಸ್ತಿಗೆ ಸುಸ್ಥಿತಿಗೆ, ಅಂದರೆ ಒಂದು ಅಭಿವೃದ್ಧಿಗೆ ದೇವರು ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದೆ. ಒಂದು ಸ್ಥಿರಪಡಿಸಿದ್ರು, 2 ವಿಶಾಲಕ್ಕೆ ತಂದರು, 3ನೇದು ಒಂದು ಅಭಿವೃದ್ಧಿಯಾದ ಸ್ಥಳಕ್ಕೆ. ಹಲ್ಲೆಲೂಯಾ. ಕೀರ್ತನೆ 66:12 ಬರೆದಿಟ್ಕೊಳ್ಳಿ. ತಮಿಳಲ್ಲಿ ಎನ್ನೆ நிறைவுக்கு கொண்டு வந்தார், என்னை செழிப்பான இடத்துக்கு கொண்டு வந்தார். ಹಲ್ಲೆಲೂಯಾ. ಹಾಗೆ ಕೆಲವು ಸಮಯದಲ್ಲಿ ನಾನು ಹೇಳ್ತೀನಿ ನೋಡಿ, ಕೆಲವು ಮನುಷ್ಯರು ನಮ್ಮ ತುಳಿಯೋಕ್ಕೆ ಬಿಟ್ಟರು ಅಂತ ಹೇಳುವ ಸಮಯದಲ್ಲಿ ಹೀಗೆ ಹೇಳ್ತೀನಿ ನೋಡಿ. ಅದನ್ನು ಕೆಲವು ಸಮಯದಲ್ಲಿ
ನೀವು ಈ ಮೃಗಗಳನ್ನು ನೋಡಿ, ಒಂದು ಕುದುರೆ ಮೇಲೆ ಹೋಗುವಾಗ ಈ ಕುದುರೆ ಮೇಲೆ ಒಬ್ಬರು ಕೂತ್ಕೊಂಡಿದ್ರೆ ಅವ್ರು ಅದಕ್ಕಿಂತ ಹೈಟ್, ಒಂಟೆ ಮೇಲೆ ಕೂತ್ಕೊಳ್ಳುವಾಗ ಯಾವಾಗಲೂ ಆ ಮೇಲೆ ಇರಬೇಕಂತ ಮನುಷ್ಯ ಇಷ್ಟಪಡುವ ಹಾಗೆ ಇಲ್ಲಿ ಕೀರ್ತನೆಗಾನ ಹೇಳ್ತಾರೆ ಅಂದರೆ, ಕೆಲವು ಸಮಯದಲ್ಲಿ ಒಂದು ಮೃಗಕ್ಕಿಂತ ಮೋಸವಾಗಿ ನಮ್ಮನ್ನು ಅಲ್ಲೆಲ್ಲೂಯ್ಯ ನಮ್ಮ ಮೇಲೆ ಹತ್ತಿ ನಮ್ಮನ್ನು ತುಳಿಬೇಕು, ನಮ್ಮನ್ನು ಏನಾದರೂ ಮಾಡಬೇಕು ಅಂಥ ಒಂದು ಪರಿಸ್ಥಿತಿಗಳು ಬಂತು. ಆದರೆ ದೇವರೇ, ಅಂಥ ಪರಿಸ್ಥಿತಿಗಳು ಬಂದರೆ ಕೂಡ ಅದರಿಂದೆಲ್ಲ ನಮ್ಮ ಪಾರು ಮಾಡಿ ಇವತ್ತು ಒಂದು ಒಳ್ಳೆ ಸ್ಥಿತಿಗೆ, ಒಂದು ಒಳ್ಳೆ ಅಭಿವೃದ್ಧಿ ಸ್ಥಿತಿಗೆ ನಿನ್ನನ್ನು ತಂದಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ಅಂತ ಅಲ್ಲಿ ಕೊಂಡಾಡೋದ ನಾನು ನೋಡ್ತೀವಿ. ಕೆಲವು ವಾಕ್ಯಗಳು ಓದಿದರೆ ನಿಮಗೆ ಒಂದು ವೇಳೆ ಅರ್ಥ ಆಗ್ಬೋದು. ಕೀರ್ತನೆ 36ರಲ್ಲಿ 11ನೇ ವಾಕ್ಯ ಹೋದನ್ನ ಕೀರ್ತನೆ ನೋಡಿ, ಗರ್ವಿಷ್ಠರ ಕಾಲ ಕೆಳಗೆ ನಮ್ಮನ್ನು ಬೀಳಿಸಬೇಡ, ದುರ್ಜನರಿಂದ ದೇಶ ಭ್ರಷ್ಟರಾಗದಂತೆ ಮಾಡು. ಒಂದು ಸಾರಿ ಕೂಡ ಓದಿ ಅದನ್ನು. ಆಗ ಕೆಲವು ಗರ್ವಿಷ್ಠರು, ಯಾಮನಿಗೆ ಗರ್ವ, ಏನೆಲ್ಲ ಅಲ್ಲಿ ಮೊರ್ದೆಕಾಯಿ ಅವನಿಗೆ ನಮಸ್ಕಾರ ಮಾಡಲಿ ಅಷ್ಟೇ, ಅದಕ್ಕಾಗಿ ಅವನ ಇಡೀ ವಂಶವನ್ನು ನಾಶ ಮಾಡಬೇಕಂತ ಆ ಗರ್ವ ಅದಲ್ಲೇ. ಹಲ್ಲೆಲೂಯಾ. ಇವನೇನಾದರೂ ಮಾಡಬೇಕಾದ್ರೆ ದೇವರು ನೋಡಿ ಅಂಥ ಕೆಲವು ಸಮಯದಲ್ಲಿ ಅಂಥ ಒಂದು ತೊಂದರೆಗಳು ಬಂದರೆ ಕೂಡ ಅವರ ಗರ್ವದಿಂದ, ಅವರಿಗೆ ಕೊಟ್ಟಿರೋ ಅಧಿಕಾರದಿಂದ, ನೀವು ಒಂದು ವೇಳೆ ಕೆಲಸ ಮಾಡುವ ಸ್ಥಳದಲ್ಲಿ ಕೂಡ ಕೆಲವು ಸಮಯದಲ್ಲಿ ನೀವು ಚರ್ಚಿಗೆ ಹೋಗೋದ್ರಿಂದ, ದೇವ್ರನ್ನ ಭಾಳ ಇಷ್ಟಪಡೋದ್ರಿಂದ ಭಾನುವಾರ ರಜಾ ಕೊಡದೆ ನಿಮ್ಮನ್ನು ಕೆಲಸ ತೆಗೆದು ಹಾಕಿದ ಹಾಗೆ ನೋಡಿ, ಅವರಿಗೆ ಆ ಗರ್ವ, ಅವರಿಗೆ ಆ ಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅಂತ ಹಾಗೆ ತೊಂದರೆ ಮಾಡೋಕ್ಕೆ ಬಂದರೆ ಕೂಡ ನೀವು ಭಯಪಡಬೇಡಿ. ಯಾಕೆಂದರೆ ಅಂಥ ಪರಿಸ್ಥಿತಿ ಬಂದರೆ ಕೂಡ ನಮ್ಮನ್ನು ವಿಶಾಲಕ್ಕೆ ದೇವರು ನಡೆಸುವರಾಗಿರ್ತಾರೆ, ನಮ್ಮನ್ನು ಒಂದು ಒಳ್ಳೆ ಸ್ಥಿತಿಗೆ ದೇವರು ನಡೆಸುವರಾಗಿರ್ತಾರೆ. ಆಗ ಈ ಭೂಮಿಯಲ್ಲಿ ಅಂಥ ಜನಗಳು ಇರ್ತಾರೆ. ಹಲ್ಲೆಲೂಯಾ. ಅಂಥ ಜನಗಳು ಇರ್ತಾರೆ. ಬೆಳಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯೋಸೆಫು ವಿಮೋಚನೆ ಕಾಂಡ 1ನೇ ಅಧ್ಯಾಯದಲ್ಲಿ ನಾನು ನೋಡುವಾಗ ಯೋಸೆಫನ್ನ ತಿಳಿದೇ ಇರುವ ಒಂದು ರಾಜ ಬರ್ತಾನೆ. ಈಗ ಯೋಸೆಫು ಪಟ್ಟಣವನ್ನೇ ಕಾಪಾಡಿದ್ರು, ಅವರು ಐಗುಪ್ತವನ್ನೇ ಕಾಪಾಡಿದರು. ಆದರೆ ಈಗ ಆ ದಿನಗಳಾದಮೇಲೆ ಒಂದು ರಾಜ ಬರ್ತಾನೆ. ಅವನು ಬಂದ ತಕ್ಷಣ ಇಸ್ರಾಯೇಲ್ ಜನಗಳಿಗೆ ಉಪದ್ರ ಪಡಿಸ್ತಾನೆ, ಇಕ್ಕಟ್ಟು ಕಷ್ಟ ಕೊಡ್ತಾನೆ. ಅವ್ರು ಮೊರೆ ಇಡುವಾಗ ಅವ್ರಿಗಾಗಿ ಒಂದು ಮೋಸನ ದೇವರು ಎಬ್ಬಿಸಿದ್ರು, ಅವ್ರಿಗಾಗಿ ದೇವರು ಯುದ್ಧ ಮಾಡಿ ಜಯವನ್ನು ಕೊಟ್ಟರು. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ಕೆಲವರು ಎಲ್ಲಾದರೂ ಇರ್ತಾರೆ, ಇಕ್ಕಟ್ಟಾಗಿ ನಿಮ್ಮ ಇಕ್ಕಟ್ಟುಪಡಿಸೋಕೆ ತೊಂದರೆ ಪಡಿಸೋಕಿದ್ದಾರೆ, ನಿಮ್ಮ ಶಿಫಾರತ್ ಮಾಡೋಕ್ಕಾಗಿ ಒಂದು ಮೋಸನ ದೇವರು ಎಬ್ಬಿಸುವರಾಗಿರ್ತಾರೆ. ನಿಮಗೆ ಸಹಾಯ ಮಾಡಲಿಕ್ಕಾಗಿ, ನಿಮ್ಮ ಅಭಿವೃದ್ಧಿ ಸ್ಥಳಕ್ಕೆ ತಲುಪುವಂತೆ ದೇವರು ಸಹಾಯ ಮಾಡುವರಾಗಿರ್ತಾರೆ. ಏಸಾಯದಲ್ಲಿ ಕೂಡ ನಾವು ನೋಡ್ತೀವಿ. ಏಸಾಯ 51ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ಹೋದನ್ನ, ಏಸಾಯ ನಿನ್ನನ್ನು ಬಾಧಿಸುವರ ಕೈಗೆ ಕೊಡುವೆನು, ನಿನ್ನನ್ನು ತುಳಿತಾ ಹೋಗುವೆವು ಎಂದು ಹೇಳಲು. ನೋಡಿದ್ರೆ ಆಗ ಕೆಲವು ಸಮಯದಲ್ಲಿ ಕೆಲವರು ಉನ್ನತ ಸ್ಥಾನಕ್ಕೆ ಬರುವಾಗ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಅವನ್ನ ಹೇಗಾದರೂ ತುಳಿಬೇಕು. ಉದಾಹರಣೆಗೆ ಹೇಳ್ತೀನಿ ನೋಡಿ, ಒಂದು ಸಾಮ್ಯದಲ್ಲಿ ನೀವು ಮನೆಗೆ ಹೋಗಿ ಓದ್ಕೊಳ್ಳಿ, 17ನೇ ಅಧ್ಯಾಯದಲ್ಲಿ ಓದಿ. ಈಗ ದಾವೀದು ತನ್ನ ಸಹೋದರರು ಅವ್ರು ಯುದ್ಧದಲ್ಲಿ ಇದ್ದಾರಪ್ಪ, ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವ್ರಿಗೆ ಹೋಗಿ ಸ್ವಲ್ಪ ಏನು ಮಾಡು, ಕೆಲವು ರೈಸಿನ್ ಇದೆಲ್ಲ ಏನು ಹೇಳ್ತೀವಿ, ಖರ್ಜೂರ ಅದೆಲ್ಲ ಅವ್ರು ತಂದೆ ಕೊಡ್ತಾರೆ, ಚೀಸು ಬೆಣ್ಣೆ ಎಲ್ಲ ಮಾಡ್ತಿಲ್ಲ ಮನೇಲಿ, ಬೆಣ್ಣೆ ಇದೆಲ್ಲ ಹೋಗಿ ಕೊಟ್ಬಿಟ್ಟು ಸಹೋದರಗಳು ಹೇಗಿದ್ದಾರೆ ನೋಡ್ಕೊಂಬ ಅಂತಲೇ ಕಳಿಸ್ತಾರೆ. ಈಗ ದಾವೀದು ಇವರಿಗೆ ಒಳ್ಳೇದು ಮಾಡಲಿಕ್ಕೆ ಅಲ್ಲಿ ಹೋಗುವ ಸಮಯದಲ್ಲಿ ಅವ್ರ ಅಣ್ಣ ಹೇಗೆ ಮಾಡ್ತಾನೆ ಅಂದರೆ, 28ನೇ ವಾಕ್ಯ ಓದಿ. 1 ಸಾಮ್ಯಲ 17ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಓದಿ. ಹಾಂ, ಅವರ ಹಿರಿಯ ಅಣ್ಣನಾದ ಕೇಳಿ ಕೋಪಗೊಂಡು, ನೀನು ಇಲ್ಲಿ ಬಂದಿದೆ ಯಾಕೆ? ಹಾಂ, ನಿನ್ನ ಸೊಕ್ಕು, ನಿನ್ನ ತುಂಟತನ ನನಗೆ ನೋಡಿ, ಅದನ್ನೇ ಹೇಳ್ತಾರೆ ಅಲ್ಲಿ. ಏನು ಹೇಳ್ತಾರೆ ಅಂದರೆ, ಕೆಲವರು ತುಳಿಯಕ್ಕೆ ನೋಡ್ತಾರಂತೆ, ಕೆಲವರು ನಮ್ಮ ಜೀವಿತದಲ್ಲಿ ಮೇಲ್ ಬರೆದ ಹಾಗೆ ನಮ್ಮನ್ನು ಮಾಡ್ತಾರಂತಾರೆ. ಏನು ಮಾಡ್ತಾರೆ ಅಂದರೆ, ಇವನು ಅಣ್ಣ ತಮ್ಮರಿಗೆ ಒಳ್ಳೇದು ಮಾಡೋಕ್ಕೆ ಬಂದಿದ್ದಾನೆ, ಇವನು ಅವರಿಗೆ ಒಳ್ಳೇದನ್ನು ತಂದೆ ಕೊಟ್ಟಿರೋ ಕೊಡೋಕ್ಕೆ ಬಂದಿದ್ದಾನೆ. ಅವನು ಬರುವ ಸಮಯದಲ್ಲಿ ಅಲ್ಲಿ ಆ ಫಿಲಿಸ್ತರಿಗೂ ದೇವ್ರನ್ನ ದೊಡ್ಡ ಕೆಟ್ಟ ಮಾತಲ್ಲಿ ಮಾತಾಡ್ತಾನೆ, ಚಾಲೆಂಜ್ ಮಾಡ್ತಾನೆ. ಇನ್ನು ಹೇಳಿದೆ, ಏನು ಈ ಥರ ಸುನ್ನತಿ ಇಲ್ದಿರೋ ಒಂದು ವ್ಯಕ್ತಿ ನಮ್ಮ ಜೀವ ಸ್ವರೂಪನಾದ ದೇವರಿಗೆ ಮಾತಾಡ್ತಾನೆ ಅಂತ ಮಾತಾಡ್ತಾ ಇರುವಾಗ ಅವ್ರ ಅಣ್ಣನಿಗೆ ಕೋಪ, ನೀನು ಯಾಕೆ ಬಂದಿದ್ದೀಯಾ, ನಿನ್ನ ತುಂಟತನ ನನಗೆ ಗೊತ್ತು, ನಿನ್ನ ಸೊಕ್ಕು ಗೊತ್ತು, ಅದೆಲ್ಲ ಇಲ್ಲಪ್ಪ ದಾವೀದಿಗೆ, ಅವನು ಬಂದಿರಿ ನಿನ್ನ ಒಳ್ಳೇದು ಮಾಡೋಕ್ಕೆ. ಹಾಗೆ ಅವನನ್ನು ನೋಡಿ ಕೋಪಗೊಳ್ಳೋದನ್ನು, ಉರಿಗೊಳ್ಳೋದನ್ನು ನಾವು ನೋಡ್ತೀವಿ. ಆಮೆನ್. ಅಂಥ ಪರಿಸ್ಥಿತಿಯಲ್ಲಿ ಒಂದು ಮಾತ್ರ ನೀವು ತಿಳ್ಕೊಳ್ಳಿ, ಅಂಥ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬಂದರೆ ಕೂಡ ನಮಗೊಂದು ಅಭಿವೃದ್ಧಿ ಕಾಯ್ತಾ ಇದೆ, ನಮಗೊಂದು ವಿಶಾಲತೆ ಕಾಯ್ತಾ ಇದೆ, ನಮಗೆ ದೇವರು ಒಳ್ಳೆಯದೇ ಮಾಡ್ತಾರೆ. ನೀವು ಅಂತ್ಯ ನಿಮಗೆ ಗೊತ್ತು.
ನನ್ನ ಬೆಳಗ್ಗೆ ಹೇಳಿದ ಹಾಗೆ ಅವ್ರನ್ನ ಹಾಗೆ ಮಾಡಿದ ಅವ್ರ ಮುಂದೆ ದೊಡ್ಡ ದೇವರು ಜಯ ಕೊಟ್ಟು ದಾವೀದನನ್ನು ಹಾಡುವಂತೆ ಮಾಡಿದರು, ಅವನನ್ನು ಹೊಗಳುವಂತೆ ದೇವರು ಮಾಡಿದರು. ಆಮೆನ್. ಈ ಆಗಸ್ಟ್ ತಿಂಗಳಲ್ಲಿ ಹೆಜ್ಜೆ ಇಟ್ಟಿದ್ವಿ. ದೇವರ ಮಕ್ಕಳು ಒಂದು ಇಕ್ಕಟ್ಟಲ್ಲಿ ಹೋಗ್ತಾ ಇದ್ದೀರಾ, ಒಂದು ಪರಿಸ್ಥಿತಿ ತೊಂದರೆ ಆಗಿದೆ, ಒಂದು ತಿಳ್ಕೊಳ್ಳಿ, ನಿಮಗೆ ಒಂದು ದೇವರು ಒಳ್ಳೆ ಸ್ಥಾನವನ್ನು ಇಟ್ಟಿದ್ದಾರೆ. ನಾವು ಇಕ್ಕಟ್ಟಲ್ಲಿ ಇರೋಕ್ಕಾಗಿ ನಮ್ಮನ್ನು ದೇವರು ಕರೆದಿಲ್ಲ, ಕೆಸರಿಂದ ಎತ್ತಿದ ಅದಕ್ಕಾಗಿ ಅಲ್ಲ, ಒಂದು ವಿಶಾಲತೆಯನ್ನು ಕೊಡುವುದಕ್ಕಾಗಿ, ಒಂದು ಸೆಳಿಪು, ಒಂದು ಅಭಿವೃದ್ಧಿಯನ್ನು ಕೊಡುವುದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ. 1 ಸಾಮ್ಯಲ 20ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ಓದಿ. 1 ಸಾಮ್ಯಲ 20ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ 31ನೇ ವಾಕ್ಯ. ಆಗ ಸೌಲನ್ನು ಬಹಳವಾಗಿ ಉರಿಗೊಂಡು, ಹಾಂ ನೋಡಿ, ಸ್ವಂತ ಮಗನನ್ನು ಹೆಂಗೆ ಬೊಯ್ತಾ ಇದ್ದಾನೆ ನೋಡಿ ರಾಜ, ಸ್ವಂತ ಮಗನನ್ನು ಬೊಯ್ತಾ ಇದ್ದಾನೆ. ಹಾಂ ಓದ್ತೀವಿ ನೋಡಿ. ದುಷ್ಟ ದಾಸಿಯ ಮಗನೇ, ಹಾಂ 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 ನೋಡಿ, ತಾಯಿಯನ್ನು ಬೈತಾನೆ, ಹೆಂಡತಿಯನ್ನು ಬೈತಾ ಇದೆ. ಏನೆಲ್ಲ ಸೌಲ ಮಗ ಜೋನಾಥನ ದಾವಿ ಜೊತೆ ಫ್ರೆಂಡ್ಶಿಪ್ ಆಗಿದ್ದ. ಇದು ಅವ್ರ ತಂದೆಗೆ ಇಷ್ಟ ಆಗ್ತಾ ಇಲ್ಲ. ಅದನ್ನೇ ದೇವ್ರು ಹೇಳ್ತಾ ಇರೋದು. ಕೆಲವರು ತುಳಿಯೋಕ್ಕೆ ನೋಡ್ತಾರೆ, ಈ ಒಂದು ದಾವಿದು ಏನು ಪ್ರಾಬ್ಲಮ್ ಇಲ್ಲ. ಅವ್ನು ಹೇಳ್ತಾನೆ, ನೀನು ಹಂಗೆ, ನಿನ್ನ ತಾಯಿ ಸರಿ ಇಲ್ಲ, ನೀನು ಸರಿ ಇಲ್ಲ, ಬೇಷಿ, ಹಾಗೆ ಕೆಟ್ಟ ಮಾತನ್ನು ಬೈತಾ ಇದ್ದಾನೆ. ಹಲ್ಲೆಲೂಯಾ. ಹಾಗೆ ಬೈದರೂ ಕೂಡ, ಹಾಗೆಲ್ಲ ಆದರೂ ಕೂಡ ದೇವರು ಕೈ ಬಿಟ್ರ. ಹಲ್ಲೆಲೂಯಾ. ಆತನ ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ. ನಾನು ಹೇಳ್ತೀನಿ ನೋಡಿ, ನಾನು ಯೇಸುವಿನ ನಾಮದಲ್ಲಿ ಹೇಳ್ತೀನಿ, ಯಾರು ನಿಮ್ಮನ್ನು ಕೆಟ್ಟ ಮಾತು ಬೈಲಿ, ನಿಮ್ಮನ್ನು ಹೀನವಾಗಿ ಮಾತಾಡಲಿ, ನಿಮ್ಮನ್ನು ತಲೆ ನನ್ನ ಮೇಲೆ ನಡೆಯುವಂತೆ ಆ ರೀತಿಯಲ್ಲಿ ಕುಗ್ಗಿಸ್ಲಿಕ್ಕೆ ನೋಡಿ ಏನು ಮಾಡಿದರೂ ಕೂಡ ನಿಮ್ಮ ಭರವಸೆ ಮಾತ್ರ ದೇವರ ಮೇಲೆ ಇರಲಿ. ನೀವು ಹೇಳಿದ್ದೇವರೇ, ಇದುವರೆಗೆ ನನ್ನ ನಡೆಸಿದ್ಯಾ ದೇವರಪ್ಪ, ಇನ್ನು ಮುಂದೆ ಕೂಡ ನೀನು ನಡೆಸುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ ಅಂತ ನೀವು ಹಾಗೆ ಹೇಳಿ ನೋಡಿ. ಅಂಥ ಜನಗಳ ಮುಂದೆ, ಇದೇ ಸೌಲ್ ಮುಂದೆ ದಾವೀದನ ಕೊಂಬನ ದೇವರು ಉನ್ನತಪಡಿಸಿ ತೋರಿಸಿದರು ನೋಡಿ. ಈಗ ಕೆಟ್ಟ ಮಾತಾಡಿದ ಇದೇ ಸೌಲು ಒಂದು ದಾವೀದ ಹೇಳ್ತಾನೆ, ದಾವೀದನೇ, ನೀನು ನನಗಿಂತಲೂ ನೀನು ನೀತಿವಂತನಯ್ಯ, ಯಾಕೆಂದರೆ ನಿನ್ನ ದೇವರು ನಿನ್ನ ಜೊತೆ ಇದ್ದಾರೆ. ಇವತ್ತು ನನ್ನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ರು, ಆದರೆ ನನ್ನ ಪ್ರಾಣ ತೆಗಿದೆ, ನನ್ನ ಉಳಿಸಿದೆಯಾ ಅಲ್ವಾ, ನಿನ್ನ ನೀತಿ ದೊಡ್ಡದು ಅಂತ ಹೇಳಿದರು ನೋಡಿ. ಯಾವ ಬಾಯಿ ಕೆಟ್ಟ ಮಾತಾಡಿದೋ ಅದೇ ಬಾಯಿನ ಹೊಗಳುವ ಹಾಗೆ ದೇವರು ಮಾಡಿದರು. ಆಮೆನ್. ಈ ದಿನದಲ್ಲಿ ಕೂಡ, ಈ ಆಗಸ್ಟ್ ತಿಂಗಳಲ್ಲಿ ಕೂಡ ನಾನು ಹೇಳ್ತೀನಿ ನೋಡಿ, ಒಂದೊಂದು ದಿನ ನೀವು ಹೇಳಿ, ದೇವರೇ ಇದುವರೆಗೆ ನೀನು ನಮ್ಮನ್ನು ತಂದಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ. ದೇವರೇ, ನಮ್ಮನ್ನು ಯಾವತ್ತೋ ದೇವರಪ್ಪ ಬೇಟೆಗಾರ ಬಲೆಯಲ್ಲಿ ಸಿಕ್ಕಲಿಕ್ಕೆ ಸಾಧ್ಯತೆಗಳಿತ್ತು, ಯಾವತ್ತೋ ಮನುಷ್ಯರು ನಮ್ಮನ್ನು ನುಂಗ್ಲಿಕ್ಕೆ ಸಾಧ್ಯ ಇತ್ತು, ಆದರೆ ನಮ್ಮನ್ನು ನುಂಗದೆ ಬೇಟೆಗಾರನ ಬಲೆನ ಸಿಕ್ಕದಿರುವಾಗ ಕಾರಣ ಏನಂದರೆ, ನೀನು ನಮ್ಮ ಜೊತೆ ಇದೆಯಾ ದೇವರಪ್ಪ, ನೀನು ನಮ್ಮ ಜೊತೆ ಇದೆಯಾ ದೇವರೇ, ನಮ್ಮನ್ನು ನಡೆಸು ದೇವರೇ ಅಂತ ಪರಿಪೂರ್ಣವಾಗಿ ಆತನ ಆತ್ಕೊಳ್ಳಿ. ಹಲ್ಲೆಲೂಯಾ. ಹಾಗೆ ಆತ್ಕೊಳ್ಳುವಾಗ 3 ಕಾರ್ಯಗಳನ್ನು ನಮಗೆ ಹೇಳಿದೆ. ನಿಮ್ಮ ಹೆಜ್ಜೆನ ಆಲ್ರೆಡಿ ದೇವರು ಸ್ಥಿರಪಡಿಸಿದ್ದಾರೆ. 2ನೇದಾಗಿ ನಿಮ್ಮ ವಿಶಾಲಕ್ಕೆ ತರ್ತಾರೆ. 3ನೇದಾಗಿ ಅಭಿವೃದ್ಧಿ, ಆ ಕನ್ನಡದಲ್ಲಿ ಏನು ಹೇಳ್ತಾರೆ, ಸುಗ್ಗಿ, ಸಮೃದ್ಧಿಯಾದ ಆ ಸ್ಥಳಕ್ಕೆ ನಮ್ಮನ್ನು ನಡೆಸೋರಾಗಿರ್ತಾರೆ. ಈ ತಿಂಗಳು ಅದು ನಡೀಲಿ ಇದೆ. ಆಮೆನ್. ಪ್ರಾರ್ಥನೆ ಮಾಡೋಣ, ಕಣ್ಗಳು ಮುಚ್ಚಿ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ದೇವರಪ್ಪ, ಇವತ್ತು ಬಂದಿರುವ ಆರಾಧನೆಯಲ್ಲಿ ದೇವರಪ್ಪ, ಒಂದು ವೇಳೆ ದೇವರಪ್ಪ ಯಾವುದೇ ಆ ಇಕ್ಕಟ್ಟಲ್ಲಿ ಇದ್ದರೆ ಕೂಡ, ಯಾವುದೇ ದೇವರಪ್ಪ ಮನುಷ್ಯರು ನಮಗೆ ತುಳಿಯುವಂತೆ ಮಾಡುತ್ತಾರೆ ಅಂತ ನಾನು ಕೇಳಿದ ಅಂಥ ಒಂದು ಪರಿಸ್ಥಿತಿಗಳು ಇಲ್ಲ, ಸೌಲ್ ಹಾಗೆ ದೇವರೇ ಕೆಲವು ನಿಂದೆಗಳಿದ್ದರೆ ಕೂಡ ಯೇಸುವಿನ ನಾಮದಲ್ಲಿ ನೀನು ಆಗಲಿ ಗುಂಡಿಂದ ಎತ್ತಿದೆಯಾ ದೇವರೇ, ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸಿದೆಯಾ. ನಮಗಾಗಿ ದೇವರೇ ನೀನು ಸಿದ್ಧ ಮಾಡಿರುವ ಆ ವಿಶಾಲತೆ, ಆ ಅಭಿವೃದ್ಧಿಯನ್ನು ಈ ಆಗಸ್ಟ್ ತಿಂಗಳಲ್ಲಿ ನಾವು ಸಭೆಯಾಗಿ ಸ್ವಾಧೀನಪಡಿಸಿಕೊಳ್ಳುವಂತೆ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ. ನೀ ಮಾತ್ರ ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ. ಆಮೆನ್, ಆಮೆನ್. 2 ಸಾಮ್ಯಲ 7ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಓದಿ. ಒಂದು ಸಾರಿ ಓದಿದೆ. 2 ಸಾಮ್ಯಲ 7ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 2 ಸಾಮ್ಯಲ 7:18. ಹಾಂ, 2 ಸಾಮ್ಯಲ 7:18. 2 ಸಾಮ್ಯಲ 7. ಕರ್ತನೇ, ಹಾಂ, ಎಲ್ಲರೂ ಹೇಳಿ, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದೆಯಲ್ಲ. ಆಮೇಲೆ ಒಂದೊಂದು ದಿನ ಎದ್ದೇಳಿ, ಇದುವರೆಗೆ ನನ್ನನ್ನು ತಂದಿದೆಯಲ್ಲ, ನಿಮಗೆ ಸ್ತೋತ್ರ ಅಂತ ಹೇಳಿ ಇನ್ನೂ ಅವ್ರು ನಡೆಸೋರಾಗಿರ್ತಾರೆ. ಆಮೆನ್. ಎದ್ದು ನಿಂತ್ಕೊಳ್ಳೋಣ, ಹಾಡೋಣ. ಸ್ವಲ್ಪ ಲೇಟ್ ಆಯ್ತು ಅಂತ ಅನಿಸ್ತದೆ, 10 ಗಂಟೆಗೆ ಮುಗಿಸ್ಬೇಕಾಗಿತ್ತು. ದೇವರು ಒಳ್ಳೆಯವರಾಗಿದ್ದಾರೆ.
ಒಳ್ಳೆಯವರಾಗಿ ಪ್ರಾರ್ಥನೆ ಮಾಡಿ, ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿ. ತಂದೆ ಆ ದೇವರೇ, ಯೇಸು ಸ್ವಾಮಿ ಅನುಗ್ರಹಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವರೇ. ಸಮಯದಲ್ಲಿ ಕೂಡ ದೇವರೇ ಒಂದೊಂದು ಕಾಣಿಕೆಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ ದೇವರೇ. ಕರ್ತನೆ ಯೇಸು ಸ್ವಾಮಿ ದೇವರೇ, ಕೊಡಿರಿ ನಿಮಗೆ ಕೊಡಲ್ಪಡ್ತದೆ, ಜಡಿದು ಹಲ್ಲಾಡಿಸಿ ನಾನು ತಿರುಗಿ ನಿಮಗೆ ಕೊಡ್ತೀನಿ ಎಂಬುದಾಗಿ ದೇವರೇ ಮಾತು ಕೊಟ್ಟಂಥ ದೇವರು ಕರ್ತನೆ. ಈ ದಿನಗಳಲ್ಲಿ ಯೇಸಪ್ಪ ಯಾರೆಲ್ಲ ದೇವರೇ ಕಾಣಿಕೆಗಳನ್ನು ಕೊಡ್ತಾರ ದೇವರೇ, ಅವರ ಜೀವಿತಗಳನ್ನು ಆಶೀರ್ವಾದ ಮಾಡು ದೇವರೇ. ಅಪ್ಪ ಅವ್ರು ಹೀಗಿರುವುದಕ್ಕಿಂತಲೂ ದೇವರೇ 1000 ಪಟ್ಟು ದೇವರೇ ಉಂಡು ತಿಂದು ದೇವರೇ ತೃಪ್ತರಾಗಿರುವ ಹಾಗೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಈ ದಿನಗಳಲ್ಲಿ ವಿಶೇಷವಾಗಿ ದೇವರೇ, ಈ ದಿನಗಳಲ್ಲಿ ನಿಮ್ಮ ಹಸ್ತವನ್ನು ಕಾಣಲಿಕ್ಕೆ ದೇವರೇ ಕೃಪೆ ಮಾಡು ದೇವರೇ. ನಿಮ್ಮ ನಾಮ ಮಾತ್ರ ಮಹಿಮೆ ಪಡಲಿ, ಎಲ್ಲ ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ನಾನು ಬೇಡ್ತಾ ಇದ್ದೇನೆ ತಂದೆ ಆ ದೇವರೇ. ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜನೇ ನಿನ್ನನೇ ಅಂತ ಹಾಡನ್ನೆಲ್ಲ ಸೇರಿ ಹೇಳಿ. ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜ ನಿನ್ನನ್ನೇ, ಮಹಿಮೆಗೂ ಪಾತ್ರನು ನೀನೇ. ಆಮೆನ್. ಆ ಮಹಿಮೆಗೆ ಪಾತ್ರನಾಗಿರುವ ದೇವರನ್ನ ಸೇರಿ ಹಾಡಿ ಮಹಿಮೆ ಪಡಿಸೋಣ. ಆಮೆನ್. ಮಹಿಮೆಗೂ ನೀನೆ ಪಾತ್ರನು, ಆರಾಧಿಸುವೆನು ನಿನ್ನ, ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜನೇ ನಿನ್ನ. ಮಹಿಮೆಗೂ ನೀನೆ ಪಾತ್ರನು, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಆರಾಧಿಸುವೆ ನಿನ್ನ, ಆರಾಧಿಸುವೆನು ನಿನ್ನ, ಯೇಸುವೆ ಆರಾಧಿಸುವೆನು ನಿನ್ನ, ಕರ್ತನೇ ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜನೇ ನಿನ್ನ. ಮಹಿಮೆಗೂ ಮಹೋನ್ನತನಾದ ಕರ್ತ ನೀನೇ, ನಿನ್ನಂತ ದೇವರಿಲ್ಲ. ಪರಿಶುದ್ಧನಾದ ರಾಜ ನೀನೇ, ಯಾರೂ ಇಲ್ಲ. ಮಹೋನ್ನತನಾದ ಕರ್ತ ನೀನೇ, ನಿನ್ನಂತೆ ದೇವರಿಲ್ಲ. ಪರಿಶುದ್ಧನಾದ ರಾಜ ನೀನೇ, ನಿನಗೆ ಸಮಾನ. ನಿತ್ಯಕ್ಕೂ ಜೀವಿಸುವ ನೀತಿ ರಾಜನೇ, ನಿತ್ಯ ನಿತ್ಯಕ್ಕೂ ನಿನ್ನನ್ನು ಸ್ತುತಿಸುವೆ. ನಿತ್ಯಕ್ಕೂ ಜೀವಿಸುವ ನೀತಿ ರಾಜನೇ, ನಿನ್ನನ್ನು ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜನೇ ನಿನ್ನ. ಮಹಿಮೆಗೂ ಸ್ತುತಿಸುವೆ. ಎಲ್ಲರೂ ಹೇಳಿ, ತಲೆಯನ್ನು ಚೆಚ್ಚಿದಾತನೇ, ಎತ್ತವನೇ ನಿನ್ನನ್ನೇ ಸ್ತುತಿಸುವೆ, ಹೊಗಳುವೆ, ರಾಜಾದಿ ರಾಜನೇ. ಮಹಿಮೆಗೂ ನೀನೆ, ಆರಾಧಿಸುವೆನು ನಿನ್ನ, ಸ್ತುತಿಸುವೆನು, ಸ್ತುತಿಸುವೆ. ನೀನೆ ಪಾತ್ರನು, ಆರಾಧಿಸುವೆ
ಆರಾಧಿಸುವೆ ಹೊಗಳುವೆ ರಾಜಾದಿರಾಜನೇ ನಿನ್ನ ಮಹಿಮೆಗೂ ನೀನೇ ಆರಾಧಿಸುವೆನು ಸ್ತುತಿಸುವೆನು ಮಹಿಮೆಗೂ ನೀನೇ ಆರಾಧಿಸುವೆನು ನಿನ್ನ ಯೇಸುವೆ ಆರಾಧಿಸುವೆನು ನಿನ್ನ ಕರ್ತನೆ ಆರಾಧಿಸುವೆನು ನಿನ್ನ ರಾಜನೇ ಆರಾಧಿಸುವೆ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಆರಾಧಿಸುವೆ 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 ಯೇಸುಗಾಗಿ ಚಪ್ಪಾಳೆ ಪಾಸ್ಟರ್ಗಾಗಿ ಎಲ್ಲರೂ ಚೆನ್ನಾಗಿ ಕೈಗಳು ಚಪ್ಪಾಳೆ ಹಾಕಿ ಸ್ತೋತ್ರ ಮಾಡ್ತೇವೆ ದೇವರಪ್ಪ ಕೃತಜ್ಞತೆ ಮಾಡುತ್ತೇವೆ ದೇವರಪ್ಪ ಯೇಸು ಸ್ವಾಮಿ ಹಾಡಿದ ಹಾಗೆ ನಿನ್ನ ಮಹೋನ್ನತನಾದ ದೇವರು ಅದ್ಭುತಗಳನ್ನು ಮಾಡುವ ದೇವರು ಪರಾಕ್ರಮಿಯಾದ ದೇವರು ನಮ್ಮನ್ನು ಕಾಯುವ ದೇವರು ಸೈತನ ತಲೆಯನ್ನು ಜಜ್ಜಿದಾತನೇ ನಿತ್ಯಕ್ಕೂ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ದೇವರಪ್ಪ ತಂದೆಯಾದ ದೇವರೇ ಎಬಿನೇಶ್ವರ ಸಭೆಯನ್ನ ದೇವರೇ ಮಕ್ಕಳನ್ನು ಹಾಗೆ ಏಸಪ್ಪನ ನಂಬಿರೋ ಒಬ್ಬೊಬ್ಬರ ಹೆಜ್ಜೆಗಳನ್ನು ನೀನು ಎಸ್ಟಾಬ್ಲಿಷ್ ಮಾಡಿರುವುದಕ್ಕಾಗಿ ನಮ್ಮ ಹೆಜ್ಜೆಗಳ ಸ್ಥಿರಪಡಿಸಿ ದೇವರಪ್ಪ ಬಂಡೆ ಮೇಲೆ ನಿನ್ನ ವಾಕ್ಯ ಮೇಲೆ ದೇವರೇ ಯೇಸುವಿನ ಮೇಲೆ ದೇವರೇ ನಂಬಿಕೆ ಇಟ್ಟು ದೇವರಪ್ಪ ನಮ್ಮನ್ನು ಸ್ಥಿರಪಡಿಸಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ ಹೆಚ್ಚಾಗಿ ದೇವರಪ್ಪ ಇವತ್ತು ಸ್ಥಿರಪಡಿಸಿ ನಮ್ಮ ಬಾಯಲ್ಲಿ ಒಂದು ಹೊಸ ಹಾಡು ಅದು ಕರ್ತನ ಸ್ತೋತ್ರವನ್ನು ಇಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ ದೇವರಪ್ಪ ಎರಡನೇದಾಗಿ ದೇವರೇ ಆ ಇಕ್ಕಟ್ಟಾದ ಪರಿಸ್ಥಿತಿಗಳಿಂದ ನಮ್ಮನ್ನು ವಿಶಾಲಕ್ಕೆ ಈ ತಿಂಗಳು ನೀನು ತರುವುದಕ್ಕಾಗಿ ಸ್ತೋತ್ರ ದೇವರಪ್ಪ ಹಾಗೆ ಸ್ವಾಮಿ ಆ ಅಭಿವೃದ್ಧಿಯನ್ನು ದೇವರಪ್ಪ ಅಂದರೆ ಸೆಳಿಪಿಂಡ್ರ ವಾರ್ತೆ ಆಂಡವರೇ ಆ ಅಭಿವೃದ್ಧಿಯನ್ನು ಕಾಣುವಂತೆ ದೇವರಪ್ಪ ಆರೋಗ್ಯದಲ್ಲಿ ಆತ್ಮಿಕದಲ್ಲಿ ಕುಟುಂಬದಲ್ಲಿ ಬಿಸ್ನೆಸ್ಸಲ್ಲಿ ಯೇಸುವಿನ ನಾಮದಲ್ಲಿ ದೇವರಪ್ಪ ಅಭಿವೃದ್ಧಿಯನ್ನು ನಾವು ಈ ತಿಂಗಳು ದೇವರೇ ಕಾಣುವಂತೆ ದೇವರೇ ನಮಗಾಗಿ ಮಹಾ ದೊಡ್ಡ ಕಾರ್ಯಗಳನ್ನು ಜೋಯಲ್ 2:21 ಹೇಳುವ ಹಾಗೆ ದೇಶವೇ ಭಯಪಡಬೇಡ ಎಬಿನೇಸರ್ ಸಭೆವೇ ನೀ ಭಯಪಡಬೇಡ ದೇವರು ನಿನ್ನ ಮಧ್ಯದಲ್ಲಿ ಮಹಾ ದೊಡ್ಡ ಕಾರ್ಯಗಳನ್ನು ಮಾಡೋಣ ತಂದೆ ಆ ದೇವರೇ ಯೇಸುವಿನ ನಾಮದಲ್ಲಿ ದೇವರಪ್ಪ ನಮ್ಮನ್ನು ಇದುವರೆಗೂ ನೀನು ನಡೆಸಿದಕ್ಕಾಗಿ ಸ್ತೋತ್ರ ದೇವರಪ್ಪ ನಾವು ಬಂದಿದ್ದಲ್ಲ ದೇವರಪ್ಪ ನಮ್ಮನ್ನು ನೀನು ತಂದಿದ್ದಕ್ಕಾಗಿ ಸ್ತೋತ್ರ ದೇವರೇ ಇನ್ನು ಮುಂದೆ ಕೂಡ ಆ ಮಹಿಮೆ ಹಸ್ತದಲ್ಲಿ ದೇವರೇ ನಾವು ತಗ್ಗಿಸಿಕೊಳ್ಳುವರಾಗಿರ್ತೀವಿ ಯೇಸುವಿನ ನಾಮದಲ್ಲಿ ತಿಂಗಳು ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸಲಿ ಪರಲೋಕದ ದೇವರು ನಮಗೆ ಸಾಫಲ್ಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ ನಿನ್ನ ಕೃಪೆ ನಿನ್ನ ಸಮಾಧಾನ ನಮ್ಮನ್ನು ಬಿಟ್ಟು ಈ ತಿಂಗಳು ಅಗಲದಂತೆ ದೇವರೇ ನಡೆಸುವುದಕ್ಕಾಗಿ ಸ್ತೋತ್ರ ದೇವರೇ ಎಲ್ಲ ದೇವರ ಮಕ್ಕಳಿಗಾಗಿ ಹಾಗೆ ಕಳೆದ ವಾರ ಕೂಡ ದೇವರೇ ಪಾಸ್ಟರ್ ಸ್ಟೀಫನ್ ನಮ್ಮ ಮಧ್ಯದಲ್ಲಿ ಸೇವೆ ನಡೆಸಿಕೊಡಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ ಕುಮಾರ ಪವಿತ್ರಾತ್ಮ ನಾಮದಲ್ಲಿ ಬಂದಿರೋ ಎಲ್ಲರನ್ನು ಕೂಡ ದೇವರೇ ಆ 3 ವಾಕ್ಯಗಳಂತೆ ಸ್ಥಿರವು ವಿಶಾಲತೆಯು ಅಭಿವೃದ್ಧಿಯು 3 ಕೂಡ ಒಬ್ಬೊಬ್ಬರ ಜೀವಿತದಲ್ಲಿ ಕುಟುಂಬದಲ್ಲಿ ಕಾಣುವಂತೆ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ ಪರಲೋಕದ ದೇವರು ನಮ್ಮನ್ನು ಕಾಪಾಡುವುದಕ್ಕಾಗಿ ಸಫಲ ಕೊಡುವುದಕ್ಕಾಗಿ ಸ್ತೋತ್ರ ಕಾಣಿಕೆಗಳನ್ನು ದಶಮ ಭಾಗಗಳನ್ನು ಅನುಗ್ರಹಿಸು ದೇವರಪ್ಪ ಆರೋಗ್ಯದ ತಿಂಗಳಾಗಿರಲಿ ನೆಮ್ಮದಿಯಾದ ತಿಂಗಳಾಗಿರಲಿ ದೇವರ ಮಹಿಮೆಯನ್ನು ಕಾಣುವ ಒಂದು ತಿಂಗಳಾಗಿರಲಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ನನ್ನ ಸರ್ವೇಂದ್ರಿಯಗಳೇ ಮನವೇ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾಕಾಲ ಇರಲಿ ನಮಗೆ ಅಭಿವೃದ್ಧಿಯು ವಿಶಾಲತೆಯನ್ನು ಕೊಡುವ ದೇವರಿಗೆ ನಂಬಿಕೆಯಿಂದ ಸ್ತೋತ್ರ ಮಾಡೋಣ.